Yes, everything is perfectly all right. So just ಈ information ನಿಮ್ಮೆಲ್ಲ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ ಈ ಲಿಂಕ್ ಸೊ ದಟ್ ದೇ ಕ್ಯಾನ್ ಆಲ್ಸೋ ಜಾಯಿನ್ ಟು ದಿ ಲೈವ್ ಕ್ಲಾಸ್. ಸೊ ಇವತ್ತು ಏನ್ ಮಾಡೋಣಪ್ಪ ಅಂತಂದ್ರ ವಂಡರ್ಫುಲ್ PUC 2 ಫಿಸಿಕ್ಸ್ ಬಗ್ಗೆ ಡಿಸ್ಕಷನ್ ಮಾಡೋಣ. ಸೊ ಯಾರಾದ್ರೂ ಫಸ್ಟ್ ಟೈಮ್ ನಮ್ಮ ಚಾನಲ್ ನ ವಿಸಿಟ್ ಮಾಡ್ತಾ ಇದ್ರ ಸೊ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ ಮತ್ತೆ ಈ ಇನ್ಫಾರ್ಮೇಶನ್ ನಿಮ್ಮೆಲ್ಲ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ ಸೊ ದಟ್ ದೇ ಕ್ಯಾನ್ ಆಲ್ಸೋ get utilized it at free of cost. Okay, let us get into the so today's discussion regarding PUC 2. So yavadri sarta physics the bagge how to score. So out means 70 out of 70 booster class first agirthu nodri. So for all 2026 exams ಗೆ best use ಆಗಂಗ ಇವತ್ತಿನ ಕ್ಲಾಸ್ ನಾಗ ಡಿಸ್ಕಷನ್ ಮಾಡಿರ್ತೀವಿ ನೋಡ್ರಿ. ಓಕೆ, ಸೊ ಕಂಪ್ಲೀಟ್ಲಿ ವಿಡಿಯೋ ವಾಚ್ ಮಾಡ್ರಿ. ಅರ್ಧಂಬರ್ಧ 1 ನಿಮಿಷ 2 ನಿಮಿಷ 5 ನಿಮಿಷ ನೋಡ್ಬೇಡ್ರಿ. ಕಂಪ್ಲೀಟ್ ಆಗಿ ವಿಡಿಯೋ 150-55 ಮಿನಿಟ್ಸ್ ಇರ್ತೈತಿ. ಕಂಪ್ಲೀಟ್ ಆಗಿ ವಾಚ್ ಮಾಡಿದ್ರೆ 70 ಔಟ್ ಆಫ್ 70 ಹೌ ಟು ಸ್ಕೋರ್ ಇನ್ PUC 2 ಫಿಸಿಕ್ಸ್. ಯಾಕಂದ್ರೆ ಕೆಲವೊಬ್ರು ಫಿಸಿಕ್ಸ್ ಟಫ್ ಅಂತ ಇರ್ತಾರ, ಕೆಲವೊಬ್ಬರಿಗೆ ಡೆರಿವೇಶನ್ ಆಗಿ ಬರ್ತಿರಲ್ಲ, ಕೆಲವೊಬ್ಬರಿಗೆ ಕ್ವಶನ್ಸ್ ನ. ಸೊ ವಾಟ್ ಎವರ್ ಮೇ ಬಿ ಯುವರ್ ಲೆವೆಲ್, ಸೊ ವಾಟ್ ವಿ ಆರ್ ಗೋಯಿಂಗ್ ಟು ಡೂ ಹೌ ಟು ಸ್ಕೋರ್ 70 ಔಟ್ ಆಫ್ 70 ಅನ್ನೋದು ಬೂಸ್ಟರ್ ಕ್ಲಾಸ್ ನ ಇವತ್ತು ಮಾಡಿರ್ತದ. ನೆಕ್ಸ್ಟ್ ಇನ್ನೊಂದು ಬೂಸ್ಟರ್ ಕ್ಲಾಸ್ ಕೊಟ್ಟಿರ್ತದ. ಎರಡು ಬೂಸ್ಟರ್ ಕ್ಲಾಸ್ ಕಂಪ್ಲೀಟ್ ಆಗಿ ವಾಚ್ ಮಾಡಿದ್ದೆ ಆದ್ರೆ ನಿಮಗೆ ಪರ್ಫೆಕ್ಟ್ ಆಗಿ ಸೊ ಸೆಕೆಂಡ್ PUC ಫಿಸಿಕ್ಸ್ ದೊಳಗಡೆ ನೋ ಡೌಟ್ ಟು ಸ್ಕೋರ್ ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್. ಇನ್ನು ಮತ್ತೆ ಯಾವ್ದು ವಿಡಿಯೋ ನೋಡೋದು ಅವಶ್ಯಕತೆ ಇಲ್ಲ. ಸೊ ಅದೇ ತರ ನಮ್ಗೆ ಕೆಮಿಸ್ಟ್ರಿ ಬೇಕ್ರಿ ಸರ್, ಮ್ಯಾಥಮೆಟಿಕ್ಸ್ ಬೇಕ್ರಿ, ಬಯಾಲಜಿ ಬೇಕಂದ್ರ ಆಲ್ರೆಡಿ ಮಾಡಿ ಹಾಕಿದಾಗೈತಿ. ಸೊ ಪ್ರಿವಿಯಸ್ ವಿಡಿಯೋಸ್ ಕ್ಲಾಸಸ್ ನ ಹೋಗಿ ವಾಚ್ ಮಾಡ್ಕೊಳ್ರಿ. ವಿಡಿಯೋನು ಅಪ್ಲೋಡ್ ಮಾಡೈತಿ ಮತ್ತೆ ಲೈವ್ ಕ್ಲಾಸ್ ನಾಗೂ ಇದೈತಿ. ಸೊ ಯಾರು ನೋಡಿಲ್ಲ ಅದನ್ನ ನೋಡ್ಕೊಂಡು ಯುಟಿಲೈಸೇಷನ್ ಮಾಡ್ಕೊಳ್ರಿ. ಓಕೆ, ಲೆಟ್ಸ್ ಗೆಟ್ ಇನ್ ಟು ದಿಸ್. ಸೊ ಹೇಳಿದೇವಲ್ಲ ಆಲ್ರೆಡಿ ಟಾರ್ಗೆಟ್ ವಾಟ್ 70 ಔಟ್ ಆಫ್ 70. ಸೊ ಯಾವ ತರ PUC 2 ಫಿಸಿಕ್ಸ್ ದೊಳಗಡೆ ನೀವು ಸ್ಕೋರ್ ಮಾಡ್ಕೊಳಕ ಅನ್ನೋದೇ ಇವತ್ತಿನ ಕ್ಲಾಸ್ ಡಿಸ್ಕಷನ್. ಓಕೆ, ಸೊ ಲೆಟ್ ಅಸ್ ಗೆಟ್ ಇನ್ ಟು ದಟ್. So before proceeding this, so already we have scheduled on 5th of December ಹಿಡಿದು ಒಂದು PCMB ಈವ್ನಿಂಗ್ ಕ್ಲಾಸ್ 5:30 ದಿಂದ 8 o'clock. ಸೊ ಡೈಲಿ 5:30 ದಿಂದ 8 o'clock ತಕ PCMB 4 ಸಬ್ಜೆಕ್ಟ್ ಅದನ್ನ ತಗೋತೈತಿ. ಸೊ ಯಾರು ಇಂಟ್ರೆಸ್ಟೆಡ್ ಇದ್ದಿರಲ್ಲ ಕೋಚಿಂಗ್ ನಂಬರ್ಗೆ ಕಮ್ಯುನಿಕೇಟ್ ಮಾಡ್ಕೊಳ್ರಿ. ಸೊ ಫಸ್ಟ್ 5 days ಡೆಮೋ ಕ್ಲಾಸ್ ಇರ್ತಾವ. ಸೊ ಇಲ್ಲಿ ಆನ್ಲೈನ್ ದೊಳಗಡೆ ಹೆಂಗ್ ಕಲಿಸಿರ್ತೀವಲ್ಲ ಇದ್ರ 10 times ನ ಪರ್ಫೆಕ್ಟ್ ಆಗಿ ತಿಳಂಗ ಆಫ್ಲೈನ್ ದೊಳಗಡೆ ಕಲಿಸ್ಕೊಟ್ಟಿರ್ತೀವಿ. ಸರ್ ನಮಗೆ ಆನ್ಲೈನ್ ಲೈವ್ ಕ್ಲಾಸಸ್ ಬೇಕ್ರಿ ಅನ್ನೋರು ಇಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡ್ಕೊಂಡು ಸೊ ಆಪ್ ನ ಇನ್ಸ್ಟಾಲೇಷನ್ ಮಾಡ್ಕೋರಿ. ಇನ್ನು ಯಾರು ಇನ್ಸ್ಟಾಲೇಷನ್ ಮಾಡ್ಕೊಂಡಿಲ್ಲ ಸೊ ಆಲ್ರೆಡಿ ನೀವು ಯೂಟ್ಯೂಬ್ ನಾಗ ವಾಚ್ ಮಾಡ್ತಾ ಇದ್ದವರು ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೋರಿ. ಸರ್ ಇದ್ರದ್ದು PDF ಬೇಕು ಅನ್ನೋರು ಇಲ್ಲಿದ್ದು ಟೆಲಿಗ್ರಾಮ್ ಚಾನಲ್ ನ QR ಕೋಡ್ ನ ಸ್ಕ್ಯಾನ್ ಮಾಡ್ಕೋರಿ ಸೊ ದಟ್ ಯು ವಿಲ್ ಗೆಟ್ ದ ಸೊ ದಟ್ PDF ಆಲ್ಸೋ. ಓಕೆ, ಸೊ ಡೆಮೋ ಕ್ಲಾಸಸ್ 5 ದಿನ ಕೂತ್ ಬಳಕ ನಿಮ್ ಪರ್ಫೆಕ್ಟ್ ಆಗಿ ಅನಿಸ್ತಿತ್ತು ಅಂದ್ರೆ ನೀವು ಅಡ್ಮಿಷನ್ ತಗೊಂಡು ಸೊ 4th is the last date for getting the admission consent to this ಯಾವ್ದು December 5th ಹಿಡಿದೇನ್ ಕ್ಲಾಸ್ ಸ್ಟಾರ್ಟ್ ಆಗ್ತದಲ್ಲ ಅದಕ್ಕೆ 4th. ಸೊ 2025 is the last date for taking the admission. ಸೊ 1ನೇ ತಾರೀಕು ಹಿಡಿದು ನೀವು ಡೆಮೋ ಕ್ಲಾಸಸ್ ನ ಅಟೆಂಡ್ ಆಗಬಹುದು 1st of December ಹಿಡಿದು. ಫಾರ್ ಮೋರ್ ಇನ್ಫಾರ್ಮೇಶನ್ ಕಾಂಟ್ಯಾಕ್ಟ್ ದಿ ಕೋಚಿಂಗ್ ನಂಬರ್. ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ನೆಕ್ಸ್ಟ್. ಸೊ ಆಲ್ರೆಡಿ ಹೇಳಿದೇವಲ್ಲ ಆಪ್ ಇನ್ಸ್ಟಾಲೇಷನ್ ಮಾಡೋದ್ರಿಂದ ಇವೆಲ್ಲ ಬೆನಿಫಿಟ್ಸ್ ಇದಾವ ನೋಡ್ರಿ. ಚಾಪ್ಟರ್ ವೈಸ್ ನೋಟ್ ಸಿಗ್ತೈತಿ ಮತ್ತೆ 100% ಫಿಕ್ಸ್ ಕ್ವಶನ್ಸ್ ಈಗೇನ್ ಡಿಸ್ಕಷನ್ ಮಾಡತ್ತೀವಲ್ಲ ಇದನ್ನು ಅದರೊಳಗಡೆ ಅಪ್ಲೋಡ್ ಮಾಡಿರ್ತ. ಮಾಡೆಲ್ ಕ್ವಶನ್ ಪೇಪರ್ಸ್ ಮತ್ತೆ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಇವೆಲ್ಲ ಫ್ರೀ ಆಫ್ ಕಾಸ್ಟ್ ಒಳಗಡೆ ಸಿಗ್ತಾವ. ಇಲ್ಲ ಸರ್ ನಾವು 90% ಕಿಂತ ಹೆಚ್ಚಿನ ಸ್ಕೋರ್ ಮಾಡ್ಕೊಳಕ ಕೋರ್ಸ್ ಬೇಕ್ರಿ ಅಂದವರು ಸಾಧನಾ ಕೋರ್ಸ್ ನ ಬೈ ಮಾಡ್ಕೋಬಹುದು. ಅದ್ರ ಪ್ರೈಸ್ ಎಷ್ಟಿದೆ ಸರ್ ಅಂತಂದ್ರೆ ಜಸ್ಟ್ ನಾವು ಇಟ್ ಈಸ್ at 4,000. ಕಂಪ್ಲೀಟ್ ಎಲ್ಲ PCMB ಲೈವ್ ರಿಕಾರ್ಡೆಡ್ ಕ್ಲಾಸಸ್ ನ ಇದ್ದಿದ್ದಾವ. ಓಕೆ, ರಿಕಾರ್ಡ್ ಮಾಡಿ ಅಪ್ಲೋಡ್ ಮಾಡಿದ್ದು ಇಲ್ಲೆಲ್ಲ ಫೀಚರ್ಸ್ ನ ಬರ್ದಿವಿ ನೋಡ್ರಿ. ಸೊ ಕೋರ್ಸ್ ನ ಬೈ ಮಾಡೋದ್ರಿಂದ ಏನೇನ್ ಬೆನಿಫಿಟ್ಸ್ ಇದ್ದಾವಪ್ಪ ಅಂತಂದ್ರೆ ಇಲ್ಲೇನ್ ಕಲ್ಸಲತ್ತೀವಲ್ಲ ಇವೆಲ್ಲದರದನ್ನು ಅಲ್ಲಿ ಇದಿರ್ತಾವ. ಚಾಪ್ಟರ್ ವೈಸ್ ನೋಟ್ ಸಿಗ್ತೈತಿ, ಚಾಪ್ಟರ್ ವೈಸ್ ರಿಕಾರ್ಡೆಡ್ ಕ್ಲಾಸಸ್ ಸಿಗ್ತಾವ, ಚಾಪ್ಟರ್ ವೈಸ್ 100% ಫಿಕ್ಸ್ ಕ್ವಶನ್ಸ್, PCMB ಪಾಸಿಂಗ್ ಪ್ಯಾಕೇಜ್ ನು ಸಿಗ್ತೈತಿ. ಸೊ ಇದಕ್ಕೆ ಡೋಂಟ್ ಮಿಸ್ ದಿಸ್ ಗೋಲ್ಡನ್ ಅಪರ್ಚುನಿಟಿ. ಗೆಟ್ ಇನ್ ಟು ದ ನೆಕ್ಸ್ಟ್. ಸೊ ಇಲ್ಲಿ ಯಾರ್ದು ಬಯಾಲಜಿ ಇರಲ್ಲ ಅವ್ರು ಶ್ರಮ ಕೋರ್ಸ್ ನ ಬೈ ಮಾಡ್ಕೋರಿ, ಯಾರ್ದು ಬಯಾಲಜಿ ಇದೆಲ್ಲ ಅವ್ರು ಸಾಧನಾ ಕೋರ್ಸ್ ನ ಬೈ ಮಾಡ್ಕೋರಿ. ಇಲ್ಲಿ ಯೂಟ್ಯೂಬ್ ನಾಗ ಆಲ್ರೆಡಿ ಮೋಸ್ಟ್ ಆಫ್ ದಿ ಥಿಂಗ್ಸ್ 2025 ಒಳಗಡೆ ಸೊ ಎಲ್ಲಾ ಚಾಪ್ಟರ್ ಎಲ್ಲಾ ಸಬ್ಜೆಕ್ಟ್ ಇದನ್ನ ಪ್ಲೇ ಲಿಸ್ಟ್ ಮಾಡಿ ಅಲ್ಲಿ ಅಪ್ಲೋಡ್ ಮಾಡಲಾಗಿದೆ. ಸೊ ಯು ಕ್ಯಾನ್ ವಾಚ್ ಆಲ್ ದೋಸ್ ಪ್ರಿವಿಯಸ್ ವಿಡಿಯೋಸ್. ಬರೇ ಇವಾಗ ಏನ್ ಲೈವ್ ಕೊಟ್ಟಿರ್ತೀವಿ ಇವಾಗ ಏನ್ ರಿಕಾರ್ಡ್ ಮಾಡಿ ಹಾಕಿರ್ತೀವಲ್ಲ ಅವ ಅಷ್ಟೇ ಅಲ್ಲ, ಲಾಸ್ಟ್ ಯಾವಾಗ 9 years ದಿಂದ ಏನ್ ಅಪ್ಲೋಡ್ ಮಾಡಿದೀವಲ್ಲ ಅದ್ರೊಳಗಡೆ ಇದೆ. ಪ್ಲೇ ಲಿಸ್ಟ್ ಹೋಗ್ರಿ. ಫಿಸಿಕ್ಸ್ ಬೇಕಂದ್ರೆ ಫಿಸಿಕ್ಸ್ ವಾಚ್ ಮಾಡ್ರಿ, ಕೆಮಿಸ್ಟ್ರಿ ಬೇಕಂದ್ರೆ ಕೆಮಿಸ್ಟ್ರಿ ವಾಚ್ ಮಾಡ್ರಿ, ಮ್ಯಾಥ್ಸ್ ಬೇಕಂದ್ರೆ ಮ್ಯಾಥ್ಸ್ ವಾಚ್ ಮಾಡ್ರಿ, ಬಯಾಲಜಿ ಬೇಕಂದ್ರೆ ಬಯಾಲಜಿ ಕಂಪ್ಲೀಟ್ ಆಗಿ ಎಲ್ಲದರದನ್ನ ಇಲ್ಲಿ ಸೊ ವಿಡಿಯೋ ಪ್ಲೇ ಲಿಸ್ಟ್ ಇದೆ ಅಲ್ಲಿದನ್ನ ಯುಟಿಲೈಸೇಷನ್ ತಗೊಳ್ರಿ. ಓಕೆ, ಸೊ ಫಾರ್ ಮೋರ್ ಇನ್ಫಾರ್ಮೇಶನ್ ಯು ಕ್ಯಾನ್ ಸ್ಕ್ಯಾನ್ ದಿಸ್, ವಿಸಿಟ್ ದಿ ಸೊ SPC ಕೋಚಿಂಗ್ ಸೊ ಯೂಟ್ಯೂಬ್ ಚಾನಲ್. ಲೆಟ್ಸ್ ಗೆಟ್ ಇನ್ ಟು ದಿ ಸೊ ಇಲ್ಲಿ ಹೇಳಿದೇವಲ್ಲ ಟಾರ್ಗೆಟ್ 70. ಸೊ ಜಸ್ಟ್ ಆಫ್ಟರ್ 2,000 rupees ದೊಳಗಡೆ ಸೊ 2 months ಫಿಸಿಕ್ಸ್ ಅದನ್ನು 5th ಹಿಡಿದು ಸ್ಟಾರ್ಟ್ ಆಗ್ತದೆ. PCMB 4 ಸ್ಟಾರ್ಟ್ ಆಗ್ತದೆ. ಓಕೆ,
ಟಾರ್ಗೆಟ್ 90%. ಆಫ್ಲೈನ್ ಕ್ಲಾಸಸ್ ಇರ್ತಾವ, ಆನ್ಲೈನ್ ಬೇಕಂದ್ರೆ ಕೋಚಿಂಗ್ ನಂಬರ್ಗೆ ಕಮ್ಯುನಿಕೇಟ್ ಮಾಡ್ಕೊರಿ. ಸೊ ಅದನ್ನೇ ಆಫ್ಲೈನ್ ತಗೊಂಡಿದ್ದೆ ಲೈವ್ ಕ್ಲಾಸ್ ನ ನಿಮ್ಗೆ ಕೊಟ್ಟಿರ್ತೈತಿ, ರೈಟ್? ಓಕೆ, ಗೆಟ್ ಇನ್ ಟು ದಿ. ಸೊ ನಾವು ಕನ್ಸರ್ನ್ ಟು ದಿ PUC ಟು ಫಿಸಿಕ್ಸ್ ಎಲ್ಲಾ ಚಾಪ್ಟರ್ಸ್ ಓವರ್ 1 or 2 minutes ಡಿಸ್ಕಷನ್ ಮಾಡಿ ಚಾಪ್ಟರ್ ವೈಸ್ ನ ಡಿಸ್ಕಷನ್ ಮಾಡ್ಕೊಂತ ಹೋಗೋಣ. ಆಲ್ 14 ಚಾಪ್ಟರ್ಸ್ ಕಂಪ್ಲೀಟ್ ಆಗಿ ಇವತ್ತಿಂದ ಕಂಪ್ಲೀಟ್ ಇದು ವಿಡಿಯೋ ವಾಚ್ ಮಾಡಿದ್ದಾದ್ರೆ ನೀವು ಮತ್ತೊಂದು ವಿಡಿಯೋ ನೋಡೋದು ಅವಶ್ಯಕತೆನೇ ಇಲ್ಲ ಟು ಸ್ಕೋರ್ 70 out of 70 ಇನ್ PUC ಟು ಫಿಸಿಕ್ಸ್. ಓಕೆ, ಯಾವ್ಯಾವ ಚಾಪ್ಟರ್ಸ್ ಇದ್ದಾವೆ ಸರ್? ಟೋಟಲ್ ಎಷ್ಟು ಚಾಪ್ಟರ್ಸ್ ಇದ್ದಾವೆ ಅಂದ್ರೆ 14 ಚಾಪ್ಟರ್ಸ್ ಆರ್ ದೇರ್ ಇನ್ PUC ಟು ಸೊ ವಾಟ್ ಫಿಸಿಕ್ಸ್. ಸರಿ ಸರ್, ಹಾಗಾದ್ರೆ ಫಸ್ಟ್ ಚಾಪ್ಟರ್ ಎಲೆಕ್ಟ್ರಿಕ್ ಚಾರ್ಜಸ್ ಅಂಡ್ ಫೀಲ್ಡ್ಸ್ ಎಲ್ಲರಿಗೂ ಗೊತ್ತಿದೆ, ಬಟ್ 0 ಲೆವೆಲ್ ಇದ್ದವ್ರಿಗೂ ಯೂಸ್ ಆಗಲಿ ಅಂತೇಳಿ ಒಂದ್ಸಲ ಹೈಲೈಟ್ ಮಾಡ್ಕೊಂಡು 5 minutes ಅಥವಾ 2-3 minutes ಇದು ಕಂಪ್ಲೀಟ್ ಮಾಡಿರ್ತೀವಿ ನೋಡ್ರಿ. ಸೆಕೆಂಡ್ ಚಾಪ್ಟರ್ ದಟ್ ಈಸ್ ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್. ನೆಕ್ಸ್ಟ್ ಸರ್ ಥರ್ಡ್ ಚಾಪ್ಟರ್ ದಟ್ ಈಸ್ ರಿಗಾರ್ಡಿಂಗ್ ಕರೆಂಟ್ ಎಲೆಕ್ಟ್ರಿಸಿಟಿ. ಓಕೆ, ಫೋರ್ತ್ ಚಾಪ್ಟರ್ ದಟ್ ಈಸ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್. ನೆಕ್ಸ್ಟ್ ಸರ್ ಫಿಫ್ತ್ ಚಾಪ್ಟರ್ ಸೊ ದಟ್ ಈಸ್ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್. ಸಿಕ್ಸ್ತ್ ಚಾಪ್ಟರ್ ದಟ್ ಈಸ್ electro, so that is electromagnetic induction. Next, seventh chapter that is what concerned to the so alternating current, AC alternating current. So you most important ಆಗ್ತಾವ ಒಂದಕ್ಕೊಂದು ಇಂಟರ್ಲಿಂಕ್ ಇದ್ದ ಚಾಪ್ಟರ್ಸ್. ಒಂದನೇ ಚಾಪ್ಟರ್ ಬಂತಂದ್ರೆ ಅಪ್ ಟು ದ 7th ಚಾಪ್ಟರ್ ಆರಾಮ್ಸೆ ನೀವು ಸ್ಟಡಿ ಮಾಡಬಹುದು. ಇವು ಒಂದಕ್ಕೊಂದು ಇಂಟರ್ಲಿಂಕ್ ಇದ್ದಿದ್ದು, ಕನೆಕ್ಷನ್ ಇದ್ದಿದ್ದು. ಓಕೆ, ಗೆಟ್ ಇನ್ ಟು ದ ನೆಕ್ಸ್ಟ್. ಸೊ ದಟ್ ಈಸ್ 8th ಚಾಪ್ಟರ್ ದಟ್ ಈಸ್ ವಾಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, EMW. ಸೊ ದಟ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್. ಸೊ ಇದು ಬಹಳ ಇಂಟ್ರೆಸ್ಟಿಂಗ್ ಮತ್ತು ಯೂಸ್ಫುಲ್ ನಿಮ್ ಡೇ ಟು ಡೇ ಲೈಫಿಗೆ. ಅದು ಆದ ಬಳಿಕ 9th ಚಾಪ್ಟರ್ ಸರ್ ಅಂತಂದ್ರೆ ದಟ್ ಈಸ್ ಕನ್ಸರ್ನ್ ಟು ದಿ ರೇ ಆಪ್ಟಿಕ್ಸ್ ಆಸ್ ವೆಲ್ ಆಸ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್. ರೇ ಆಪ್ಟಿಕ್ಸ್ ಮತ್ತು ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ಸ್. ಸೊ ಈ ಚಾಪ್ಟರ್ ಓದಿದ್ದಾದಾಗ ಸೊ ನೆಕ್ಸ್ಟ್ ಇದು 10th ಚಾಪ್ಟರ್ ಬಹಳ ಇಂಟರ್ಲಿಂಕ್ ಆಗ್ತೈತಿ. ಸೊ ಇಲ್ಲಿ ಪ್ರಿವಿಯಸ್ ಏನ್ ಹೇಳಿದವಲ್ಲ, ಇಲ್ಲಿ ಪ್ರಿವಿಯಸ್ ಹೇಳಿದ್ದು ಒಂದೇದ್ ಬಂದ್ರೆ ಎರಡನೇದ್ ಆರಾಮ್ಸೆ ಬಂದಂಗ, ಒಂದೇದ್ ಬಿಟ್ಟು ಎರಡನೇದ್ ಕಲಿತೀನಿ ಅಂದ್ರೆ ಅರ್ಧಂಬರ್ಧ ಕಲಿತಿರ್ತೀರಿ. ಸೊ ಅದಕ್ಕೆ ಒಂದೇದ್ ಪರ್ಫೆಕ್ಟ್ ಆಗ್ರಿ, ನೆಕ್ಸ್ಟ್ ಎರಡನೇದಕ್ಕೆ ಹೋಗ್ರಿ. 1-2 ಪರ್ಫೆಕ್ಟ್ ಆಗಿರ ಅಂದ್ ಬಳಕ ಥರ್ಡ್ಕ್ ಹೋಗ್ರಿ ಸರ್. ಫಸ್ಟ್ 3 ಪರ್ಫೆಕ್ಟ್ ಆಗಿವ ಅಂದ್ ಬಳಕ ಫೋರ್ತ್ ಪರ್ಫೆಕ್ಟ್ ಆಗಿವ ಅಂದ್ ಬಳಕ ಸೊ ಫಿಫ್ತ್ ಆದ ಬಳಕ ಸಿಕ್ಸ್ತ್ ಆದ ಬಳಕ 7th, ಹಿಂಗ್ ಒಂದಕ್ಕೊಂದು ಇಂಟರ್ಲಿಂಕ್ ಇದ್ದಿದ್ದಾವ್ರಿ ಅಪ್ ಟು ದ 7th. ಓಕೆ, ಅಂದ್ರೆ ನಿಮ್ಗ ಬಹಳ ಬೆಸ್ಟ್ ವೇದೊಳಗೆ ತಿಳಿದಿರುತ್ತೆ. ಒಮ್ಮೆ ಡೈರೆಕ್ಟ್ ಆಗಿ ನಾ 7th ಓದ್ತೀನಿ ಸರ್, 5th ಓದ್ತೀನಿ, 6th ಓದ್ತೀನಿ ಅಂದ್ರೆ ತಿಳಿತೈತೆ, ಬಟ್ ಅರ್ಧಂಬರ್ಧ ತಿಳಿತೈತೆ, ಅಷ್ಟು ಪರ್ಫೆಕ್ಟ್ ಆಗಿ ತಿಳಿಯಂಗಿಲ್ಲ, ಯಾಕಂದ್ರೆ ಇಂಟರ್ಲಿಂಕ್ ಇದ್ದಿರ್ತಾವ ಅದ್ರ ಸಂಬಂಧ. ಇಲ್ಲಿ ಏನಿದೆ ಅಲ್ಲ, ಸೊ ಇಲ್ಲಿ 8th ಚಾಪ್ಟರ್ ಸೊ ದಟ್ ಈಸ್ ಟೋಟಲಿ ಇಂಡಿಪೆಂಡೆಂಟ್ ಚಾಪ್ಟರ್ ದಟ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್. ಸೊ ವಾಟ್ ಎವರ್ ದ ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್ ದಟ್ ಈಸ್ ದೇರ್ ದಟ್ ಈಸ್ ಇಂಡಿಪೆಂಡೆಂಟ್ ಚಾಪ್ಟರ್. ನೆಕ್ಸ್ಟ್ ರೇ ಆಪ್ಟಿಕ್ಸ್ ಕಲ್ತ್ ಬಳಕನೆ ವೇವ್ ಆಪ್ಟಿಕ್ಸ್ ಕಲೀರಿ, ಅವಾಗ ಬಹಳ ಈಜಿ ಆಗ್ತೈತಿ. ಓಕೆ, ಸೊ ರೇ ಆಪ್ಟಿಕ್ಸ್ ಅಂಡ್ ಆಪ್ಟಿಕಲ್ ಇನ್ಸ್ಟ್ರೂಮೆಂಟ್ ಆದ ಬಳಕ ವೇವ್ ಆಪ್ಟಿಕ್ಸ್ ಯು ಕ್ಯಾನ್ ಸ್ಟಡಿ. ಇದ್ರಾಗ ಏನೇನ್ ಸ್ಟಡಿ ಮಾಡ್ಬೇಕು ಅನ್ನೋದು ಕಂಪ್ಲೀಟ್ ಆಗಿ ಚಾಪ್ಟರ್ ವೈಸ್ ಈ ಸದ್ ಡಿಸ್ಕಷನ್ ಮಾಡ್ಕೊತ ಹೋಗ್ತೈತಿ. ಸೊ ಅದಕ್ಕೆ ಹೇಳಿನಲ್ಲ, ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡ್ರಿ, ಮತ್ತೆ ಈ ಇನ್ಫಾರ್ಮೇಶನ್ ನಿಮ್ ಎಲ್ಲಾ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ, ನಿಮ್ಮ ವಾಟ್ಸ್ಆಪ್ ಸ್ಟೇಟಸ್ ಇಡ್ರಿ. ಅಂದಾಗ ಎಲ್ಲರಿಗೆ ಫ್ರೀ ಆಫ್ ಕಾಸ್ಟ್ ಒಳಗಡೆ ಸೊ ಇದು ಏನ್ ನಾವು ಮಾಡಿ ಕೊಡ್ತಾ ಇದ್ದೀವಲ್ಲ, ಒಬ್ರಿಗಿಬ್ರಿಗೆ ರೀಚ್ ಆಗೋದಕ್ಕಿಂತ 100, 200, 500, 1000 ಮಂದಿಗೆ ಸೊ ರೀಚ್ ಆಗ್ತೈತಿ. ಕೆಲವ್ರು ಹೆಂಗ ನನಗೆ ಸಿಕ್ತು ಸಾಕು ಅನ್ನೋರು ಇದ್ದಿರ್ತಾರ, ಹಂಗಾದವ್ರಿಗೆ ಸೊ ನಾವ್ ಏನ್ ಎಫರ್ಟ್ ಹಾಕಿ ಎಲ್ಲರಿಗೆ ಯೂಸ್ ಆಗ್ಲಿ ಅಂತ ಹೇಳಿ ಮಾಡಿರ್ತೀವಲ್ಲ, ಅದು ಸೆಲ್ಫಿಸ್ ಆದಂಗ ಆಕೈತಿ, ಒಬ್ರಿಗೆ ಇಬ್ರಿಗೆ ಆದಂಗ ಆಕೈತಿ. ಅದಕ್ಕೆ ಎಲ್ಲರಿಗೆ ರೀಚಬಿಲಿಟಿ ಮಾಡಿಸ್ರಿ. ಓಕೆ, ಸೊ ನೆಕ್ಸ್ಟ್ ಸೊ 11th ಚಾಪ್ಟರ್ ದಟ್ ಈಸ್ ಡ್ಯುಯಲ್ ನೇಚರ್ ಅಂಡ್ ರೇಡಿಯೇಷನ್ ಕನ್ಸರ್ನ್ ಟು ದಿ so dual nature of a radiation and matter, that is the 11th chapter. Next sir 12th chapter that is atoms. ಇದು ಬಹಳ ಇಂಪಾರ್ಟೆಂಟ್ ಆಗ್ತದೆ ನೋಡಿ, ಯಾಕಂದ್ರೆ ಆಲ್ರೆಡಿ ನೀವು ಫಸ್ಟ್ PUC ಗೆ ಕಲ್ತಿದ್ದೆ, ಅದರದ ಎಕ್ಸ್ಟೆನ್ಷನ್. ನೆಕ್ಸ್ಟ್ ಸರ್ ಅಂತಂದ್ರೆ ಸೊ ದಟ್ ಈಸ್ 13th ಚಾಪ್ಟರ್ ನ್ಯೂಕ್ಲಿಯೈ. ಲಾಸ್ಟ್ ಚಾಪ್ಟರ್ ದಟ್ ಈಸ್ ವಾಟ್ ಸೆಮಿ ಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್. ಟೋಟಲ್ ಅವರ್ಸ್ ಎಷ್ಟು ಬೇಕಾಗ್ತದೆ ಸರ್? ಆನ್ ಅನ್ ಅವರೇಜ್ 120 hours. ಸೊ ಎಷ್ಟು ಕಂಪ್ಲೀಟ್ ದಿಸ್ ಸಿಲೆಬಸ್. ಸರಿ ಸರ್, ಹಾಗಾದ್ರೆ ಎಷ್ಟು ಮಾರ್ಕ್ಸ್ ದಷ್ಟು ವೇಟೇಜ್ ಇದೆ ಅಂತಂದ್ರೆ 105 ದಷ್ಟು ಮಾರ್ಕ್ಸ್ ಆಗ್ತಾವ ಎಲ್ಲಾ ಚಾಪ್ಟರ್ಸ್ ಗಳದ್ದು. ಸೊ ಅವರೇಜ್ ಆಗಿ ಹಿಡಿದ್ರೆ 105 ಮಾರ್ಕ್ಸ್ ದಷ್ಟು ಆಗ್ತೈತಿ. ಸೊ ಎಷ್ಟು ಇದು ಏನಪ್ಪಾ ಅಂದ್ರೆ ಔಟ್ಲೈನ್ ಆಫ್ ದಿ ಕಂಪ್ಲೀಟ್ ಎಲ್ಲಾ 14 ಚಾಪ್ಟರ್ಸ್ ಆಫ್ ಫಿಸಿಕ್ಸ್. ಸೊ ಇವು ಅಷ್ಟು ಚಾಪ್ಟರ್ಸ್ ನೀವು ಕಲ್ತಿದ್ದೆ ಆದ್ರೆ ನೀವು ಆರಾಮ್ಸೆ ಏನಪ್ಪಾ ಅಂದ್ರೆ PUC ಸ್ಕೋರ್ 70 out of 70 ನೀವು ಮಾಡ್ಕೋಬಹುದು. ಓಕೆ, ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್. ಸೊ ಆಲ್ರೆಡಿ ನಮ್ಮಲ್ಲಿ ಏನೇನಪ್ಪಾ ಅಂದ್ರೆ ಫಸ್ಟ್ PUC ದವರಿಗೆ ಸೊ ಎವ್ರಿ ಸಂಡೇ ಫ್ರೀ ಕ್ಲಾಸಸ್ ಇದ್ದಿದ್ದಾವ. ಸೊ ನೆಕ್ಸ್ಟ್ ಸೆಕೆಂಡ್ PUC ದವರಿಗೆ ಬ್ಯಾಚ್ 1, ಬ್ಯಾಚ್ 2 ಮಾರ್ನಿಂಗ್ ಬ್ಯಾಚ್ ಮತ್ತೆ ಈವ್ನಿಂಗ್ ಬ್ಯಾಚ್, ಅವರಿಗೆ ರೆಗ್ಯುಲರ್ ಕ್ಲಾಸಸ್ ಇರ್ತಾವ. ನೆಕ್ಸ್ಟ್ ಸರ್ ಅಂತಂದ್ರೆ ವೆಕೇಶನ್ ಕ್ಲಾಸಸ್ ಇರ್ತಾವ. ನೆಕ್ಸ್ಟ್ ಕ್ರಾಶ್ ಕೋರ್ಸಸ್ ಕ್ಲಾಸಸ್ ಇದ್ದಿರ್ತಾವ. ಈ ಕ್ರಾಶ್ ಕೋರ್ಸ್ ಸ್ಟಾರ್ಟ್ ಆಗ್ತಾ ಇದೆ ನೋಡ್ರಿ 5th of December ಹಿಡಿದು. ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದಿರಲ್ಲ, ಆಫ್ಲೈನ್ ಅನ್ನೋರು ಆಫ್ಲೈನ್, ಆನ್ಲೈನ್ ಅನ್ನೋರು ಆನ್ಲೈನ್. ನೆಕ್ಸ್ಟ್ ಅದು ಆದ ಬಳಿಕ ಸೊ KCET ನೀಟ್ ಕ್ರಾಶ್ ಕೋರ್ಸ್. ಓಕೆ, KCET ನೀಟ್ ಕ್ರಾಶ್ ಕೋರ್ಸ್ ಆಫ್ಟರ್ ಯುವರ್ ಥಿಯರಿ ಎಕ್ಸಾಮ್ಸ್, ಅದರದ್ದು ಸಪರೇಟ್ ಆಗಿ ವಿಡಿಯೋ ಮಾಡಿ ಹಾಕಿರ್ತದೆ. ಸೊ ಈಗೇನು ಅದ್ರ ಬಗ್ಗೆ ಕೇಳಕ್ ಹೋಗ್ಬೇಡ್ರಿ, ಕಂಪ್ಲೀಟ್ ಆಗಿ ಸೊ ನಿಮ್ಮ ಥಿಯರಿ ಎಕ್ಸಾಮ್ಸ್ ಆದ ಬಳಿಕ ಯಾವ ತರ ನಾವು KCET ನೀಟ್ದು ಕ್ರಾಶ್ ಕೋರ್ಸ್ ನ ಕಂಡಕ್ಟ್ ಮಾಡ್ತೀವಿ ಅನ್ನೋದು ಅದು ಸಪರೇಟ್ ಆಗಿ ವಿಡಿಯೋ ಮಾಡಿ ಹಾಕಿರ್ತದೆ. ಈಗ ಸುಮ್ಮನೆ ಡಿಸ್ಕಷನ್ ಮಾಡಿ ಟೈಮ್ ವೇಸ್ಟ್ ಮಾಡೋದು ಬೇಡ. ಲೆಟ್ಸ್ ಗೆಟ್ ಇನ್ ಟು ದ ನೆಕ್ಸ್ಟ್.
ಸೊ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ ನೋಡ್ರಿ. ಒಂದನೇ ಚಾಪ್ಟರ್ದಾಗ ಏನ್ ಸ್ಟಡಿ ಮಾಡ್ಬೇಕು ಏನ್ ಸ್ಟಡಿ ಮಾಡಬಾರ್ದು ಅನ್ನೋದು ಆಕ್ಚುಯಲ್. ಸೊ ಇಲ್ಲಿಂದ ಸ್ಟಾರ್ಟ್ ಆಗ್ತದೆ. ಒಂದನೇ ಚಾಪ್ಟರ್ದೊಳಗೆ ಎಷ್ಟು ಸ್ಟಡಿ ಮಾಡಿದ್ದಾದ್ರ ನಿಮ್ಗೆ ಆರಾಮ್ಸೆ ಬೆಸ್ಟ್ ವೇದೊಳಗ ಸ್ಕೋರ್ ಮಾಡ್ಕೊಳ್ಕ. ಅದಕ್ಕೆ ಏನ್ ಮಾರ್ಕ್ಸ್ ಅಲೋಟೆಡ್ ಇದೆಯಲ್ಲ, ಸೊ 11 ಮಾರ್ಕ್ಸ್ ದಷ್ಟು ವೇಟೇಜ್ ಇದೆ. ಆ 11 ಮಾರ್ಕ್ಸ್ ದಷ್ಟು ನಿಮಗೆ ಸ್ಕೋರ್ ಮಾಡ್ಕೊಳ್ಕ ಪ್ಲಸ್ ಪಾಯಿಂಟ್ ಆಗ್ತದೆ ನೋಡ್ರಿ. ಓಕೆ, ಬೆಸ್ಟ್ ವೇದೊಳಗ. ಸೊ ಲೆಟ್ ಅಸ್ ಸಿ ವಾಟ್ ಆರ್ ಆಲ್ ದ 100% ಫಿಕ್ಸ್ ಥಿಂಗ್ಸ್ ಯು ಸಪೋಸ್ ಟು ಸ್ಟಡಿ. ಯಾವ್ಯಾವ ಪಾಯಿಂಟ್ಸ್ ನ ಸ್ಟಡಿ ಮಾಡ್ಬೇಕಂದ್ರೆ ಫಸ್ಟ್ ಅಂಡ್ ಪ್ರಿಮೋಸ್ಟ್ ಕೂಲಮ್ಸ್ ಲಾ. ಯಾವುದೇ ಕಾರಣಕ್ಕೂ ಕೂಲಮ್ಸ್ ಲಾ ನ ನೆಗ್ಲೆಕ್ಟ್ ಮಾಡಬೇಡ್ರಿ. ಕೂಲಮ್ಸ್ ಲಾ ಸ್ಟಡಿ ಮಾಡಿದ್ದೆ ಆದ್ರೆ ಮುಂದಿನ ಎಲ್ಲಾ ಚಾಪ್ಟರ್ಸ್ ಗಳಿಗೂ ಬರ್ತೈತಿ. ನೀವು ಕೂಲಮ್ಸ್ ಲಾ ನೆಗ್ಲೆಕ್ಟ್ ಮಾಡಿ ಇಲ್ಲಿ ಒಂದ್ ಎರಡು ಕ್ವಶನ್ ಬಯಾಟ್ ಹಾಕಿದ್ರೆ ಸೊ ನೆಕ್ಸ್ಟ್ ಚಾಪ್ಟರ್ ಸೆಕೆಂಡ್ ಥರ್ಡ್ ಫೋರ್ತ್ ಎಲ್ಲದಕ್ಕ ಸಮಸ್ಯೆ ಆಗ್ತೈತಿ. ಅದಕ್ಕೆ ಫಸ್ಟ್ ಅಂಡ್ ಪ್ರಿಮೋಸ್ಟ್ ಯು ಹ್ಯಾವ್ ಟು ಫೋಕಸ್ ಕನ್ಸರ್ನ್ ಟು ದಿ ಕೂಲಮ್ಸ್ ಲಾ ಸ್ಟೇಟ್ಮೆಂಟ್ ಆಸ್ ವೆಲ್ ಆಸ್ ಎಕ್ಸ್ಪ್ಲನೇಷನ್. ಅದು 2 ಮಾರ್ಕ್ಸಿಗೆ ಕೇಳ್ತಾನೆ, ಸ್ಟೇಟ್ ಅಂಡ್ ಎಕ್ಸ್ಪ್ಲೇನ್ ಕೂಲಮ್ಸ್ ಲಾ ಅಂತೇಳಿ. ಇರ್ಲಿಲ್ಲ ಅಂದ್ರೆ ವೆಕ್ಟರ್ ಫಾರ್ಮ್ ಆಫ್ ಕೂಲಮ್ಸ್ ಲಾ. ಸರ್ ಇದರ ಆನ್ಸರ್ ಬೇಕು ಅಂದ್ರೆ ಆಲ್ರೆಡಿ ನಮ್ಮ ಯೂಟ್ಯೂಬ್ ನಾಗ ಏನ್ ಮಾಡಿದ್ವಿ, ಲೈವ್ ಕ್ಲಾಸ್ ನ ಕಂಡಕ್ಟ್ ಮಾಡಿದ್ವಿ ನೋಡ್ರಿ. ಒಂದನೇ ಚಾಪ್ಟರ್ ಮೇಲಿಂದು ಪಾರ್ಟ್ ಬಿ ಕ್ವಶನ್ಸ್ ಎಲ್ಲಾನು 2 ಮಾರ್ಕ್ಸ್ ಇಂದು ಮತ್ತೆ 3 ಮಾರ್ಕ್ಸ್ ಇಂದು. ಅವು ಇನ್ನೂ ಯಾರು ನೋಡ್ಕೊಂಡಿಲ್ಲ ನೋಡ್ಕೊಳ್ರಿ. ಲಾಸ್ಟ್ ಇಯರ್ ಜಸ್ಟ್ ಹಾರ್ಡ್ಲಿ ಒಂದು 10-15 ಮಿನಿಟ್ಸ್ ಒಂದು ಲೈವ್ ಕ್ಲಾಸ್ ಕೊಟ್ಟಿತ್ತು. ಅದರಿಂದ 6 ಮಾರ್ಕ್ಸ್ ದಷ್ಟು ಬಂದೈತಿ. ಸೊ ಅದಕ್ಕೆ ಯಾವುದೇ ಕಾರಣಕ್ಕೂ ಯಾವ್ದು ಕ್ಲಾಸ್ ನ ಸ್ಕಿಪ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಯಾವ್ಯಾವ ಯೂಟ್ಯೂಬ್ ನಾಗ ವಿಡಿಯೋ ಮಾಡಿ ಹಾಕಿದ್ವಿ ವಿಡಿಯೋ ನೋಡ್ಕೊರಿ, ಲೈವ್ ಕ್ಲಾಸ್ ಕೊಟ್ಟಿದ್ವಿ ಲೈವ್ ಕ್ಲಾಸ್ ನೋಡ್ಕೊರಿ. ಅವಾಗ ಇದು ಕಾನ್ಸೆಪ್ಟ್ ಇದನ್ನು ಕವರ್ ಆಗ್ತೈತಿ, ಪ್ರಾಪರ್ಟೀಸ್ ಆಫ್ ಚಾರ್ಜಸ್ ಕವರ್ ಆಗ್ತೈತಿ, ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಕವರ್ ಆಗ್ತೈತಿ ನೋಡ್ರಿ. ಓಕೆ, ಸೊ ಅವು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇವು ಮೂರು ಬೀಳ್ತಾವ, ಇಲ್ಲ 3ದ್ರಾಗ 2 ಅಂತೂ ಕಂಪಲ್ಸರಿ ಬೀಳ್ತಾವ. ಫಸ್ಟ್ನೇದು 2 ಮಾರ್ಕ್ಸಿಗೆ ಆದ್ರ ಇವ್ ಎರಡದ್ರಾಗ ಒಂದು 3 ಮಾರ್ಕ್ಸಿಗೆ ಅಪಿಯರ್ ಆಗ್ತದೆ. ಇಲ್ಲಿ 5 ಮಾರ್ಕ್ಸ್ ದಷ್ಟು ನಿಮಗೆ ಹೆಲ್ಪ್ ಆಗ್ತದೆ ನೋಡ್ರಿ. ಇರ್ಲಿಲ್ಲ ಅಂದ್ರೆ ಫಿಕ್ಸ್ ಇದು ಎಲೆಕ್ಟ್ರಿಕ್ ಚಾರ್ಜಸ್ ಬಿಟ್ರೆ ಎಲೆಕ್ಟ್ರಿಕ್ ಸೊ ಫೀಲ್ಡ್ ಲೈನ್ಸ್ ಪ್ರಾಪರ್ಟೀಸ್ ಒಂದು ಕ್ವಶನ್ ಮಾತ್ರ 3 ಮಾರ್ಕ್ಸಿಗೆ ಪಕ್ಕ ಕ್ವಶನ್ ಆಗ್ತೈತಿ. ಸೊ ಅದಕ್ಕೆ ಏನ್ ಓದ್ಬಾರ್ದು ಅನ್ನೋದು ಫಸ್ಟ್ ತಿಳ್ಕೊರಿ. ಅವಾಗ ಆಟೋಮೆಟಿಕ್ ಆಗಿ ಇಲ್ಲಿ ಏನ್ ಕೊಟ್ಟಿದೀವಲ್ಲ ಇವು ಇಷ್ಟೇ ಓದಿದ್ರೆ ನಿಮ್ಗೆ ಏನಾಗ್ತೈತಿ, ಬೆಸ್ಟ್ ಸ್ಕೋರ್ ಮಾಡ್ಕೊಳಕ್ ಹೆಲ್ಪ್ ಆಕೈತಿ. ಇಲ್ಲ ಸರ್ ನಾನು NCERT ಬುಕ್ ಫಸ್ಟ್ ಪೇಜ್ ದಿಂದ ಸ್ಟಾರ್ಟ್ ಮಾಡಿ ಲಾಸ್ಟ್ ಪೇಜ್ ತಕ್ಕ ಓದ್ತೀನಿ ಅನ್ನೋರಿಗೆ ಓದ್ರಿ. ಯಾರು ಫೇಲ್ ಆಗ್ತೀನಿ ಲೆಸ್ ಸ್ಕೋರ್ ಆಗ್ತದ ನಮಗೆ ಬೂಸ್ಟರ್ ಕ್ಲಾಸ್ ಬೇಕ್ರಿ ಸರ್ ಅಂತನೋರಿಗೆ ಇವೆಲ್ಲಾನು ಇಲ್ಲಿ ಕೊಟ್ಟಿದ್ವಲ್ಲ ಇದ್ರ ಪ್ರಕಾರ ನೀವು ಪ್ರಿಪೇರ್ ಆಗಿದ್ದೆ ಆದ್ರೆ ಇದ್ರ ಪ್ರಕಾರನೇ ನಾಳೆ 5th of December ಹಿಡಿದೇನ್ ಕ್ಲಾಸಸ್ ಸ್ಟಾರ್ಟ್ ಆಗ್ತದೆ ಅಂದೇವಲ್ಲ PCMB ಇದು ಇದೇ ತರಾನೇ ಮಾಡಿಕೊಟ್ಟಿರ್ತಾರೆ ನೋಡಿ. ಚಾಪ್ಟರ್ ವೈಸ್ ಸಬ್ಜೆಕ್ಟ್ ವೈಸ್ ಎಲ್ಲ 4 ಸಬ್ಜೆಕ್ಟ್ ಅಗ್ದಿ ನಿಮಗೆ ಎಂತ ಲೆವೆಲ್ ಸ್ಟೂಡೆಂಟ್ಸ್ ಇದ್ರು ಸರ್ ನಾನೀಗ ಎಕ್ಸಾಮ್ ಕೊಟ್ರೆ ಫೇಲ್ ಆಗ್ತೀನಿ ಅನ್ನೋರಿಗೆ 60 to 70 ಮಾಡಿಸ್ತೈತಿ ನೋಡ್ರಿ. ಸರ್ ಈಗ ಎಕ್ಸಾಮ್ ಕೊಟ್ರೆ ನಾವು 45 ದಷ್ಟು ಮಾಡಷ್ಟು ಎಬಿಲಿಟಿ ಇದೆ ಅನ್ನೋರಿಗೆ ಸೊ ಆರಾಮ್ಸೆ 80-90% ಆಗಂಗ. ಯಾಕಂದ್ರೆ ಇಲ್ಲಿ ಮಿರರ್ ಕೊಟ್ಟಿದ್ವಿ ನಿಮ್ಗೆ ಏನ್ ಪ್ಯಾಟರ್ನ್ ಅನ್ನೋದೇ ಕೊಟ್ಟಿದ್ವಿ. ಇದ್ರ ಪ್ರಕಾರ ಕ್ಲಾಸಸ್ ಮಾಡಿ ಕೊಟ್ಬಿಡ್ತದ. ಆರಾಮ್ಸೆ ನೀವು ಎಲ್ಲರೂ ಸೊ ಪಾಸ್ ಆಗ್ಬೋದು, ಸ್ಕೋರ್ ಮಾಡ್ಕೋಬಹುದು. ಹಂಗೇನಾರು ಇನ್ನೂ ಡೌಟ್ ಇದ್ದವ್ರು ಇದ್ರೆ ಅಂದ್ರೆ ಸೊ 1ನೇ ತಾರೀಕು ಹಿಡಿದು 4th ತಕ್ಕ 4 days ಅಥವಾ 5 days ಡೆಮೋ ಕ್ಲಾಸ್ ನ ಅಟೆಂಡ್ ಆಗ್ರಿ. ಓಕೆ, 1st of December ಹಿಡಿದು ಎಲ್ ತಕ ಇರ್ತಂದ್ರೆ 4th of December ತಕ್ಕ. ಓಕೆ, 4th of December ತಕ್ಕ 5:30 ದಿಂದ ಎಷ್ಟು ತಕ ಇರ್ತ 8 o'clock ತಕ್ಕ ಯು ಕ್ಯಾನ್ ಅಟೆಂಡ್ ದಿ ಡೆಮೋ ಕ್ಲಾಸಸ್. ಸೊ ಅವಾಗ 4-5 ಕ್ಲಾಸ್ ಕೂತ್ ಬಳಕ ಸರ್ ನೀವು ಕಲಿಸೋದು ಬೆಸ್ಟ್ ಇದೆ ಅಂತ ಅನಿಸ್ತು ಅಂದ್ರೆ ಅವಾಗ ಅಡ್ಮಿಷನ್ 4th ಅನ್ನಟ್ಲೆ ಅಡ್ಮಿಷನ್ ತಗೊಂಡು 5th ಹಿಡಿದು ರೆಗ್ಯುಲರ್ ಆಗಿ ಕ್ಲಾಸಸ್ ನ ಅಟೆಂಡ್ ಆಗಿ. ಇಲ್ಲ ಸರ್ ನಾವ್ ಏನ್ ಪ್ಲಾನ್ ಕೊಡ್ಲಾತೀವಲ್ಲ ಇದು ಬೆಸ್ಟ್ ಇಲ್ಲ ಅನ್ನೋರು ಇದ್ರಂದ್ರೆ ನೀವು ಎಲ್ಲಾದ್ರೂ ಹೋಗಿ ಏನ್ ಬೇಕಾದ್ರೂ ಕಲ್ತು ಹೆಂಗ್ ಬೇಕಾದಂಗ್ ಪಾಸ್ ಆಗ್ಬೋದು, ನಿಮ್ ಚಾಯ್ಸ್. ಯಾಕಂತಂದ್ರೆ ಯೂಟ್ಯೂಬ್ ನಾಗ ಏನ್ ಪ್ಲಾನ್ ಕೊಟ್ಟಿದೀವಲ್ಲ ಅದ್ರ ಪ್ರಕಾರನೇ ಆಫ್ಲೈನ್ ಮತ್ತೆ ಆನ್ಲೈನ್. ಸರ್ ಈಗ ನಮಗ ಆನ್ಲೈನ್ ಬೇಕು ಅನ್ನೋರು ಜಸ್ಟ್ 4000 ದೊಳಗಡೆ ಏನಂತ ಹೇಳಿದೆ ದಟ್ ಈಸ್ ಸಾಧನ ಕೋರ್ಸ್ ಇದೆ ನೋಡ್ರಿ. 4000 ದೊಳಗಡೆ ಸಾಧನ ಕೋರ್ಸ್ ಇದೆ. PCMB ಈಗ ಏನ್ ಕಲ್ಸಿಲ್ಕತ್ತಿದೀವಲ್ಲ ಈ ಪ್ಲಾನ್ ಏನ್ ತೋರ್ಸ್ಲತ್ತೈತಲ್ಲ ಇದ್ರದ್ದೆಲ್ಲದ್ರದ್ದು ಕಂಪ್ಲೀಟ್ ಕ್ಲಾಸಸ್ ದ ರಿಕಾರ್ಡೆಡ್ ಇದೆ. ಓಕೆ, ಕಂಪ್ಲೀಟ್ 0 to 90% ತಕ್ಕ ಸ್ಕೋರ್ ಮಾಡ್ಕೊಂಗ. ಇವು ಯಾವ್ದಾರ ಏನಾಕೈತಿ ಹೈಲೈಟೆಡ್ ಮೋಸ್ಟ್ ಇಂಪಾರ್ಟೆಂಟ್ ಇದ್ದಿದ್ದನ್ನ ಕಾನ್ಸೆಪ್ಚುಯಲ್ ಬೇಸ್ಡ್ ಆಗ್ತದೆ. ಅಲ್ಲಿ ಕಂಪ್ಲೀಟ್ ಥಿಯರಿ ಅದು ನೀಟ್ಗೂ ಹೆಲ್ಪ್ ಆಗಂಗ, KCETಗೂ ಹೆಲ್ಪ್ ಆಗಂಗ, ಪ್ಲಸ್ 90% ಥಿಯರಿಗೆ ಸ್ಕೋರ್ ಮಾಡ್ಕೊಂಗ ಅದನ್ನ ಬಿಲ್ಡ್ ಮಾಡೈತೆ. ಅದರದ್ದು ಯುಟಿಲೈಸೇಷನ್ ತಕೊಂಡ್ರೆ ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ಇಯರ್. ಡೈಪೋಲ್ ಅಂಡ್ ಡೈಪೋಲ್ ಮೂಮೆಂಟ್ ಇದು 2 ಮಾರ್ಕ್ಸಿಗೆ ಕೇಳ್ತಾನೆ. ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಅದು 3 ಮಾರ್ಕ್ಸಿಗೆ ಕೇಳ್ತಾನೆ. ನೆಕ್ಸ್ಟ್ ಸರ್ ತಂದ್ರೆ ಪ್ರಾಪರ್ಟೀಸ್ ಆಫ್ ಎಲೆಕ್ಟ್ರಿಕ್ ಚಾರ್ಜಸ್ 2 or 3 ಮಾರ್ಕ್ಸಿಗೆ. ಕೂಲಮ್ಸ್ ಲಾ ಸ್ಟೇಟ್ಮೆಂಟ್ ಅಂಡ್ ಎಕ್ಸ್ಪ್ಲನೇಷನ್ 2 ಮಾರ್ಕ್ಸಿಗೆ ಆದ್ರೆ ವೆಕ್ಟರ್ ಫಾರ್ಮ್ 2 ಮಾರ್ಕ್ಸಿಗೆ. ನೆಕ್ಸ್ಟ್ ಸರ್ ಗಾಸಸ್ ಲಾ ನ ಎಲೆಕ್ಟ್ರೋಸ್ಟಾಟಿಕ್ ಇದನ್ನು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. ಇಲ್ಲಿ ಏನ್ ಕೊಟ್ಟಿದೀವಲ್ಲ ಇವು ಎಕ್ಸಾಮ್ ಯಾವುದೇ ಕಾರಣಕ್ಕೂ ಒಂದಿಲ್ಲ ಒಂದು ಮಿಸ್ ಮಾಡಿ ಮತ್ತೊಂದು ಕೇಳಂತದ. ಇವು ಇಷ್ಟು ಓದಿದ ಬಳಕ ನೀವು ನೆಕ್ಸ್ಟ್ ಕಂಪ್ಲೀಟ್ ನೋಟ್ಸ್ ಕ್ಲಾಸ್ ನೋಟ್ಸ್ ಓದ್ತೀನಿ ಸರ್ ಅನ್ನೋರಿಗೆ ನಾವು ಕ್ಲಾಸ್ ನೋಟ್ಸ್ ಏನ್ ಬರ್ಸಿದ್ವಲ್ಲ ಅದು ಕಂಪ್ಲೀಟ್ ಆಗಿ ಓದ್ಬೋದು. ಇಲ್ಲ ಸರ್ ಪಾಸಿಂಗ್ ಪ್ಯಾಕೇಜ್ ಅಷ್ಟೇ ಓದ್ತೀನಿ ಅನ್ನೋರಿಗೆ ಇದ್ರ ಕಾನ್ಸೆಪ್ಟ್ಗಳನ್ನ ಪಾಸಿಂಗ್ ಪ್ಯಾಕೇಜ್ ದಾಗ ಕೊಡ್ಲಾಗಿದೆ ಅದನ್ನ ನೀವು ಕರೆಕ್ಟ್ ಆಗಿ ಓದ್ಕೊಳ್ರಿ. ನೆಕ್ಸ್ಟ್ ಅದಾದ ಬಳಕ ಇಲ್ಲಿ ಬರೋದೈತೆ ನೋಡ್ರಿ ಎಷ್ಟು ಪರ್ಸೆಂಟೇಜ್ ಆದ್ರೂ ಫಿಕ್ಸ್ ಬರ್ಕೋರಿ. ಇದ್ರಾಗಿಂದ ಒಂದು ಎನಿ ಒನ್ ಸೊ 5 ಮಾರ್ಕ್ಸಿಗೆ ಒಂದು ಡೆರಿವೇಶನ್ ಆಸ್ ಇಟ್ ಈಸ್ ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ಎಕ್ಸ್ಪ್ರೆಷನ್. ಸೊ ಯಾವ್ದಾದ್ರು ಒಂದು 5 ಮಾರ್ಕ್ಸಿಗೆ ಫಾರ್ ಆಲ್ ಎಕ್ಸಾಮ್ಸ್. ಒಂದೇ ಮಾರ್ಚ್ 2026 ಅನ್ಬೇಡ್ರಿ, ಸೆಕೆಂಡ್ ಎಕ್ಸಾಮಿಗೂ ಇದ್ರಾಗ ಒಂದ್ರ ಯಾವ್ದಾದ್ರು ಅಪಿಯರ್ ಆಗ್ತೈತಿ.
ಸರ್ ಫಸ್ಟ್ ಎಕ್ಸಾಮಿಗೆ ಅಂದ್ರೆ ಇದ್ರಾಗೆ ಒಂದ್ರದಾಗ ಯಾವ್ದಾದ್ರು ಒಂದ್ ಅಪಿಯರ್ ಆಗ್ತದೆ ಇಷ್ಟದ್ರಾಗ. ನೆಕ್ಸ್ಟ್ ಸರ್ ಅಂತಂದ್ರೆ ಥರ್ಡ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಫಸ್ಟ್ 2 ಎಕ್ಸಾಮ್ಸ್ ಟೈಮ್ ಟೇಬಲ್ ಆಲ್ರೆಡಿ ಕೊಟ್ಟಾರೆ. ಸೊ ಅದನ್ನ ಆಲ್ರೆಡಿ ಎಲ್ಲರಿಗೂ ಗೊತ್ತಿದ್ದದ. ಸೊ ಯಾವ್ದಾವ್ ತರ ಕೇಳ್ತಾನೆ ಸರ್ ಒಂದು XCL ಎಲೆಕ್ಟ್ರಿಕ್ ಫೀಲ್ಡ್ ಸ್ಟ್ರೆಂತ್ ನ ಕಂಡಿಡಿಯಾಕ ಪಾಯಿಂಟ್ ಇಟ್ ಈಸ್ ಆನ್ XCL ಸೊ ಲೈನ್ ಅಂತೇಳಿ. ಇನ್ನೊಂದ್ರಿ ಸರ್ ಇಕ್ವಟೋರಿಯಲ್ ಪ್ಲೇನ್ ಅಂದ ಮೇಲೆ ಸೊ ಅದೊಂದು ಡೆರಿವೇಶನ್. ಇಲ್ಲ ಅಂದ್ರೆ ನೆಕ್ಸ್ಟ್ ಯಾವ್ದು ಕೇಳ್ತಾನೆ ಸರ್ ಸ್ಟ್ರೇಟ್ ಲೈನ್ ಅಥವಾ ಸ್ಟ್ರೇಟ್ ವೈರ್ದು. ನೆಕ್ಸ್ಟ್ ಪ್ಲೇನ್ ಸೀಟ್, ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗೋದು ಇದು ಸ್ಪೆರಿಕಲ್ ಬಾಲ್ ಆರ್ ಸ್ಪೆರಿಕಲ್ ಸೆಲ್ ಔಟ್ಸೈಡ್ ದಿ ಸೆಲ್ ಅಂತೇಳಿ ಕೊಟ್ಟಿರ್ತಾವ ನೋಡ್ರಿ. ಸೊ ಈ ಡೆರಿವೇಶನ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತೈತಿ. ಹಂಗಂತೇಳಿ ಇದು ಒಂದೇ ಮಾಡ್ಲಕ್ ಹೋಗ್ಬೇಡ್ರಿ. ಇಲ್ಲೇನ್ 5 ಕೊಟ್ಟಿದೀವಲ್ಲ, ಔಟ್ ಆಫ್ 5 ಸೊ ಎನಿ ಒನ್ ಪಕ್ಕ ಅಪಿಯರ್ ಆಗ್ತೈತಿ. ಎನಿ ಒನ್ ಸೊ ಎಷ್ಟು ಪರ್ಸೆಂಟೇಜ್ ಆದ್ರೂ ಫಿಕ್ಸ್ ಬರ್ಕೊಂಡ್ಬಿಡ್ರಿ, ಒಂದು 5 ಮಾರ್ಕ್ಸಿಗೆ ಅಪಿಯರ್ ಆಗ್ತದೆ. ಪ್ರಾಬ್ಲಮ್ ಕೇಳದಂದ್ರೆ ಮಾತ್ರ ಹೋಗ್ಬೇಕು, ಇರ್ಲಿಲ್ಲ ಅಂದ್ರೆ ಗ್ಯಾರಂಟಿ ಇದ್ರಾಗೆ. ಸೊ 5ದ್ರಾಗ ಒಂದು ಫಾರ್ ಆಲ್ ಎಕ್ಸಾಮ್ಸ್, ನಾಟ್ ಓನ್ಲಿ ಫಾರ್ 2026 ಬಟ್ ಆಲ್ಸೋ ಇದು 2036 ತಕ್ಕ ಸಿಲೆಬಸ್ ಇತ್ತಂದ್ರೆ ಇದ್ರಾಗಿಂತ ಒಂದು ಎತ್ ಕಾಪಿ ಪೇಸ್ಟ್ ಮಾಡಿರ್ತಾರೆ. ಸೊ ಇಷ್ಟು ಏನಪ್ಪಾ ಅಂದ್ರೆ ಕಂಪ್ಲೀಟ್ ಓವರ್ ವ್ಯೂ ಆಫ್ ದಿ ಸೊ ಫಸ್ಟ್ ಚಾಪ್ಟರ್, ಏನೇನ್ ಸ್ಟಡಿ ಮಾಡ್ಬೇಕು ಅನ್ನೋದು ಇಲ್ಲಿ. ಇದೇ ತರನೇ ಕೆಮಿಸ್ಟ್ರಿದ್ ಮಾಡಿ ಇವತ್ತು ಬೆಳಿಗ್ಗೆನು ಚಾಪ್ಟರ್ ವೈಸ್ ಸ್ಪ್ಲಿಟ್ ಮಾಡಿ ಹಾಕೈತಿ ನೋಡ್ರಿ. ಆ ಚಾಪ್ಟರ್ ವೈಸ್ ಸ್ಪ್ಲಿಟ್ ಮಾಡಿದ್ ನೋಡೋದಕ್ಕಿಂತ ಎಲ್ಲಾ ಚಾಪ್ಟರ್ಸ್ ಕೂಡಿದ್ದೆ ಎಷ್ಟಪ್ಪಾ ಅಂದ್ರೆ 1 hour 15 minutes ದನ. ಸೊ ಇದೇ ಅದು ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡ್ರಿ. ಕೆಮಿಸ್ಟ್ರಿದು ಪಕ್ಕ ನಿಮ್ಗೆ ಏನ್ ಸ್ಕೋರ್ ಮಾಡ್ಕೊಳಕ್ಕೆ ಪಾಯಿಂಟ್ಸ್ ಬೇಕಲ್ಲ, ಏನ್ ಚಾಪ್ಟರ್ ವೈಸ್ 100% ಫಿಕ್ಸ್ ಕಾನ್ಸೆಪ್ಟ್ಸ್ ಬೇಕಲ್ಲ, ಅಲ್ಲಿ ಕ್ವಶನ್ ಡಿಸ್ಕಷನ್ ಮಾಡ್ಕೋತೀವಿ ಯಾವ ತರ ಕ್ವಶನ್. ಇಲ್ಲಿ ಫಿಸಿಕ್ಸ್ ಕ್ವಶನ್ಸ್ ಅದು ನೆಕ್ಸ್ಟ್ ಸೆಕೆಂಡ್ ಬೂಸ್ಟರ್ ಕ್ಲಾಸ್ ತಗೋತೈತಿ. ಈಗ ಏನಪ್ಪಾ ಅಂದ್ರೆ ಫಸ್ಟ್ ಚಾಪ್ಟರ್ ಹೆಂಗೈತಲ್ಲ ಕಂಪ್ಲೀಟ್ ಈ ತರ, ಇದ್ರ ಮೇಲೆ ಯಾವ ತರ ಕ್ವಶನ್ಸ್ ನ ಫ್ರಿಕ್ವೆಂಟ್ಲಿ ರಿಪೀಟ್ ಆಗಿದ್ದಾವ ಪ್ರಿವಿಯಸ್ ಇಯರ್ ಅನ್ನೋದನ್ನ ಅದ್ರದ್ದು ಕಾನ್ಸೆಪ್ಟ್ ಪ್ಲಸ್ ಕ್ವಶನ್ಸ್. ಯಾಕಂದ್ರೆ ಈ ಕಾನ್ಸೆಪ್ಟ್ಸ್ ಮೇಲೆ ಕ್ವಶನ್ ಯಾವ ತರ ಕೇಳ್ತಾನ ಅನ್ನೋದು ನೆಕ್ಸ್ಟ್ ಬೂಸ್ಟರ್ ಕ್ಲಾಸ್ ನಾಗ ತಗೊಂಡಿರ್ತದೆ. ಇವಾಗ ಏನಂತಂದ್ರೆ ಔಟ್ಲೈನ್, ಕಂಪ್ಲೀಟ್ ಔಟ್ಲೈನ್ ಏನ್ ಓದ್ಬೇಕನ್ನಕ್ ನಿಮಗ್ ಗ್ರಿಪ್ ಸಿಗ್ತೈತಿ ನೋಡ್ರಿ. ಇದಿಷ್ಟು ಓದಿದೆ ಆದ್ರೆ ನಿಮ್ಗೊಂದು ಪ್ಲಾನ್ ಸಿಗ್ತೈತಿ, ಅದ್ರ ಪ್ಲಾನ್ ಪ್ರಕಾರ ಓದ್ಕೋತ ಹೋಗ್ಬೋದು. ಸರ್ ಇದು ಎಲ್ಲ ಕೊಟ್ಟಿರಲ್ಲ, ಇದು ಯಾವ ಎಕ್ಸ್ಪೀರಿಯನ್ಸ್ ಮೇಲೆ ಕೊಟ್ಟಿರಿ ಸರ್ ಅಂತಂದ್ರೆ ಬಿಕಾಸ್ ಐ ಆಮ್ ಹ್ಯಾವಿಂಗ್ 15 year ಎಕ್ಸ್ಪೀರಿಯನ್ಸ್ ಇನ್ ಇಂಜಿನಿಯರಿಂಗ್ ಲೈನ್. 15 ವರ್ಷದಷ್ಟು ಇಂಜಿನಿಯರಿಂಗ್ ಎಕ್ಸ್ಪೀರಿಯನ್ಸ್. ಸರ್ PUC ಎಷ್ಟು ವರ್ಷ ಅಂದ್ರೆ 9 years. ಓಕೆ, 10th year ಎಂಟ್ರಿ ಆಗ್ತಾ ಇದೆ. ಮೋರ್ ದ್ಯಾನ್ ಸೊ 60 to 70 times ಫಿಸಿಕ್ಸ್ ಕಲಿಸಿದ ಎಕ್ಸ್ಪೀರಿಯನ್ಸ್ ಮೇಲೆ. ನಾಟ್ ಓನ್ಲಿ ಫಿಸಿಕ್ಸ್ ಬಟ್ ಆಲ್ಸೋ ಐ ಟಾಟ್ ಸೊ ಮ್ಯಾಥಮೆಟಿಕ್ಸ್ ಅಂತೂ 100+ times ಕಲಿಸಿದ್ದೀನಿ. ಕೆಮಿಸ್ಟ್ರಿ ಸೊ ಮೋರ್ ದ್ಯಾನ್ 60 to 70 times. ಫಿಸಿಕ್ಸ್ ಮೋರ್ ದ್ಯಾನ್ 60 to 70 times. ನೆಕ್ಸ್ಟ್ ಸರ್ ಬಯಾಲಜಿ ಮೋರ್ ದ್ಯಾನ್ 60 to 70 times. ಸೊ ಅದರದ್ದು ಬೇಸಿಸ್ ಮೇಲೆ ಹಿಂಗ್ 100% ಫಿಕ್ಸ್ ಅಂತೇಳಿ ಚಾಪ್ಟರ್ ವೈಸ್ ಸೊ ಪ್ಲಾನ್ ನ ಕೊಟ್ಟಿರ್ತದೆ. ಅದ್ರದ್ದು ಎಲ್ಲರೂ ಯುಟಿಲೈಸೇಷನ್ ಮಾಡ್ಕೋರಿ. ಅದಕ್ಕೆ ಹೇಳಿದೆವು. ಸೊ ಈ ಇನ್ಫಾರ್ಮೇಶನ್ ಎಲ್ಲಾ ನಿಮ್ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ನೆಕ್ಸ್ಟ್ ಏನಪ್ಪಾ ನಿಮ್ ವಾಟ್ಸ್ಆಪ್ ಸ್ಟೇಟಸ್ ಇಡ್ರಿ, ನಿಮ್ ಫ್ರೆಂಡ್ಸಿಗೂ ಅದು ಅನುಕೂಲ ಆಗ್ತದೆ. ಯಾಕಂದ್ರೆ ಎಲ್ಲರ ನಂಬರ್ಗೆ ನಾವು ಕಳ್ಸ್ಕೊತ ಕುಂದ್ರಂಗಿಲ್ಲ. ಸೊ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿರ್ತೀರಿ ಅವರಿಗೆ ಲಿಂಕ್ ಬರ್ತೈತಿ. ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ರಿ. ಮತ್ತೆ ನಿಮ್ಗೆ ಬೆಸ್ಟ್ ಅನ್ಸಿತ್ತು ಅಂದ್ರೆ ಒಂದು ಲೈಕ್ ಬಟನ್ ಪ್ರೆಸ್ ಮಾಡೋದ್ರ ಜೊತೆಗೆ ಈ ಇನ್ಫಾರ್ಮೇಶನ್ ನಿಮ್ಮೆಲ್ಲ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ಲೆಟ್ಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್, ದಟ್ ಈಸ್ ಕನ್ಸರ್ನ್ ಟು ದಿ ಸೆಕೆಂಡ್ ಚಾಪ್ಟರ್, ಎಲೆಕ್ಟ್ರೋಸ್ಟಾಟಿಕ್ ಪೊಟೆನ್ಷಿಯಲ್ ಅಂಡ್ ಕೆಪಾಸಿಟನ್ಸ್. ಇದ್ರ ಮೇಲೆ ಏನೇನ್ ಸ್ಟಡಿ ಮಾಡ್ಬೇಕಪ್ಪ ಅಂತಂದ್ರೆ ಫಸ್ಟ್ ಅಂಡ್ ಪ್ರಿಮೋಸ್ಟ್ ಪ್ರಾಪರ್ಟೀಸ್ ಆಫ್ ಇಕ್ವಿ ಪೊಟೆನ್ಷಿಯಲ್ ಸರ್ಫೇಸ್. ಇದು 2 ಮಾರ್ಕ್ಸಿಗೂ ಕೇಳಬಹುದು, ಇಲ್ಲಾಂದ್ರೆ 3 ಮಾರ್ಕ್ಸಿಗೆ 2 or 3 ಮಾರ್ಕ್ಸಿಗೆ ಇದು ಆನ್ಸರ್. ಈ ಕ್ವಶನ್ ಏನಾಗ್ತಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾವ. ಮೆನ್ಷನ್ ಎನಿ 3 ಅಂತೇಳಿ ಕೇಳಿರ್ತಾನೆ 3 ಮಾರ್ಕ್ಸಿಗೆ, ಮೆನ್ಷನ್ ಎನಿ 2 ಅಂತೇಳಿ 2 ಮಾರ್ಕ್ಸಿಗೆ. ಓಕೆ, ಲೈವ್ ಆಗಿದ್ದವರು ಸೊ ಏನಾದ್ರು ನಿಮ್ಗೆ ಡೌಟ್ಸ್ ಇತ್ತು, ಇನ್ನು ಯಾವ ತರ ಬೇಕು ಅಂತ ಅನ್ನೋದಿತ್ತಂದ್ರೆ ಕಮೆಂಟ್ಸ್ ಹಾಕ್ಬಹುದು. ಹೆಂಗ್ ಕ್ಲಾಸ್ ಅನ್ಸ್ತಾ ಇದೆ ಅನ್ನೋದು ಚಾಟ್ ಬಾಕ್ಸ್ ಒಳಗಡೆ ನೀವು ಚಾಟ್ ಮಾಡಬಹುದು. ಲೆಟ್ಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ಕಾನ್ಸೆಪ್ಟ್. ಯಾವ್ದ್ರಿ ಸರ್ ಅಂತಂದ್ರೆ ಡೆರಿವೇಶನ್. ಇಲ್ಲಿ ಸೊ ಕೆಪಾಸಿಟರ್ಸ್ ಡೆರಿವೇಶನ್ ಇನ್ ಸಿರೀಸ್ ದರಿ ಕೇಳಿರ್ತಾನೆ, ಇಲ್ಲ ಇನ್ ಪ್ಯಾರಲಲ್ ಯಾವ್ದಾದ್ರು ಒಂದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಹೆಚ್ಚಾಗಿ 3 ಮಾರ್ಕ್ಸಿಗೆ ಕೇಳ್ತಾನೆ, ಯಾವಾಗಾರ 5 ಮಾರ್ಕ್ಸಿಗೆ ಹೋಗ್ತಾನೆ. ಹೆಚ್ಚಾಗಿ ಅದು ಕೇಳೋದು 3 ಮಾರ್ಕ್ಸಿಗೆ ಕೇಳಿರ್ತಾನೆ. ಓಕೆ, ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಸೊ 3 ಮಾರ್ಕ್ಸ್. ಸೊ ಕೆಪಾಸಿಟರ್ಸ್ ಇನ್ ಸಿರೀಸ್ ಆಗಿರ್ಬೋದು, ಕೆಪಾಸಿಟರ್ಸ್ ಇನ್ ಪ್ಯಾರಲಲ್. ಸರಿ ಸರ್, ನೆಕ್ಸ್ಟ್ ಇದು ಬಹಳಷ್ಟು ಸ್ಟೂಡೆಂಟ್ಸ್ ಮಿಸ್ಟೇಕ್ ಮಾಡ್ತಾರ ಮತ್ತೆ ಕನ್ಫ್ಯೂಷನ್ ಮಾಡ್ಕೋತಾರ. ಅವ ಕೇಳಿದ್ದು ಕೆಪಾಸಿಟನ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ 3 ಮಾರ್ಕ್ಸಿಗೆ. ಬಟ್ ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಯಾವ್ದು ಮಾಡ್ಲಕ್ ಹೋಗ್ತಾರ ಅಂದ್ರೆ ಪ್ಯಾರಲಲ್ ಕನೆಕ್ಷನ್ ಮಾಡ್ಲಕ್ ಹೋಗ್ತಾರ. ಬಿ ಕಾಶಿಯಸ್ ವೈಲ್ ಸೊ ಅಂಡರ್ಸ್ಟ್ಯಾಂಡಿಂಗ್ ದಿ ಕ್ವಶನ್ ವೈಲ್ ರೀಡಿಂಗ್ ದಿ ಕ್ವಶನ್. ಕರೆಕ್ಟ್ ಆಗಿ ಓದಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋರಿ. ಅವ ಏನ್ ಕೇಳಿರ್ತಾನ ಸರ್ ಅಂತಂದ್ರೆ ಇಫ್ 2 capacitors are connected in parallel then obtain the effective capacitance of that parallel connection ಅಂತೇಳಿ. ಇಲ್ಲಿ ಕೇಳಿದ್ದು ಕೆಪಾಸಿಟನ್ಸ್ ಆಫ್ ಪ್ಯಾರಲಲ್ ಪ್ಲೇಟ್ ಕೆಪಾಸಿಟರ್ ಕೇಳಿರ್ತಾನ. ಸೊ ಅದಕ್ಕೆ ಕನ್ಫ್ಯೂಷನ್ ಮಾಡ್ಕೊಳಕ್ ಹೋಗ್ಬೇಡ್ರಿ, ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾವ್ರಿ. ಸರ್ ಇದ್ರ PDF ಬೇಕು ಅಂತ ಹೇಳಿ ಕೇಳ್ತಿದ್ರು. ಸೊ ಇದ್ರ PDF ನ ನಮ್ಮ SPUC ಆಪ್ ನ ಡೌನ್ಲೋಡ್ ಮಾಡ್ಕೊಂಡ್ರೆ ಅಲ್ಲಿ ಎಲ್ಲರಿಗೆ ಫ್ರೀ ಆಫ್ ಕಾಸ್ಟ್ ಒಳಗಡೆ ಅವೈಲೇಬಲ್ ಇರಂಗ ಸಾಧನಾ ಕೋರ್ಸ್ ದಾಗರೆ ಅಪ್ಲೋಡ್ ಮಾಡಿರ್ತದ. ಇಲ್ಲಾಂದ್ರೆ ಇಂಡಿವಿಜುವಲ್ ಸಬ್ಜೆಕ್ಟ್ ಫಿಸಿಕ್ಸ್ ಸೆಕ್ಷನ್ ಒಳಗಡೆ ಇಲ್ಲ 2 ಕಡೆನೂ ಅಪ್ಲೋಡ್ ಮಾಡಿರ್ತದೆ, ಅಲ್ಲಿ ತಗೊಳ್ರಿ. ಇಲ್ಲಾಂದ್ರೆ
ಇಲ್ಲಿ ಹೇಳಿದೇವಲ್ಲ QR ಕೋಡ್ ನ ಸ್ಕ್ಯಾನ್ ಮಾಡ್ಕೊರಿ, ಮುಂದೆ ತೋರಿಸ್ತೈತಿ ಟೆಲಿಗ್ರಾಮ್, ಅಲ್ಲಿ ಜಾಯ್ನ್ ಆದ್ರೆ ಅಂದ್ರೆ ಅಲ್ಲೇ ಇದು PDF ಹಾಕಿರ್ತೈತಿ. ಓಕೆ, ಡೋಂಟ್ ವರಿ ಅಬೌಟ್ ದ PDF. ಲೆಟ್ಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ವಾಟರ್ ಪೊಟೆನ್ಶಿಯಲ್. ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ನೋಡಿ. ಎಲೆಕ್ಟ್ರಿಕ್ ಸೊ ಪೊಟೆನ್ಶಿಯಲ್ ಡ್ಯೂ ಟು ಅ ಪಾಯಿಂಟ್ ಚಾರ್ಜ್. ಇದು ಬಹಳಷ್ಟು ಸಲ ರಿಪೀಟ್ ಆಗೈತಿ, ಮತ್ತೆ ಮೋಸ್ಟ್ ಇಂಪಾರ್ಟೆಂಟ್. ಇದಕ್ಕೆ ಎಷ್ಟೇ ಸ್ಟಾರ್ ಕೊಟ್ಟರು ಕಡಿಮೆ ನೋಡಿ. ರೈಟ್, ನೆಕ್ಸ್ಟ್ ಸರ್ ಅಂತಂದ್ರೆ ಕನ್ಸಲ್ಟ್ ಇದೆ ಅನದರ್, ದಟ್ ಈಸ್ ಪ್ರಾಬ್ಲಮ್ಸ್. ಕಂಪಲ್ಸರಿ ಕ್ಲಾಸ್ ನಾಗ ಸಾಲ್ವ್ ಮಾಡಿಸಿದ ಪ್ರಾಬ್ಲಮ್ಸ್ ಪ್ಲಸ್ ಪಾಸಿಂಗ್ ಪ್ಯಾಕೇಜ್ ದಾಗ ಕೊಟ್ಟಿದ್ದು ಇಲ್ಲಿ ಬರ್ದೇ ಬಿಟ್ಟು ನೋಡ್ರಿ. ಇಷ್ಟು ಪರ್ಸೆಂಟೇಜ್ ಫಿಕ್ಸ್ ಯಾವ್ದಾದ್ರು ಒಂದು 5 ಮಾರ್ಕ್ಸಿಗೆ ಅಪಿಯರ್ ಆಗ್ತೈತಿ. ಅದು 1000% ಆದ್ರೂ ಫಿಕ್ಸ್ ಬರೀರಿ, 1,00,000% ಆದ್ರೂ ಫಿಕ್ಸ್ ಬರೀರಿ. ಒಂದು ಪ್ರಾಬ್ಲಮ್ ಇದ್ರ ಮೇಲೆ ಕಟ್ಟಿಟ್ಟಿದ್ ಬುತ್ತಿ. ಸೊ ಅದು ಪರ್ಟಿಕ್ಯುಲರ್ ಆಗಿ ಕ್ಲಾಸ್ ನ ನಾವು ಎಷ್ಟು ಸಾಲ್ವ್ ಮಾಡಿಸಿದ್ವಿ ಅದನ್ನ ಬಿಟ್ರೆ ಪಾಸಿಂಗ್ ಪ್ಯಾಕೇಜ್ ದಂದು ಎರಡು ಕಂಬೈನ್ ಮಾಡಿದ್ರೆ ಎಷ್ಟು ಬಿಡಿಸಿರಿ ಸರ್? ಆನ್ ಅನ್ ಅವರೇಜ್ ಒಂದು 7 to 8 ಪ್ರಾಬ್ಲಮ್ಸ್, ಮ್ಯಾಕ್ಸಿಮಮ್ 10 ಪ್ರಾಬ್ಲಮ್ಸ್ ಅನ್ನು ಬಿಡಿಸಿದ್ವಿ. ಔಟ್ ಆಫ್ ದೋಸ್ 7 to 8 ಪ್ರಾಬ್ಲಮ್ಸ್, ಒನ್ ದಟ್ ಈಸ್ ಗೋಯಿಂಗ್ ಟು ಅಪಿಯರ್. ಪ್ರತಿ ವರ್ಷ ಅಪಿಯರ್ ಆಗೈತಿ ಮತ್ತೆ ಅಪಿಯರ್ ಆಗ್ತೈತಿ, ನೋ ಡೌಟ್. ಓಕೆ, ಸೊ ಅದರದ್ದು ಕಂಪ್ಲೀಟ್ ಎಲ್ಲಿ ಆದ್ರೆ ಸರ್ ಕ್ಲಾಸ್ ನೋಟ್ಸ್ ಕಂಪ್ಲೀಟ್ ಸಾಲ್ವ್ ಮಾಡಿಸಿದ ಸಾಧನ ಕೋರ್ಸ್ದಾಗ ಇದೆ. ಕಂಪ್ಲೀಟ್ ಏನು ಕ್ಲಾಸ್ ರೆಕಾರ್ಡೆಡ್ ಇದ್ದಾವಲ್ಲ ಅದು ವೆಕೇಶನ್ ದಾಗ ಕಲಿಸಿದ್ದು, ಮತ್ತೆ ರೆಗ್ಯುಲರ್ ಕ್ಲಾಸ್ ನಾಗ ಆಫ್ಲೈನ್ ಕಲಿಸಿದೆ, ರೆಕಾರ್ಡೆಡ್ ಇದ್ದಿದೆ. ವೈಟ್ ಬೋರ್ಡ್ ಮೇಲೆ ಅಗ್ದಿ ನೀಟಾಗಿ. ಇನ್ನು ಯಾರು ವಾಚ್ ಮಾಡಿಲ್ಲ ವಾಚ್ ಮಾಡ್ರಿ. ಅದ್ರಾಗ ಮೋರ್ ದನ್ 2 to 3 ಅವರ್ಸ್ ದಷ್ಟು ಫ್ರೀ ಕ್ಲಾಸಸ್ ಇದ್ದಾವ ನೋಡ್ರಿ. 2 to 3 ಅವರ್ಸ್ ದಷ್ಟು ವಾಚ್ ಮಾಡಿದ ಬಳಿಕ ನಿಮ್ ಬೆಸ್ಟ್ ಅನ್ಸ್ತದ್ರೆ ಸಾಧನ ಕೋರ್ಸ್. ಜಸ್ಟ್ ಈಗ ಎಷ್ಟಕ್ಕೆ ರನ್ನಿಂಗ್ ಇದೆ ಸರ್ ಅದು ಆಫರ್ ಅಂತಂದ್ರೆ 4,000 ಒಳಗಡೆ ಇದೆ. ಸೊ 75% ಆಫ್ ಇರೋದ್ರಿಂದ ಅದ್ರ ಪ್ರೈಸ್ ವೆರಿ ಸೂನ್ 8,000 ಕದ ಇನ್ಕ್ರೀಸ್ ಮಾಡ್ತದೆ. ಬಿಫೋರ್ ರೈಸಿಂಗ್ ಯು ಕ್ಯಾನ್, ಇಂಟ್ರೆಸ್ಟೆಡ್ ಸ್ಟೂಡೆಂಟ್ಸ್ ಯು ಕ್ಯಾನ್ ಬೈ. ಓಕೆ, ಇದು ಯಾವ್ದ್ರದ್ದು ಔಟ್ಲೈನ್ ಐತ್ರಿ ಸರ್? ಸೆಕೆಂಡ್ ಚಾಪ್ಟರ್ದು ಕಂಪ್ಲೀಟ್ ಸೆಕೆಂಡ್ ಚಾಪ್ಟರ್ದು. ಸೊ ಏನೇನು ಓದ್ಬೇಕು ಅನ್ನೋದು ಇಷ್ಟು ಓದಿದ್ರೆ ಸೊ ಅವರೇಜ್ ಇಲ್ಲಿ ಎಷ್ಟು ಮಾರ್ಕ್ಸ್ ಕೊಟ್ಟಿದ್ದಾನೆ ಸರ್? 10 ಮಾರ್ಕ್ಸ್ ಕೊಟ್ಟಿದ್ದಾನೆ. 10 out of 10 ಯು ವಿಲ್ ಗೆಟ್ ದಟ್. ಸೊ ಹೆಂಗ್ ಅನ್ನೋದು ತೋರಿಸಿರ್ತ ನೋಡ್ರಿ. ಇದೇ ಫಸ್ಟ್ನೇದು ಬಿತ್ತು 2 ಮಾರ್ಕ್ಸಿಗೆ, ಇದು ಬೀಳಿಲ್ಲ, ಇದು ಕೇಳ್ದ 3 ಮಾರ್ಕ್ಸಿಗೆ, ಇದನ್ನು ಬೀಳಿಲ್ಲ ಇದು. ಓಕೆ, ಇವು ಇಷ್ಟದ್ರಾಗ ಒಂದಂತ್ರು ಕ್ವಶನ್ ಕೇಳ್ತಾನೆ, ಅದನ್ನ ಬಿಟ್ರೆ ಇದಂತ್ರು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತೈತಿ. ಓಕೆ, ಒಂದ್ 2 ಮಾರ್ಕ್ಸಿಗೆ, ಇಲ್ಲಿ 3 ಮಾರ್ಕ್ಸಿಗೆ 5 ಮಾರ್ಕ್ಸ್ ಐತಲ್ರಿ ಸರ್ ಅಂತಂದ್ರೆ ನೆಕ್ಸ್ಟ್ 5 ಮಾರ್ಕ್ಸ್ ಪ್ರಾಬ್ಲಮ್ ಕೇಳ್ಬಿಡ್ತಾನೆ. 10 ಮಾರ್ಕ್ಸ್ ಯು ವಿಲ್ ಗೆಟ್ ದಟ್, ನೋ ಡೌಟ್. ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ನೆಕ್ಸ್ಟ್. ದಟ್ ಈಸ್ ವಾಟ್ ಥರ್ಡ್ ಚಾಪ್ಟರ್, ಮೋಸ್ಟ್ ಇಂಪಾರ್ಟೆಂಟ್ ಮತ್ತೆ ಬಿಗ್ಗೆಸ್ಟ್ ಚಾಪ್ಟರ್. ಓಕೆ, ಸೊ ಈ ಚಾಪ್ಟರ್ ಒಂದು ಕಲ್ತ್ ಬಿಟ್ರೆ ನೀವು ಮುಂದೆ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಹೋಗ್ಲಿಕ್ಕೂ ಬೆಸ್ಟ್ ಆಗ್ತದೆ, ಎಲೆಕ್ಟ್ರಾನಿಕ್ಸ್ ಇಂಜಿನಿಯರಿಂಗ್ ಹೋಗ್ಲಿಕ್ಕೂ ಬೆಸ್ಟ್ ಆಗ್ತದೆ, ಮತ್ತೆ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಹೋಗ್ಲಿಕ್ಕೂ ಬೆಸ್ಟ್ ಆಗ್ತದೆ. ಸೊ ಅದಕ್ಕೆ ಈ ಚಾಪ್ಟರ್ ಯಾವುದೇ ಕಾರಣಕ್ಕೂ ಇಂಜಿನಿಯರಿಂಗ್ ಹೋಗೋರು ಯಾರು ಇದ್ರಲ್ಲ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಬಿಕಾಸ್ ಐ ಆಮ್ ಹ್ಯಾವಿಂಗ್ 15 year ಇಂಜಿನಿಯರಿಂಗ್ ಎಕ್ಸ್ಪೀರಿಯನ್ಸ್. ಅದ್ರ ಬೇಸಿಸ್ ಮೇಲೆ ಹೇಳಿರ್ತೈತಿ. ಮೋಸ್ಟ್ ಆಫ್ ದಿ ಸ್ಟೂಡೆಂಟ್ಸ್ ಇಂಜಿನಿಯರಿಂಗ್ ಬಂದಿರ್ತಾರೆ, ಓಮ್ಸ್ ಲಾ ಹೇಳ್ರನ್ನ PUC ದಿನ ಹೇಳಕ್ ಬರಲ್ಲ, ಆ ಲೆವೆಲ್ಗೆ ಇದಿರ್ತಾರೆ ಕೆಲವೊಬ್ರು ಸ್ಟೂಡೆಂಟ್ಸ್. ಸೊ ಅದಕ್ಕೆ ಆ ಲೆವೆಲ್ಗೆ ನೀವು ಹೋಗ್ಲಿಕ್ಕೆ ಹೋಗ್ಬೇಡ್ರಿ. ಈ ಚಾಪ್ಟರ್ದಾಗ ಏನ್ ಇಲ್ಲಿ ಕೊಟ್ಟಿದನಲ್ಲ ಇಷ್ಟಂತರೂ ಕಂಪಲ್ಸರಿ ಹೋದ್ರಿ. ಇದರದಿಂದ ನಿಮಗೆ ಸ್ಕೋರ್ ಮಾಡ್ಕೊಳಕ್ಕೂ ಬೆಸ್ಟ್ ಆಗ್ತೈತಿ. ಇಲ್ಲಿ ಎಷ್ಟು ಮಾರ್ಕ್ಸ್ ಇದೆ ಸರ್ ಅಂತಂದ್ರೆ 13 ಮಾರ್ಕ್ಸ್ ದಷ್ಟು ವೇಟೇಜ್ ಇದೆ. ಫುಲ್ 13 ಮಾರ್ಕ್ಸ್ ತಗೊಳಕ್ಕೂ ಬೆಸ್ಟ್ ಆಗ್ತದೆ. ನಾಟ್ ಓನ್ಲಿ ಟು ಸ್ಕೋರ್ 13 ಮಾರ್ಕ್ಸ್ ಇನ್ ಕರೆಂಟ್ ಎಲೆಕ್ಟ್ರಿಸಿಟಿ, ಬಟ್ ಆಲ್ಸೋ ದಟ್ ಈಸ್ ಗೋಯಿಂಗ್ ಟು ಹೆಲ್ಪ್ ಅ ಲಾಟ್ ಫಾರ್ ಯುವರ್ ಸೊ ಫೋರ್ತ್ ಕಮಿಂಗ್ ಇಂಜಿನಿಯರಿಂಗ್ ಕರಿಯರ್. ಯಾರು ಇಂಜಿನಿಯರಿಂಗ್ ಹೋಗ್ಬೇಕಂತಿರಲ್ಲ ಅವ್ರಿಗೆ ಬೆಸ್ಟ್ ಹೆಲ್ಪ್ ಆಗ್ತದೆ. ಸರಿ ಸರ್, ಹಾಗಾದ್ರೆ ಏನೇನ್ ಸ್ಟಡಿ ಮಾಡ್ಬೇಕ್ರಿ ಈ ಚಾಪ್ಟರ್ ಒಳಗಡೆ ಅಂದ್ರೆ ಓಮ್ಸ್ ಲಾನ ಸ್ಟಡಿ ಮಾಡ್ರಿ. ಅದ್ರದ್ದು ಸ್ಟೇಟ್ಮೆಂಟ್ ಎಕ್ಸ್ಪ್ಲನೇಷನ್ ಕೇಳ್ಬೋದು. ಹೆಚ್ಚಾಗಿ ಲಿಮಿಟೇಷನ್ಸ್ ನ ಫೋಕಸ್ ಮಾಡ್ತಾನ. ಹಂಗಂತೇಳಿ ಬರೀ ಲಿಮಿಟೇಷನ್ ಅಷ್ಟೇ ಓದ್ಲಿಕ್ಕೆ ಹೋಗ್ಬೇಡ್ರಿ. ಸ್ಟೇಟ್ಮೆಂಟ್ ಅಂಡ್ ಎಕ್ಸ್ಪ್ಲನೇಷನ್ ದಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತೈತಿ. ಒನ್ಸ್ ಯು ಸ್ಟಡಿ ಸ್ಟೇಟ್ಮೆಂಟ್ ಅಂಡ್ ಎಕ್ಸ್ಪ್ಲನೇಷನ್ ದೆನ್ ಗೋ ಆನ್ ಸ್ಟಡಿ ಅಬೌಟ್ ದಿ ಸೊ ಲಿಮಿಟೇಷನ್ಸ್. ಮೋಸ್ಟ್ಲಿ ಇದು ಕಂಪ್ಲೀಟ್ ಇದ್ರದ್ದು ಕ್ಲಾಸ್ ಆಲ್ರೆಡಿ ನಾವು ಲೈವ್ ಸ್ಟ್ರೀಮಿಂಗ್ ನ ಕೊಟ್ಟು ಸೊ ಯೂಟ್ಯೂಬ್ ನಾಗ ಕೊಟ್ಟಿದ್ದೀವಿ, ಅದರದ್ದು ಸದುಪಯೋಗ ಪಡಿಸೋಡ್ರಿ. ಓಕೆ, ನೆಕ್ಸ್ಟ್ ಏನ್ ಸ್ಟಡಿ ಮಾಡ್ರಪ್ಪ ಅಂದ್ರೆ ಕ್ರಿಚಾಫ್ಸ್ ಲಾಸ್. ಅದು ಫಸ್ಟ್ ಲಾ ಮತ್ತೆ ಸೆಕೆಂಡ್ ಲಾ. ಓಕೆ, 2 ಲಾನ ಸೊ ಕರೆಕ್ಟ್ ಆಗಿ ಸ್ಟಡಿ ಮಾಡ್ರಿ. ಸೊ ಅವಾಗ ನಿಮ್ಗೆ 2 ಮಾರ್ಕ್ಸಿಗೆ ಕೇಳಿದ್ರೆ 2 ಮಾರ್ಕ್ಸಿಗೆ ಬೆಸ್ಟ್ ಆಗ್ತದೆ, 3 ಮಾರ್ಕ್ಸಿಗೆ ಕೇಳಿದ್ರೆ 3 ಮಾರ್ಕ್ಸಿಗೆ ಬೆಸ್ಟ್ ಆಗ್ತದೆ. ಅಲಾಂಗ್ ವಿತ್ ದಟ್ ಯು ಹ್ಯಾವ್ ಟು ಸ್ಟಡಿ ಕಂಪಲ್ಸರಿ ಈ ಕ್ವಶನ್. ಇಲ್ಲೇನ್ 5, 3 ಅಂತ ಹೇಳಿ ಬರೆದಿರ್ತೀವಲ್ಲ ಈ ಕ್ವಶನ್ಸ್ ಗಳನ್ನ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇದೇ ತರನೇ ಕೆಮಿಸ್ಟ್ರಿ ಇದನ್ನು ಮಾಡೈತಿ ನೋಡ್ರಿ, ಪ್ರೀವಿಯಸ್ ಗೋ ಥ್ರೂ ದಟ್ ಆಲ್ಸೋ. ಸೊ ಮ್ಯಾಥಮೆಟಿಕ್ಸ್ ಇದನ್ನು ಮಾಡೈತಿ, ಬಯಾಲಜಿ ಇದನ್ನು ಮಾಡೈತಿ. ಒಂದೇ 2 ಸಬ್ಜೆಕ್ಟ್ ಮಾಡಿಲ್ಲ, ಎಲ್ಲ 4 ಮಾಡೈತಿ. ಅದ್ರದ್ದು ಯುಟಿಲೈಸೇಷನ್ ತಗೊಳ್ರಿ. ಯಾಕಂದ್ರೆ ಇವತ್ತು ಲೈವ್ ದಾಗಿದ್ದವರು ಇದು ಒಂದೇ ನೋಡ್ಬಿಡ್ತಾರ, ಮತ್ತೆ ಕಮೆಂಟ್ ಹಾಕಿರ್ತಾರೆ ಅದ್ರ ಕೆಳಗೆ ಸರ್ ಬಯಾಲಜಿ ಮಾಡ್ರಿ, ಕೆಮಿಸ್ಟ್ರಿ ಮಾಡ್ರಿ. ಹೋಗಿ ಕಂಪ್ಲೀಟ್ ಲೈವ್ ಕ್ಲಾಸಸ್ ಕಂಡಕ್ಟ್ ಮಾಡಿದ ಲೈವ್ ನೋಡ್ಕೋರಿ. ಪ್ಲೇ ಲಿಸ್ಟಿಗೆ ಹೋಗಿ ಅಲ್ಲಿದ್ದು ಫಿಸಿಕ್ಸ್ ಬೇಕಂದ್ರೆ ಫಿಸಿಕ್ಸ್, ಮ್ಯಾಥ್ಸ್ ಬೇಕಂದ್ರೆ ಮ್ಯಾಥ್ಸ್, ಕೆಮಿಸ್ಟ್ರಿ ಬೇಕಂದ್ರೆ ಕೆಮಿಸ್ಟ್ರಿ, ಬಯಾಲಜಿ ಬೇಕಂದ್ರೆ ಬಯಾಲಜಿ ವಾಚ್ ಮಾಡ್ಕೋರಿ. ಆಲ್ರೆಡಿ ರೆಡಿ ಕಂಟೆಂಟ್ ದೇ ಆರ್ ದೇರ್. ಹಿಂಗ ಅನ್ನಕ್ ಹೋಗ್ಬೇಡ್ರಿ ಇದೇ ವರ್ಷದೇ ಮಾಡಿದ ಅಂತ ಹೇಳಿ. ಲಾಸ್ಟ್ ಇಯರ್ ಏನ್ ಮಾಡಿದಿವಲ್ಲ ಅವನು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾವ. ಓಕೆ, ಸೊ ನೀವು ಜಸ್ಟ್ 15 days ದೊಳಗಡೆ ಇದ್ರಾಗ ಇದ್ದಿದ್ದು ಏನು SPC ಯೂಟ್ಯೂಬ್ ನಾಗ ಇದ್ದಿದ್ದು ಉಷ್ಟು ವಿಡಿಯೋ ವಾಚ್ ಮಾಡಿದ್ರೆ ಆರಾಮ್ಸೆ ನೀವು 45 to 55% ವಿದಿನ್ 15 days ದಾಗ ರೆಡಿ ಆಗ್ಬೋದು. ವಿದಿನ್ 15 days ದೊಳಗಡೆ. ಇನ್ನ ಟೈಮ್ ಎಷ್ಟಿದೆ ಸರ್? ಅರೌಂಡ್ ಮೋರ್ ದ್ಯಾನ್ ಸೊ 60 ಎಷ್ಟು ಡೇಸ್ ಆಗ್ತದೆ ಇಲ್ಲೇ ಜಸ್ಟ್ ರಫ್ ಆಗಿ ಕೌಂಟ್ ಮಾಡಿರ್ತದೆ ನೋಡ್ರಿ. 30 days ಡಿಸೆಂಬರ್ ಹಿಡೀರಿ, 30 days ಸೊ ಜನವರಿ ಹಿಡೀರಿ,
20 days ದಷ್ಟು ಸೊ ಡಿಸೆಂಬರ್ದು ಸಾರಿ ಫೆಬ್ರವರಿದು. ಸೊ ಇಲ್ಲಿ ಎಷ್ಟಾಗ್ತದೆ ಸರ್ ಅರೌಂಡ್ ರಫ್ಲಿ ಆದ್ರೆ ಇನ್ನು 80 days ದಷ್ಟು ನಿಮಗೆ ಟೈಮ್ ಸಿಗ್ತೈತಿ. ಅದ್ರದಾಗ ನಾನು ಎಷ್ಟು ಹೇಳಿದ್ದೀನಿ ಬರೀ 15 days ಏನಿದೆ ನಮ್ಮ SPUC ಕೋಚಿಂಗ್ ಸೆಂಟರ್ ಯಾವಾಗ 2016 ಹಿಡಿದು ಸ್ಟಾರ್ಟ್ ಆಗ್ಯದಲ್ಲ ಅಂದ್ ಹಿಡಿದು ಇದ್ದಿದ್ದ ಎಲ್ಲಾ ವಿಡಿಯೋಗಳನ್ನ PCMBದು ಓಕೆ PCMBದು ಸೆಕೆಂಡ್ PUC ಅನ್ನೋರು ಸೆಕೆಂಡ್ PUCದು ಫಸ್ಟ್ PUCದು ಕೆಲವೊಂದಿಷ್ಟು ಕಡಿಮೆ ಇದ್ದಾವೆ. ಸೆಕೆಂಡ್ PUCದು ಆಲ್ಮೋಸ್ಟ್ ಆಲ್ ದೇ ಆರ್ ರೆಡಿ ಇನ್ ಕಂಡೀಷನ್. 15 days ಒಳಗಡೆ ನೀವು ಆರಾಮ್ಸೆ 45 to 55 ದಷ್ಟು ಅಲ್ಲೇನೆ ಯೂಟ್ಯೂಬ್ಲೇನೆ ಸ್ಕೋರ್ ಮಾಡ್ಕೋಬಹುದು. ನೆಕ್ಸ್ಟ್ ಹೆಚ್ಚಿಂದ ಬೇಕಂದ್ರೆ ಸಾಧನ ಕೋರ್ಸ್ ಹೇಳಿದವಲ್ಲ ಅಲ್ಲಿ ಬೈ ಮಾಡ್ಕೊಂಡ್ಬಿಟ್ರೆ ಆನ್ಲೈನ್ ಮುಖಾಂತರ ನೀವು ಆಫ್ಲೈನ್ ಬರ್ಲಕ್ ಆಗಂಗಿಲ್ಲ ಅನ್ನೋರು ಆನ್ಲೈನ್ ಮುಖಾಂತರನೇ ಜಸ್ಟ್ ಹಾರ್ಡ್ಲಿ ಎಷ್ಟಪ್ಪ ಅಂದ್ರೆ 4000 rupees ಅದು ಕೋರ್ಸ್ ಸಾಧನ ಕೋರ್ಸ್ ಬೈ ಮಾಡ್ಕೊಂಡ್ರೆ ಇಲ್ಲಾಂದ್ರೆ ಫ್ರೀ ಆಫ್ ಕಾಸ್ಟ್ ಒಳಗಡೆ ಯೂಟ್ಯೂಬ್ ದೊಳಗೆ ಅಂತ ಯೂಸ್ ತಕ್ಕೋರಿ. ರೈಟ್, ಗೆಟ್ ಇನ್ ಟು ದ ನೆಕ್ಸ್ಟ್ ದಟ್ ಈಸ್ ಕನ್ಸರ್ನ್ ದಿ ವಿಟ್ಸ್ಟೋನ್ ಬ್ರಿಡ್ಜ್. ಇದು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಕ್ ಹೋಗ್ಬೇಡ್ರಿ. ಇದು ಫಿಕ್ಸ್ ಕ್ವಶನ್ ಆಗ್ತದೆ. P/Q = R/S. ದಟ್ ಇಸ್ ದ ವಿಟ್ಸ್ಟೋನ್ ಬ್ರಿಡ್ಜ್. ಓಕೆ, ಮೋಸ್ಟ್ ಇಂಪಾರ್ಟೆಂಟ್. ರೈಟ್, ನೆಕ್ಸ್ಟ್ ಸೆಲ್ಸ್ ಇನ್ ಸೀರೀಸ್ ಸೆಲ್ಸ್ ಇನ್ ಪ್ಯಾರಲಲ್ ಯಾವ್ದಾದ್ರು ಒಂದನ್ನ ಅಪಿಯರ್ ಆಗ್ತೈತಿ. ಇದು ಯಾವ ತರ ಕೇಳ್ತಾನಂದ್ರ ಇದ್ರ ಮ್ಯಾಲ ಪ್ರಾಬ್ಲಮ್ಸ್ ಕೇಳಿಲ್ಲ. ಸೆಲ್ಸ್ ಇನ್ ಸೀರೀಸ್ ಸೆಲ್ಸ್ ಇನ್ ಪ್ಯಾರಲಲ್ ಪಕ್ಕ ಡೆರಿವೇಶನ್ ಬರ್ತೈತಿ. ಡೆರಿವೇಶನ್ ಕೇಳಿದ ಪ್ರಾಬ್ಲಮ್ ಕೇಳಂಗಿಲ್ಲ. ವಿಟ್ಸ್ಟೋನ್ ಬ್ರಿಡ್ಜ್ ಮೇಲೆ ಡೆರಿವೇಶನ್ ಕೇಳಿದ್ರೆ ಅದ್ರ ಮೇಲೆ ಪ್ರಾಬ್ಲಮ್ ಹೋಗಂಗಿಲ್ಲ. ಅದ್ರ ಮೇಲೆ ಪ್ರಾಬ್ಲಮ್ ಕೇಳಿದ್ರೆ ಡೆರಿವೇಶನ್ ಕೇಳಂಗಿಲ್ಲ. ಅದಕ್ಕೆ ಸೊ ಕಂಪಲ್ಸರಿ ನೀವು ವಿಟ್ಸ್ಟೋನ್ ಬ್ರಿಡ್ಜ್ ಮತ್ತೇನು ಸೆಲ್ಸ್ ಇನ್ ಸೀರೀಸ್ ಸೆಲ್ಸ್ ಇನ್ ಪ್ಯಾರಲಲ್ ಡೋಂಟ್ ನೆಗ್ಲೆಕ್ಟ್. ಎರಡೂ ಕಾನ್ಸೆಪ್ಟ್ ನ ತರೋಗ್ರಿ. ಇದ್ರ ಮೇಲೆ ನಾವೇನು ಪ್ರಾಬ್ಲಮ್ಸ್ ಬಿಡಿಸಿವಲ್ಲ ಕ್ಲಾಸ್ ಸಾಲ್ವ್ಡ್ ಯಾವ ಹೆಚ್ಚಿನ ಹೊರಗಿನ ತಲೆ ಕೆಡ್ಸಲ್ಕ್ ಹೋಗ್ಬೇಡ್ರಿ. ಕ್ಲಾಸ್ನಾಗ ಏನ್ ಬಿಡಿಸಿರ್ತೀವಿ ಅದನ್ನ ಪ್ಲಸ್ ಪಾಸಿಂಗ್ ಪ್ಯಾಕೇಜ್ ದನ್ನು ಆಲ್ಮೋಸ್ಟ್ ಕ್ಲಾಸ್ ನೋಟ್ಸ್ ನಾಗ ಕವರ್ ಮಾಡಿರ್ತೀವಿ. ಕ್ಲಾಸ್ ನೋಟ್ಸ್ ದನ್ನು ಪಾಸಿಂಗ್ ಪ್ಯಾಕೇಜ್ ದಾಗ ಕೊಟ್ಟಿರ್ತೀವಿ. ಇಲ್ಲಿ ಎಷ್ಟು ಪ್ರಾಬ್ಲಮ್ಸ್ ಬಿಡಿಸಿರಿ ಸರ್ ಮೋಸ್ಟ್ಲಿ 8 in 10 ಅನ್ನ ಪ್ರಾಬ್ಲಮ್ಸ್ ಇದ್ದಾವ ನೋಡ್ರಿ. ಇಲ್ಲೇನ್ 20-30 ಪ್ರಾಬ್ಲಮ್ಸ್ ಬಿಡಿಸ್ಕೋತ ಕೂತಿರಲ್ಲ. ಕೆಲವೊಂದ್ ಕಾಲೇಜ್ದಾಗ ಹೆಂಗಂದ್ರ ಒಂದೊಂದೇ ಚಾಪ್ಟರ್ ಮೇಲೆ 50-50 ಪ್ರಾಬ್ಲಮ್ ಬಿಡಿಸ್ಬಿಡುದು. ಹುಡುಗರಿಗೆ ಬಿಡಿಸ್ಲಿಕ್ಕೆ ಹೋದ್ರೆ ಒಂದು ಪ್ರಾಬ್ಲಮ್ ಬಿಡಿಸ್ಲಿಕ್ಕೆ ಬರಲ್ಲ. ಸೊ ನಾವೇನ್ 8-10 ಪ್ರಾಬ್ಲಮ್ಸ್ ಏನ್ ಬಿಡಿಸಿರ್ತೀವಿ ನೋಡ್ರಿ ಅವಷ್ಟು ತರೋ ಆಗಿಬಿಟ್ರೆ ಸೇಮ್ ಟು ಸೇಮ್ ಕಾಪಿ ಪೇಸ್ಟ್ ಅದ್ರನ್ನೇ ಆಗಿರ್ತಾವ. ಸೊ ಸೆಲ್ಸ್ ಇಲ್ಲಿ ಕ್ಲಿಯರ್ ಕಟ್ ಆಗಿ ಕೊಟ್ಟಿದೆ ನೋಡ್ರಿ. ಸೆಲ್ಸ್ ಇನ್ ಸೀರೀಸ್ ಸೆಲ್ಸ್ ಇನ್ ಪ್ಯಾರಲಲ್ ಪ್ರಾಬ್ಲಮ್ಸ್ ಬಿಟ್ರೆ ವಿಟ್ಸ್ಟೋನ್ ಬ್ರಿಡ್ಜ್ ಯಾವ್ದ್ರ ಮೇಲೆ ಡೆರಿವೇಶನ್ ಕೇಳ್ತಾನೆ ಅದ್ರ ಮೇಲೆ ಪ್ರಾಬ್ಲಮ್ ಕೇಳಂಗಿಲ್ಲ ಅಷ್ಟೇ. ಓಕೆ, ಒಮ್ಮೆ ಕೇಳ್ಬೋದು ಅದಂಗೆ ಕೇಳ್ಬಾರ್ದತ್ತೇನ್ ರೂಲ್ಸ್ ಇಲ್ಲ. ಬಟ್ ಹೆಚ್ಚಾಗಿ ವಿಟ್ಸ್ಟೋನ್ ಬ್ರಿಡ್ಜ್ ಡೆರಿವೇಶನ್ ಕೇಳೋದಂದ್ರೆ ವಿಟ್ಸ್ಟೋನ್ ಬ್ರಿಡ್ಜ್ ಮೇಲೆ ಪ್ರಾಬ್ಲಮ್ ಕೇಳಂಗಿಲ್ಲ. ಸೆಲ್ಸ್ ಇನ್ ಸೀರೀಸ್ ಸೆಲ್ಸ್ ಇನ್ ಪ್ಯಾರಲಲ್ ಡೆರಿವೇಶನ್ ಕೇಳೋದಂದ್ರೆ ಪ್ರಾಬ್ಲಮ್ಸ್ ಇದ್ರ ಮೇಲೆ ಕೇಳಂಗಿಲ್ಲ. ಎರಡದ್ರಾಗ ಒಂದು ಕೇಳಿರ್ತಾನೆ. ಸೊ ಅದಕ್ಕೆ ಇಷ್ಟಂತ್ರ ನೀವು ಥರ್ಡ್ ಚಾಪ್ಟರ್ಗೆ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡಲಾರ್ದೆ ಪರ್ಫೆಕ್ಟ್ ಆಗಿ ಇಷ್ಟು ಸ್ಟಡಿ ಮಾಡ್ರಿ. ಓಕೆ, ಯು ಕ್ಯಾನ್ ಸ್ಕೋರ್ ಸೊ 13 out of 13 here whatever it is there. Right, let us get into the next. ಹೇಳಿದೇವಲ್ಲ ಸೊ ಆಲ್ರೆಡಿ ನೆಕ್ಸ್ಟ್ ಏನ ಪ್ಲಾನ್ ಇದೆಯಲ್ಲ ನಿಮ್ಗೆ ಎಲ್ಲರಿಗೂ ಹೆಲ್ಪ್ಫುಲ್ ಆಗಂಗ. ಸೊ 2 months ಕೋರ್ಸ್ 60 days ಆರಾಮ್ಸೆ ನಿಮ್ಗೆ 60 days ಒಳಗಡೆ ಸೊ ಟಾರ್ಗೆಟ್ 90% ಅಂತೇಳಿ ನಾಟ್ ಓನ್ಲಿ ಫಾರ್ ಫಿಸಿಕ್ಸ್ ಬಟ್ ಆಲ್ಸೋ PCMB. ಸೊ PCMB ಕೂಡಿದ್ರೆ ಎಷ್ಟ್ ಆಗ್ತದ್ರಿ ಸರ್ ಅಂತಂದ್ರೆ ಆಫ್ಲೈನ್ ಕ್ಲಾಸ್ 8000 rupees ದೊಳಗೆ ಸಿಗ್ತದ ನೋಡ್ರಿ. ಓಕೆ, 8000 rupees ದಾಗ ಆಫ್ಲೈನ್ ಕ್ಲಾಸ್. ಸರ್ ಕ್ಲಾಸ್ ಟೈಮಿಂಗ್ ಯಾವ ತರ ಇರ್ತದ್ರಿ ಅಂತಂದ್ರೆ ಸೊ ಇಲ್ಲಿ ನೀವು ಬರೇ ಒಂದೇ ಸಬ್ಜೆಕ್ಟ್ ಬರ್ತೀನಿ ಅನ್ನೋರಿದ್ರಿ ಅಂತಂದ್ರ 7 to 8 ಒಂದ್ ಸಬ್ಜೆಕ್ಟ್ ಇದಿರ್ತದ. ಇಲ್ಲ ಸರ್ ನಾವು PCMB 4 ಬರ್ಬೇಕಂತೀವ್ರಿ ಅಂತಂದ್ರೆ 5:30 ದಿಂದ ಸೊ 8 o'clock 5:30 ದಿಂದ 8 o'clock ಬಂದಿದ್ದಾದ್ರೆ ನಿಮ್ಗೆ PCMB 4 2 months ಅಗ್ದಿ ಬೆಸ್ಟ್ ವೇದೊಳಗೆ ಕಲಿಸಿ. ಈಗೇನ್ ಪ್ಲಾನ್ ತೋರಿಸಿದವಲ್ಲ ಇಲ್ಲಿ ಪ್ರಿವಿಯಸ್ ಏನ್ ಪ್ಲಾನ್ ತೋರಿಸಿವಲ್ಲ ಹಿಂಗೆಲ್ಲಾ ಚಾಪ್ಟರ್ ವೈಸ್ ಸಬ್ಜೆಕ್ಟ್ ವೈಸ್ ಮಾಡಿಸಿ ನಿಮ್ ಪರ್ಫೆಕ್ಟ್ ಮಾಡಿಸಿ 2 months ದಾಗ ನಿಮಗ ಎಲ್ಲಾನು ಪ್ರಾಕ್ಟೀಸ್ ಮಾಡಿಸಿ ಟೆಸ್ಟ್ ಕಂಡಕ್ಟ್ ಮಾಡಿಸಿ ಕ್ವಶನ್ ಪೇಪರ್ಸ್ ಬಿಡಿಸಿ ಪಾಸಿಂಗ್ ಪ್ಯಾಕೇಜ್ ನ ಪ್ರಾಕ್ಟೀಸ್ ಮಾಡಿಸಿ ನಿಮಗ ಏನಪ್ಪಾ ಅಂದ್ರೆ ಆಲ್ ದಿ ಬೆಸ್ಟ್ ಹೇಳಿಕೆ ಎಕ್ಸಾಮ್ ಕಳಿಸ್ಕೊಟ್ಟಿರ್ತದ. ಸೊ ಒಂದೊಂದೇ ಸಬ್ಜೆಕ್ಟ್ ತೋತಿದ್ರೆ ಎಷ್ಟ್ ಆಗ್ತದೆ ಸರ್ 2000 ಈಚ್ ಸಬ್ಜೆಕ್ಟ್. ಓಕೆ, ಇಲ್ಲ ಸರ್ ನಾವು 4 ತೋತೀವಿ ಅಂದ್ರೆ 8000. ಇಲ್ಲ ಸರ್ ನಾವು ಒಮ್ಮೆ 10 members ಗ್ರೂಪ್ ಲೇ ಬರ್ತೀವ್ರಿ ಅಂದ್ರೆ ಸೊ ನೀವು 10 members ಗ್ರೂಪ್ ಲೇ ಬಂದ್ರೆ 6000 ದಾಗ ಸಿಗ್ತದೆ. ಈಗ ಏನಾದ್ರೆ 20 members ಗ್ರೂಪ್ ಲೇ ಬರ್ತಿದ್ರ ಅಂದ್ರೆ ಸೊ ಅವಾಗ 4000. ಓಕೆ, ಈಚ್ ಸ್ಟೂಡೆಂಟ್ಸ್ ಗ್ರೂಪಿಗೆ 4000 ಅಂತೇಳಿ ಈಚ್ ಸ್ಟೂಡೆಂಟ್ಸ್ ಹಚ್ಕೊಟ್ಟಿರ್ತದೆ. ಇದ್ರದ್ದು ಬೆನಿಫಿಟ್ಸ್ ಎಲ್ಲಾ ಸ್ಟೂಡೆಂಟ್ಸ್ ನ ಯುಟಿಲೈಸೇಷನ್ ಮಾಡ್ಕೋರಿ. ಇಲ್ಲ ಸರ್ ನಾವು 10 ಸ್ಟೂಡೆಂಟ್ಸ್ ಬರ್ತೀವಿ 6000 ಈಚ್. ಎಲ್ಲಾ PCMB ಇನ್ನು ಯಾರು ಓದಿಲ್ಲ ಅಂತಾರ ಯಾರು ಫೇಲ್ ಆಗ್ತೀನಿ ಅಂತ ಇರ್ತಾರಲ್ಲ ಅವ್ರಿಗಂತೂ ಬೆಸ್ಟ್ ಹೇಳಿ ಮಾಡಿಸಿದಂತ ಕೋರ್ಸ್ 5th of December ಹಿಡಿದು ಸ್ಟಾರ್ಟ್ ಆಗ್ತದೆ. ಹಂಗೇನ್ ಡೌಟ್ ಇದ್ದಿರ್ತಾರಲ್ಲ ನೀವು ಡೆಮೋ ಕ್ಲಾಸಿಗೆ ಬಂದು ಕುಂತ್ಕೊಳ್ರಿ. ಫಸ್ಟ್ ಆಫ್ಲೈನ್ ಕ್ಲಾಸ್ ಈಗ ಆನ್ಲೈನ್ ದಾಗ ಅಂತೂ ಹೇಳಿರ್ತೀವಿ. ಇಲ್ಲಿ ಪ್ಲಾನ್ ಕೊಟ್ಟಿದ್ದೀನಿ ಸೊ ಪರ್ಫೆಕ್ಟ್ ಆಗಿ ಕಲಿಸಿರ್ತೀವಿ. ಎಷ್ಟು ಲೈವ್ ಕ್ಲಾಸಸ್ ಕೊಟ್ಟಿದೀವಿ ಅದನ್ನು ನೋಡ್ಕೊಳ್ರಿ. ಅವಾಗ ಹೆಂಗ್ ಕಲಿಸ್ತೀವಿ ಅನ್ನೋದು ಗೊತ್ತಾಗ್ತದೆ. ಇಲ್ಲ ಸರ್ ಇನ್ನೂ ಸ್ವಲ್ಪ ಡೌಟ್ ಅದ ಅನ್ನೋರು ನೀವು ಕಂಪಲ್ಸರಿ 1ನೇ ತಾರೀಕು ಹಿಡಿದು ಡೆಮೋ ಕ್ಲಾಸಿಗೆ ಬರ್ರಿ. 1st of December ಹಿಡಿದು 4th of December ತನಕ ಡೆಮೋ ಕ್ಲಾಸಸ್ ನ ಅಟೆಂಡ್ ಆಗ್ರಿ ಅಟ್ ಫ್ರೀ ಆಫ್ ಕಾಸ್ಟ್ ಫಾರ್ ಆಲ್ ದಿ ಸ್ಟೂಡೆಂಟ್ಸ್. ಇಟ್ ಇಸ್ ಓಪನ್ 5:30 ದಿಂದ ಸೊ ಎಲ್ ತಕ ಸರ್ 8 o'clock ತನಕ ಎಲ್ಲಾ PCMB ನಿಮ್ಗೆ ಕಲಿಸ್ಕೊಟ್ಟಿರ್ತದೆ. ನಿಮ್ಗೆ ಬೆಸ್ಟ್ ಅಂತ ಅನಿಸ್ತಿತ್ತು ಅಂದ್ರೆ ನೀವು ಅವಾಗ ಏನಪ್ಪಾ ಅಂದ್ರೆ ಅಡ್ಮಿಷನ್ ತಗೊಂಡು ಕ್ಲಾಸಸ್ ನ ಅಟೆಂಡ್ ಆಗ್ರಿ ರೆಗ್ಯುಲರ್ಲಿ. ಒಂದು ದಿನ ಬಿಡ್ಲಾರ್ದೆ ಅಟೆಂಡ್ ಆಗ್ಬೇಕಾ ಬಿಕಾಸ್ ಇರೋದೇ 2 months ಇರ್ತೈತಿ.
ಅದ್ರೊಳಗಡೆ ಒಂದಿನ ಬಂದೆ ಒಂದಿನ ಬಿಟ್ಟು ಅಂದ್ರೆ ಆ ಕಡೆ ಈ ಕಡೆ ಆಗ್ತದೆ. ಅದಕ್ಕೆ ರೆಗ್ಯುಲರ್ ಆಗಿ 2 months ಅಟೆಂಡ್ ಆಗಿದ್ದಾದ್ರೆ ನೀ 0 ಲೆವೆಲ್ಗೆ ಇದ್ರೂ ಆರಾಮ್ಸೆ 90% ಲೆವೆಲ್ಗೆ ಸ್ಕೋರ್ ಮಾಡ್ಕೊಂಗ. ಸೊ ಎಲ್ಲಾನು ಕಲಿಸ್ಕೊಡ್ತೈತಿ, ಪ್ರಾಕ್ಟೀಸ್ ಮಾಡಿಸ್ತೈತಿ. ನೀವು ಮುಂದೆ ಏನಪ್ಪಾ ಅಂದ್ರೆ ಎಕ್ಸಾಮ್ ದಾಗ ಬರೆದು ಸ್ಕೋರ್ ಮಾಡ್ಕೊಳಕ್ ಹೆಲ್ಪ್ ಆಗ್ತಾವ. ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್ ಚಾಪ್ಟರ್. ಸೊ ದಟ್ ಈಸ್ ಕನ್ಸರ್ನ್ ಟು ದಿ ವಾಟ್ 4th ಚಾಪ್ಟರ್. ಎಸ್, ಯಾವ್ದ್ರಿ ಸರ್ ಅಂತ ದಟ್ ಈಸ್ ಮೂವಿಂಗ್ ಚಾರ್ಜಸ್ ಅಂಡ್ ಮ್ಯಾಗ್ನೆಟಿಸಮ್. ಮೂವಿಂಗ್ ಚಾರ್ಜಸ್ ಮ್ಯಾಗ್ನೆಟಿಸಮ್ ದ. ಸೊ ದಟ್ ಇಸ್ 4th ಚಾಪ್ಟರ್. 11 marks ದಷ್ಟು ವೇಟೇಜ್ ಇದೆ ನೋಡ್ರಿ. ಸೊ ಇದ್ರೊಳಗ ಯಾವುದೇ ಕಾರಣಕ್ಕೂ ಯಾವ್ದು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅಂದ್ರೆ ಇದು 5 marks ಮೋಸ್ಟ್ ಇಂಪಾರ್ಟೆಂಟ್ ಡೆರಿವೇಶನ್ ಆಗ್ತದೆ. ಅದ್ರ ಜೊತೆಗೆ 2 marks ಗೆ ಇದೊಂದು ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಅಲ್ಲಿ ಫಸ್ಟ್ನೇ ಚಾಪ್ಟರ್ ದಾಗ ಹೆಂಗ ಎಲೆಕ್ಟ್ರಿಕ್ ಫೀಲ್ಡ್ ಲೈನ್ಸ್ ಹೇಳಿದೇವಲ್ಲ, ಸೊ ಅದೇ ತರನೇ ಇಲ್ಲಿ ಏನ್ರಪ್ಪ ಅಂತಂದ್ರೆ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪ್ರಾಪರ್ಟೀಸ್ 2 marks ಗೆ ಆದ್ರೂ ಕೇಳ್ಬೋದು, 3 marks ಗೆ ಆದ್ರೂ ಕೇಳ್ಬೋದು. ಮೋಸ್ಟ್ ಇಂಪಾರ್ಟೆಂಟ್ ಮತ್ತೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಆಗ್ತದೆ ನೋಡ್ರಿ. ಓಕೆ, ಸೊ ನೆಕ್ಸ್ಟ್ ಅಪ್ಪ ಅಂದ್ರೆ ಬಯೋಟ್ ಸಾವರ್ಟ್ಸ್ ಲಾ ಇದನ್ನು 3 marks ಗೆ ಕೇಳ್ತಾನೆ. ನೆಕ್ಸ್ಟ್ ಡೆರಿವೇಶನ್ ಹೇಳಿದನಲ್ಲ, ಸೊ ದಟ್ ಈಸ್ ಕನ್ಸರ್ನ್ ಟು ದಿ ಮ್ಯಾಗ್ನೆಟಿಕ್ ಫೀಲ್ಡ್ ಸ್ಟ್ರೆಂತ್ ಇನ್ ಅ ಸರ್ಕ್ಯುಲರ್ ಲೂಪ್ ಕ್ಯಾರಿಂಗ್ ಸೊ ಕರೆಂಟ್. ಇದು ಬಹಳ ಸಲ ಕೇಳಿದಾನ, ಮತ್ತೆ ಹೊಳ್ಳಿ ರಿಪೀಟ್ ಆಗ್ತದೆ. ಸೊ ಕೆಲವೊಂದಿಷ್ಟು ಅಲ್ಲಿ ಹೆಂಗ್ ಕೆಮಿಸ್ಟ್ರಿ ಹೇಳಿದೇವಲ್ಲ 20-25 ಕ್ವಶನ್ಸ್, 20-25 ಕ್ವಶನ್ಸ್. ಸೊ ಅದೇ ತರಾನೇ ನಿಮ್ಗೆ ಹೆಂಗಂದ್ರ ಫಿಸಿಕ್ಸ್ ಹೇಳ್ಕೊಟ್ಟಿರ್ತ, ಬಟ್ ಈ ಕ್ಲಾಸಿಗೆ ಎಂಡಿಗೆ ಹೇಳಿರ್ತ ನೋಡ್ರಿ. ಇದೇನ್ ಕಂಪ್ಲೀಟ್ ಕ್ಲಾಸ್ ನ ಯಾರು ವಾಚ್ ಮಾಡಿರ್ತಾರಲ್ಲ ಎಂಡಿಗೆ ಒಂದು 5 minutes ದಷ್ಟು ಓವರ್ ಆಲ್ ಆಗಿ ಹೇಳಿರ್ತ. ನೆಕ್ಸ್ಟ್ ಬೂಸ್ಟರ್ ಕ್ಲಾಸ್ ನಾಗ ಏನದಲ್ಲ ಅಲ್ಲಿ ಹೆಂಗ್ ಕೆಮಿಸ್ಟ್ರಿ ತಗೊಂಡಿದ್ದೆ ನೋಡ್ರಿ ಇಂಪಾರ್ಟೆಂಟ್ ಕ್ವಶನ್ಸ್ ನ. ಸೊ ಅಲ್ಲಿ ಟಿಕ್ ಮಾಡಿಸೋತ್ ಹೋಗಿತ್ತಲ್ಲ, ಮೋಸ್ಟ್ಲಿ 20-25 ಕ್ವಶನ್ಸ್ ಆಗಿದ್ದಾವ. ಇನ್ನು ಯಾರು ಆ ಕ್ಲಾಸ್ ನೋಡಿಲ್ಲ ನೋಡ್ಕೊಳ್ರಿ. ಇವತ್ ಏನ್ ಮಾಡೈತೆ ಅಂತಂದ್ರ ಅದನ್ನ ಅಷ್ಟೇ ಕಟ್ ಮಾಡಿ 10 minutes ದಾಗ ಹೇಳೈತಿ ನೋಡ್ರಿ. ಅದುವರೆ ಕಂಪ್ಲೀಟ್ ಆಗಿ 10 minutes ನ ಎಲ್ಲರೂ ವಾಚ್ ಮಾಡ್ರಿ. ಅವಾಗ ಏನಾಗ್ತದೆ ನಿಮಗೆ ಕೆಮಿಸ್ಟ್ರಿ ಏನ್ ಓದ್ಬೇಕು ಪಾಸ್ ಆಗ್ಲಿಕ್ಕೆ ಅನ್ನಕ ಹೆಲ್ಪ್ ಆಕೈತೆ. ಹಂಗ ಸ್ವಲ್ಪ ಫಿಸಿಕ್ಸ್ ಏನ್ ಓದ್ಬೇಕು ಅನ್ನೋದು ಹಂಗ ಹೇಳ್ಕೊಡ್ರಿ ಸರ್ ಅಂತಂದ್ರೆ, ಸೊ ಕಂಪ್ಲೀಟ್ ಆಗಿ ಇವತ್ತಿನ ಕ್ಲಾಸ್ ನ ವಾಚ್ ಮಾಡ್ರಿ, ಒಂದು ಓವರ್ ವ್ಯೂ ಗ್ರಿಪ್ ಸಿಗ್ತೈತಿ. ನೆಕ್ಸ್ಟ್ ಕ್ಲಾಸ್ ಏನದಲ್ಲ ಇನ್ನೊಂದು ಸೆಕೆಂಡ್ ಬೂಸ್ಟರ್ ಕ್ಲಾಸ್ ಏನ್ ಮಾಡ್ಕೊಟ್ಟಿರ್ತಲ್ಲ, ಅವಾಗ ಲಾಸ್ಟ್ ಗೆ ಅಲ್ಲಿ ಹೆಂಗ್ ಕೆಮಿಸ್ಟ್ರಿ ಹೇಳಿರ್ತಲ್ಲ ಹಂಗ್ 10-15 minutes ಹೇಳಿರ್ತದ. ಇಡೀ ಕಂಪ್ಲೀಟ್ ಫಿಸಿಕ್ಸ್ ದೊಳಗಡೆ ನಿಮ್ಗೆ ಎಷ್ಟಪ್ಪ ಅಂದ್ರೆ 25 ಕ್ವಶನ್ಸ್ ಕೊಟ್ಟಿರ್ತವ್ರಿ. ಓಕೆ, ಎಕ್ಸ್ಟ್ರೀಮ್ ಕೇಸ್ ಇದ್ದವ್ರು ಫೇಲ್ ಆಗ್ತೀನಿ ಅನ್ನೋರು ಅವ್ ಅಷ್ಟೇ ಪರ್ಫೆಕ್ಟ್ ಆಗಿ ಹೋಗ್ಬೇಕು ನೋಡಿ. ಲೆಟ್ ಅಸ್ ಗೆಟ್ ಇನ್ ಟು ದಿಸ್. ನೆಕ್ಸ್ಟ್ ಯಾವ್ದ್ರಿ ಸರ್ ಅಂತಂದ್ರೆ ಡೆರಿವೇಶನ್. ಇದನ್ನು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತಾವ. ಪ್ಯಾರಲ್ ಸೊ ಕಂಡಕ್ಟರ್ಸ್ ಕ್ಯಾರಿಂಗ್ ದ ಕರೆಂಟ್. ಇಲ್ಲಿ ಸರ್ಕ್ಯುಲರ್ ಲೂಪ್ದು, ಇಲ್ಲಿ ಪ್ಯಾರಲ್ ಕಂಡಕ್ಟರ್ಸ್ ಕ್ಯಾರಿಂಗ್ ದ ಕರೆಂಟ್. ಸೊ ಇದು ಎರಡು ಡೆರಿವೇಶನ್ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಮಿನಿಮಮ್ ಏನ್ ಹೋದ್ರಪ್ಪ ಅಂದ್ರೆ ಈ ಮ್ಯಾಗ್ನೆಟಿಕ್ ಫೀಲ್ಡ್ ಲೈನ್ಸ್ ಪ್ರಾಪರ್ಟೀಸ್ ಹೋದ್ರೆ ಇವೆರಡು ಡೆರಿವೇಶನ್ ಕಂಪಲ್ಸರಿ ಮಾಡ್ರಿ. ಅದ್ರ ಜೊತೆಗೆ ಹಂತದ ಏನ್ 3 marks ಇಲ್ಲಿ ಕ್ವಶನ್ ಅಂತ ಹೇಳಿದವಲ್ಲ, ಹಂತದ ಇನ್ನೊಂದು 3 marks ಇಲ್ಲಿ ಹೆಂಗ್ 3M 5M ಬರಿತೀವಲ್ಲ, ಇವು ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡ್ಬೇಡ್ರಿ. ಇದ್ರ PDF ನ ಸೊ ನಮ್ಮ SPUC ಕೋಚಿಂಗ್ ಆಪ್ ದೊಳಗಡೆ ಆಡ್ ಮಾಡಿರ್ತೀವಿ. ಓಕೆ, ಸೊ ಫಿಸಿಕ್ಸ್ ಇದ್ರೊಳಗೂ ಹಾಕಿರ್ತೀವಿ, ಸಾಧನ ಕೋರ್ಸ್ ದಾಗ ಹಾಕಿರ್ತೀವಿ. ಸೊ ಎಲ್ಲಿದಾದ್ರೂ ಒಂದ್ ಕಡೆಯಿಂದ ನೀವು ಸೊ ಅದ್ರದ್ದು ಬೆನಿಫಿಟ್ಸ್ ನ ತಗೊಳ್ರಿ. ಇಲ್ಲ ಅಂದ್ರೆ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿರಿ. SPUC ಅಂತೇಳಿ ಟೆಲಿಗ್ರಾಮ್ ದೊಳಗಡೆ ಸರ್ಚ್ ಮಾಡಿದಾರೆ ಅಂದ್ರೆ ಅಲ್ಲಿ ಸಿಗ್ತೈತಿ, ಅಲ್ಲಿಂದನು PDF ನ ಪಡ್ಕೊಳ್ರಿ. ಓಕೆ, ಬೆಟರ್ SPUC ಆಪ್ ಇನ್ಸ್ಟಾಲೇಷನ್ ಮಾಡ್ಕೊಂಡ್ಬಿಟ್ರಿ ಅಂದ್ರೆ ಮೋಸ್ಟ್ ಆಫ್ ದಿ ಥಿಂಗ್ಸ್ ನಿಮ್ ಫ್ರೀ ಆಫ್ ಕಂಟೆಂಟ್ ನ ಸಿಗ್ತಾವ, ಫ್ರೀ ಆಫ್ ಕಾಸ್ಟ್ ಒಳಗಡೆ ಕಂಟೆಂಟ್. ಸೊ ಗ್ಯಾಲ್ನೋಮೀಟರ್ ಇಂಟು ಆಮ್ಮೀಟರ್ ಆಗಿ ಮತ್ತೆ ಗ್ಯಾಲ್ನೋಮೀಟರ್ ಇಂಟು ವೋಲ್ಟ್ ಮೀಟರ್ ಆಗಿ. ಸೊ ಇದಂತೂ ಫಿಕ್ಸ್ ಕ್ವಶನ್ ಆಗ್ತದೆ ನೋಡ್ರಿ. ಯಾವ್ದು ಕೇಳ್ತಾನೆ ಸರ್ ಅಂತಂದ್ರೆ ಯಾವ್ದಾದ್ರು ಒಂದು ಗ್ಯಾಲ್ನೋಮೀಟರ್ ಇಂಟು ಅಂಡ್ ಆಮ್ಮೀಟರ್ ಅಂತ ಕೇಳ್ತಾನೆ, ಗ್ಯಾಲ್ನೋಮೀಟರ್ ಇಂಟು ಅ ವೋಲ್ಟ್ ಮೀಟರ್ ವಿತ್ ಸ್ಕೆಚ್ ಎಕ್ಸ್ಪ್ಲೇನ್ ಅಂತ ಹೇಳಿ ಕೇಳಿರ್ತಾನೆ. ಮೋಸ್ಟ್ ಆಫ್ ದಿ ಟೈಮ್ಸ್ ದಿಸ್ ವಾಸ್ ರಿಪೀಟೆಡ್ ಅಗೇನ್, ದೇರ್ ವಿಲ್ ಬಿ ದಿ ಪ್ರೊಬಬಲ್ ಚಾನ್ಸ್ ಟು ಗೆಟ್ ರಿಪೀಟ್. ರೈಟ್, ಗೆಟ್ ಇನ್ ಟು ದ ನೆಕ್ಸ್ಟ್ ಚಾಪ್ಟರ್ ದಟ್ ಇಸ್ ಕನ್ಸರ್ನ್ ಟು ದಿ ಯಾವ್ದ್ರಿ ಸರ್ ಅಂತಂದ್ರೆ ರಿಗಾರ್ಡಿಂಗ್ ಮ್ಯಾಗ್ನೆಟಿಸಮ್ ಅಂಡ್ ಮ್ಯಾಟರ್. ಓಕೆ, 5th ಚಾಪ್ಟರ್ ದಟ್ ಇಸ್ ಎಷ್ಟು ಮಾರ್ಕ್ಸ್ ದಷ್ಟು ವೇಟೇಜ್ ಇದೆ ಸರ್? ಸಣ್ಣ ಚಾಪ್ಟರ್ ಇದೆ ನೋಡ್ರಿ, 5 marks ದಷ್ಟು ವೇಟೇಜ್ ಇದೆ. ಇದ್ರಾಗ ಏನು ಓದಲಿಲ್ಲ ಅಂದ್ರೆ ಇದು ಒಂದು ಕ್ವಶನ್ ಓದ್ಬಿಡ್ರಿ. ಬಟ್ ಇಲ್ಲಿ 3 ಕೊಟ್ಟಿರಲ್ರಿ ಸರ್, ತಾವ ಎಕ್ಸಾಮ್ ದಾಗ ಕೇಳೋದು 2 ಕೇಳ್ತಾನೆ. ಡಿಫ್ರೆನ್ಸಸ್ ಬಿಟ್ವೀನ್ ಎದಾದ್ರ ನಡುವಿನ ಕೇಳ್ತಾನೆ ಸರ್ ಅಂತಂದ್ರೆ ದಟ್ ಈಸ್ ಪೆರೋಮ್ಯಾಗ್ನೆಟ ಇಲ್ಲಾಂದ್ರೆ ಪ್ಯಾರಾಮ್ಯಾಗ್ನೆಟ್ ಇದು ಕೇಳಬಹುದು. ಮಾತ್ರ ಸರ್ ಪ್ಯಾರಾಮ್ಯಾಗ್ನೆಟ ಡಯಾಮ್ಯಾಗ್ನೆಟ್ ಅಂತಾರೆ ಕೇಳಬಹುದು, ಇಲ್ಲ ಪೆರೋಮ್ಯಾಗ್ನೆಟ ಡಯಾಮ್ಯಾಗ್ನೆಟ್ ಅಂತಾರೆ. ಹಿಂಗೆ ಯಾವ್ದಾದ್ರು 2 ಕಾಂಬಿನೇಷನ್ ಕೇಳ್ತಾನ. ಇಲ್ಲಿ 3 ಪ್ರಿಪೇರ್ ಆದ್ರೆ ನಮ್ಮ ಪಾಸಿಂಗ್ ಕೇಳ್ತಾ ಒಂದು ಟೇಬಲ್ ಕೊಟ್ಬಿಟ್ಟಿವಿ. ಆ 3 ಇದ್ದಿದ್ರದ್ದು ಪ್ರಿಪೇರ್ ಆಗಿಬಿಟ್ರೆ ಬೇಕಾದ 2 ಕೇಳಲಕ್ಕ ಎನಿ 3 ಬರಿ, ಎನಿ 2 ಬರಿ, ಎನಿ 5 ಅಂತೇಳಿ. ಎನಿ 5 ಅಂತ ಕೇಳಂಗಿಲ್ಲ, ಸೊ ಎನಿ 3 ಅಂತೇಳಿ 3 marks ಗೆ, ಇಲ್ಲ 4 ಅಂತೇಳಿ ಕೇಳ್ಬೋದು. ಸೊ ಅದಕ್ಕೆ ಅಲ್ಲಿ 5 6 ಕೊಟ್ಟಿದೀವಿ ಟೇಬಲ್. ಆ ಒಂದು ಟೇಬಲ್ ಪರ್ಫೆಕ್ಟ್ ಆಗಿಬಿಟ್ರೆ ಸೊ ದಟ್ ಈಸ್ ಇನಫ್. ಸರ್ ಅದ್ರದ್ದು ಏನಾರ ಕ್ಲಾಸ್ ಸಿಗ್ತದೆ ಏನ್ರಿ ಅಂತಂದ್ರೆ ಕ್ಲಾಸ್ನಾಗ ಏನ್ ವೈಟ್ ಬೋರ್ಡ್ ಮೇಲೆ ಬರ್ದಿವಲ್ಲ ಅದ್ರದ್ದು ಒಂದು 12 minutes ದಾಗ ಎಕ್ಸ್ಪ್ಲೈನ್ ಮಾಡಿದ ನೋಡ್ರಿ. ಆ ವಿಡಿಯೋ ಯಾರು ವಾಚ್ ಮಾಡಿಲ್ಲ ಕಂಪ್ಲೀಟ್ ಆಗಿ ಅದು ಒಂದು ವಿಡಿಯೋ ವಾಚ್ ಮಾಡ್ರಿ. ಫಿಸಿಕ್ಸ್ ಬರ್ದಿನಿ ವಿದಿನ್ 12 minutes. ಸೊ ಫಿಕ್ಸ್. ಸೊ 3 marks ಅಂತೇಳಿ ಆ ಕ್ಲಾಸ್ ನ ನೋಡ್ಕೊಳ್ರಿ. 12 minutes ದಾಗ 3 marks ಪ್ರತಿಯೊಂದು ಎಕ್ಸಾಮ್ ಬರ್ತದ, ಯಾವುದೇ ಒಂದು ಎಕ್ಸಾಮ್ ಮಿಸ್ ಆಗಂಗಿಲ್ಲ ಅದು. ಓಕೆ, ಸೊ ಇಲ್ಲಿ ಈ ಡಿಫ್ರೆನ್ಸಸ್ 2 ಕೇಳ್ತಾನೆ, ಇಲ್ಲ 3 ಕೇಳ್ತಾನೆ, 4 ಮ್ಯಾಕ್ಸಿಮಮ್. ಅದಾದ ಬಳಿಕ ಡೆಫಿನಿಷನ್ಸ್ ನ ಪ್ರಿಪೇರ್ ಮಾಡ್ರಿ. ಈ ಡೆಫಿನಿಷನ್ ಸಸೆಪ್ಟಬಿಲಿಟಿ ಆಗಿರ್ಬಹುದು,
ಮ್ಯಾಗ್ನೆಟಿಕ್, ಸೊ ರಿಲೇಟಿವ್ ಪರ್ಮಿಯಬಿಲಿಟಿ ಆಗಿರ್ಬೋದು, ಸೊ ಮ್ಯಾಗ್ನೆಟೈಸೇಷನ್ ಆಗಿರ್ಬೋದು, ಹಿಂಗ ಯಾವ್ದಾದ್ರು 2 ಇಲ್ಲ 3 ಡೆಫಿನಿಷನ್ಸ್ ನ 3 ಮಾರ್ಕ್ಸಿಗೆ ಇಲ್ಲ 2 ಮಾರ್ಕ್ಸಿಗೆ ಕೇಳ್ತಾನ ನೋಡ್ರಿ. ಸೊ ಇರಕ್ಕೆ ಇದು ಎಷ್ಟು ಮಾರ್ಕ್ಸ್ ಅದ್ರ ಸರ್ತ ವೇಟೇಜ್ 5 ಮಾರ್ಕ್ಸ್ ದಷ್ಟಿದೆ. ಸೊ ಅದ್ರೊಳಗಡೆ ಇದೇ ಒಂದು ಫಸ್ಟ್ ಕ್ವಶನ್ ಫಿಕ್ಸ್ ಇದು 3 ಮಾರ್ಕ್ಸಿಗೆ ಕೇಳಿದ್ರೆ, ಈ ಕಡೆ ಯಾವ್ದಾದ್ರು 2 ಮಾರ್ಕ್ಸಿಗೆ ಕೇಳ್ತಾನೆ, ಇಲ್ಲ ಇದು 2 ಮಾರ್ಕ್ಸಿಗೆ ಕೇಳ್ದಾನೆ, ಇಲ್ಲಿ 3 ಡೆಫಿನಿಷನ್ ಇಲ್ಲೇನ್ ಕೊಟ್ಟಿದ್ದೀವಲ್ಲ ಇವೇ ಕೇಳಂತ ಸಾಧ್ಯತೆ ಜಾಸ್ತಿ ಇದೆ, ರೈಟ್. ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್. ಸೊ ಲೈಕ್ ಮಾಡ್ಕೋರಿ, ಯಾರಿಗೆ ಇದು ಕ್ಲಾಸ್ ಬೆಸ್ಟ್ ಅನಿಸ್ತಾ ಇದೆಯಲ್ಲ ಲೈಕ್ ಬಟನ್ ನ ಪ್ರೆಸ್ ಮಾಡ್ರಿ, ಮತ್ತೆ ನಿಮ್ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ಲೆಟ್ ಅಸ್ ಸಿ ಹಿಯರ್ ಇನ್ನೊಂದು ಮಾರ್ನಿಂಗ್ ಬ್ಯಾಚ್, ಆಗಲೇ ಹೇಳಿದ್ದು ಈವ್ನಿಂಗ್ ಬ್ಯಾಚ್. ಸೊ ಯಾರಿಗೆ ಈವ್ನಿಂಗ್ ಬರಕ್ ಆಗಿಲ್ಲ ಅಂತಿರಲ್ಲ, ಸೊ ಅಂತವ್ರು ಮಾರ್ನಿಂಗ್ ಬರ್ಬೋದು. ಅದು ಏನ್ ಹಿಡಿದು ಸ್ಟಾರ್ಟ್ ಆಗ್ತದೆ ಸರ್ ಅಂತಂದ್ರೆ ಅದು ಸೇಮ್ ಡೇಟಿಗೆ, ಸೊ 5th of December ಹಿಡಿದು ಅದ್ರದ್ದು ಕ್ಲಾಸಸ್ ರೀ ಸರ್ ಮಾರ್ನಿಂಗ್ 6 o'clock to 7:50 ಅಂದ್ರೆ 8 o'clock ತನಕ ಇರ್ತೈತಿ. ಸೊ ಅದ್ರದ್ದು ಡ್ಯೂರೇಷನ್ 2 months ದಷ್ಟು. ಅದಕ್ಕೊಂದು ಸ್ಪೆಷಲ್ ಫೀಸ್ ಇದೆ ನೋಡ್ರಿ ಮಾರ್ನಿಂಗ್ ಸೆಷನ್ ದವ್ರಿಗೆ. ಸೊ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥಮೆಟಿಕ್ಸ್, ಬಯಾಲಜಿ ಯಾರಿಗೆ ಟಫ್ ಅನಿಸ್ತಲ್ಲ ಇಂಡಿವಿಜುವಲ್ ಸಬ್ಜೆಕ್ಟ್ ಅವರಿಗೆ 2000 ಆಗ್ತೈತಿ. ಸರ್ ನಾವು ಒಬ್ಬರೇ ಇದ್ದೀವ್ರಿ, ಸೊ ನಾವು ಮಾರ್ನಿಂಗ್ ಬರ್ತೀವ್ರಿ. ನೆಕ್ಸ್ಟ್ ನಾವು ಒಂದೇ ಸಬ್ಜೆಕ್ಟ್ ಇದು 4 ಸಬ್ಜೆಕ್ಟ್ ತಗೋತೀವ್ರಿ ಅನ್ನೋರಿಗೆ ಸೊ PCMB 6000 ಒಳಗಡೆ ಸಿಗ್ತಾವ್ರಿ. ಓಕೆ, ಲೈವ್ ಕ್ಲಾಸ್, ಆಫ್ಲೈನ್ ಕ್ಲಾಸ್. ಅದು ಲೈವ್ ಕ್ಲಾಸ್ ಬೇಕಂದ್ರು ಕೋಚಿಂಗ್ ನಂಬರ್ಗೆ ಕಮ್ಯುನಿಕೇಟ್ ಮಾಡ್ಕೊರಿ. ಸೊ ಅವ್ರಿಗೂ ಅರೇಂಜ್ ಮಾಡಿ ಕೊಟ್ಟಿರ್ತಾರೆ ಮಾರ್ನಿಂಗ್ 6 o'clock to 7:50 ತನಕ. ಓಕೆ ಸರ್, ನಾವು 5 ಸ್ಟೂಡೆಂಟ್ಸ್ ಗ್ರೂಪ್ ಲೇ ಬರ್ತೀವ್ರಿ ಅಂದ್ರೆ ಅವ್ರಿಗೆ 5000 ಈಚ್ ಸ್ಟೂಡೆಂಟ್ಸ್ ಹೆಚ್ಚಿರ್ತದೆ ನೋಡ್ರಿ. ಸೊ ಇಲ್ಲ ಸರ್ ನಾವು 10 ಸ್ಟೂಡೆಂಟ್ಸ್ ಗ್ರೂಪ್ ಲೇ ಬರ್ತೀವ್ರಿ ಮಾರ್ನಿಂಗ್ ಅಷ್ಟೇ ಬರಕ್ ಆಗ್ತದೆ ನಮಗ ಅನ್ನೋರು ಇದ್ರಂದ್ರೆ ಸೊ ನಿಮಗ 10 ಸ್ಟೂಡೆಂಟ್ಸ್ ಗ್ರೂಪಿಗೆ ಪ್ರತಿಯೊಬ್ಬರಿಗೆ ಏನಪ್ಪಾ ಅಂದ್ರೆ 4000 ಈಚ್ ಎಲ್ಲ PCMB 4 ಸಾಯಂಕಾಲ ಏನ್ ಕಲಿಸಿರ್ತೀವಿ ಅದೇ ಬೆಳಗ್ಗೆನ ಕಲಿಸ್ತೀವಿ. ಡಿಫ್ರೆನ್ಸ್ ಏನಪ್ಪಾ ಅಂದ್ರೆ ಇಲ್ಲಿ 1 hour 50 minutes ಸಿಗ್ತೈತಿ, ಸಾಯಂಕಾಲ ಆದ್ರೆ 2 hours 30 minutes ಅಂದ್ರೆ 5:30 ದಿಂದ 8 o'clock ತನಕ ಇದ್ದಿರ್ತದೆ. ಇಲ್ಲಿ 6 o'clock ದಿಂದ 7:50 ತನಕ. ಇಲ್ಲ ಸರ್ ನಮ್ ಕಾಲೇಜ್ 9 o'clock ಆಗ್ತದ ಅಂತವ್ರು ಇದ್ರಂದ್ರೆ ನೀವು 8 to 9 ಬರ್ಬೋದು, ಇಲ್ಲಾಂದ್ರೆ 7:50 to 8:50 ಈ ತರನು ಬರ್ಬೋದು. ಸೊ ಫಾರ್ ಮೋರ್ ಇನ್ಫಾರ್ಮೇಶನ್ ಬೆಟರ್ ಯು ಕ್ಯಾನ್ ಕಾಂಟ್ಯಾಕ್ಟ್ ದಿ ಕೋಚಿಂಗ್ ನಂಬರ್. ಅದು ಎಲ್ಲಾನು ಕ್ಲಿಯರಿಟಿ ತಗೊಳ್ರಿ. ಇಲ್ಲಾಂದ್ರೆ 1ನೇ ತಾರೀಕು ಹಿಡಿದು December 1st ಹಿಡಿದು December 4th ತನಕ ಇಲ್ಲಿನೂ 5 days ದಷ್ಟು ಡೆಮೋ ಕ್ಲಾಸ್ ಇರ್ತಾವ. 6 to 8 o'clock ತನಕ ಅಂದ್ರೆ 6 to 7:50 ತನಕ ಬರೋರು 6 to 7:50 ತನಕ ಬರ್ರಿ. ಇಲ್ಲ ಸರ್ ನಾವು 7 to 8 ಬರ್ತೀವಿ ಅನ್ನೋರು ಸೊ ಕೋಚಿಂಗ್ ನಂಬರ್ ಕಮ್ಯುನಿಕೇಟ್ ಮಾಡ್ಕೊಂಡು ಶೆಡ್ಯೂಲ್ ಫಿಕ್ಸ್ ಮಾಡ್ಕೊಂಡು ಬಂದು ಅಟೆಂಡ್ ಆಗ್ರಿ. ಈ ತರ ಏನು ಸ್ಪೆಷಲ್ ಫೀಸ್ ಆಫರ್ ಇದೆಯಲ್ಲ ಇದನ್ನ ಹಚ್ಕೊಡ್ತದೆ. ಸರ್ ನಮ್ಗೆ ಆನ್ಲೈನ್ ಬೇಕು ಅನ್ನೋರು ಇಲ್ಲಿದ್ದ QR ಕೋಡ್ ನ ಸ್ಕ್ಯಾನ್ ಮಾಡ್ಕೊರಿ. ಓಕೆ, ಆನ್ಲೈನ್ ಕೋರ್ಸಿಗೆ ಯು ಕ್ಯಾನ್ ಜಾಯಿನ್. ಲೈವ್ ಕ್ಲಾಸ್ ನ ನಿಮ್ಗೆ ಅರೇಂಜ್ ಮಾಡ್ಕೊಟ್ಟಿರ್ತದೆ. ಆಫ್ಲೈನ್ ದಾಗ ಏನ್ ಕಲಿಸ್ತೀವಿ ಅದನ್ನೇ ನಿಮ್ಗೆ ಲೈವ್ ಕೊಟ್ಬಿಟ್ಟಿರ್ತದೆ. ಓಕೆ, ಈಗ ಹೆಂಗ್ ಡಿಜಿಟಲ್ ಬೋರ್ಡ್ ಮೇಲೆ ತಗೊಂಡಿದ್ವಲ್ಲ ಹಂಗ್ ವೈಟ್ ಬೋರ್ಡ್ ಮೇಲೆ ತಗೊಂಡಿರ್ತ ಸೇಮ್ ಟು ಸೇಮ್ ಇದಕ್ಕೆ. ಸೊ ಬೆಸ್ಟ್ ವೇದೊಳಗಡೆ, ಯಾಕಂದ್ರೆ ಇಲ್ಲಿನ ಸೆನ್ಸರ್ಲೇ ಬರಿತೀವಿ, ಅಲ್ಲಿ ಮಾರ್ಕರ್ಲೇ ಬರೆದಿರ್ತೀವಿ ಬೆಸ್ಟ್ ವೇದೊಳಗ. ಸೊ ಇನ್ನು ಯಾರು ನಮ್ಮ SPC ಕೋಚಿಂಗ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಇಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊರಿ. ಆಗಳಿಗೆ ಕೆಲವೊಬ್ರು PDF ಅಂತ ಹೇಳಿ ಕೇಳ್ತಾ ಇದ್ರಲ್ಲ, ಇಲ್ಲಿದೆ ನೋಡ್ರಿ, ಇಲ್ಲಿದ್ QR ಕೋಡ್ ನ ಸ್ಕ್ಯಾನ್ ಮಾಡ್ಕೊಂಡ್ರೆ ನೀವು ಟೆಲಿಗ್ರಾಮ್ಗೆ ಜಾಯಿನ್ ಆಗ್ತೀರಾ, ಅಲ್ಲಿನೂ PDF ಕಳಿಸ್ಕೊಟ್ಟಿರ್ತದ. ಇಲ್ಲ ಸರ್ ನಾ ಯಾಪ್ ಮುಖಾಂತರ ತಗೋಬೇಕಾಗಿತ್ತು ಅಂತಂದ್ರೆ ಯಾಪ್ ಇನ್ಸ್ಟಾಲೇಷನ್ ಮಾಡ್ಕೊರಿ. ಸಾಧನ ಕೋರ್ಸ್ ಒಳಗಡೆ ಇದ್ರ PDF ನ ಅಪ್ಲೋಡ್ ಮಾಡಿರ್ತದೆ. ಓಕೆ, ಎಲ್ಲ PCMB 4 ಫ್ರೀ ಕಂಟೆಂಟ್ PDF ನ ಅದ್ರೊಳಗಡೆ ಅಪ್ಲೋಡ್ ಮಾಡಿರ್ತದೆ, ಸದುಪಯೋಗ ಪಡಿಸೋಡ್ರಿ. ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ನೆಕ್ಸ್ಟ್. ಸೊ ಯಾವ್ದು ಚಾಪ್ಟರ್ ಸರ್? 6th ಚಾಪ್ಟರ್, ದಟ್ ಈಸ್ ಕನ್ಸರ್ನ್ ಟು ದಿ ವಾಟ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್. ಸೊ ಇದನ್ನು ಎಷ್ಟು 7 marks ದಷ್ಟು ವೇಟೇಜ್ ಇದೆ. ಇದ್ರೊಳಗಡೆ ಏನ್ ಸ್ಟಡಿ ಮಾಡ್ರಿ ಅಂದ್ರೆ ಯಾವುದೇ ಕಾರಣಕ್ಕೂ ಇದು 3 marks ಮಿಸ್ ಆಗಂಗಿಲ್ಲ ನೋಡಿ. ಫಿಕ್ಸ್ ಒಂದು ಬರ್ತೈತಿ. ಅದು ಯಾವ್ದು ಬರ್ಬೋದ್ರಿ ಸರ್ ಅಂತಂದ್ರೆ ಕಾಯಿಲ್ ಮ್ಯಾಗ್ನೆಟ್ ಎಕ್ಸ್ಪೆರಿಮೆಂಟ್ ಬರ್ಬೋದು. ಸೊ ಕಾಯಿಲ್ ಮ್ಯಾಗ್ನೆಟ್ ಇಲ್ಲ ಅಂದ್ರೆ ಕಾಯಿಲ್ ಅಂಡ್ ಕಾಯಿಲ್ ಎಕ್ಸ್ಪೆರಿಮೆಂಟ್ ಯಾವ್ದಾದ್ರು ಒಂದು ಫಿಕ್ಸ್ ಬರ್ತೈತಿ. ಸೊ ಇದು ಬಂತಂದ್ರೆ ಇದು ಬರಲ್ಲ, ಇದು ಬಂತಂದ್ರೆ ಇದು ಬರಲ್ಲ, ಯಾವ್ದಾದ್ರು ಒಂದು ಪಕ್ಕ ಬರ್ತೈತಿ ಎಕ್ಸ್ಪೆರಿಮೆಂಟ್ಸ್. ಇಲ್ಲಿ ಬರ್ದೇ ಬಿಟ್ಟದ ನೋಡ್ರಿ 1000% ಅಂತ 10,000% ಫಿಕ್ಸ್ ಎನಿ ಒನ್ ಫಾರ್ 3 marks ಫಾರ್ ಆಲ್ ದಿ ಎಕ್ಸಾಮ್ಸ್. ಕ್ಲಿಯರ್, ರೈಟ್. ಅದು ಆದ ಬಳಿಕ ನೆಕ್ಸ್ಟ್ ಲೆಂಜಸ್ ಲಾ. ಇದು 2 marks ಅಥವಾ 3 marks ಕೇಳ್ತಾನೆ ಲೆಂಜಸ್ ಲಾ. ಓಕೆ, ಲೆಂಜಸ್ ಲಾ ಆದ ಬಳಿಕ ಇದು ಅಂತೂ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡ್ಲಕ್ ಹೋಗ್ಬೇಡ್ರಿ. ಸೊ ಕೆಲವೊಂದಿಷ್ಟು ಹೇಳಿನಲ್ಲ, ಲಾಸ್ಟ್ ಒಂದು 20-25 ಕ್ವಶನ್ಸ್ ದಷ್ಟು ಫಿಸಿಕ್ಸ್, ಕಂಪ್ಲೀಟ್ ಫಿಸಿಕ್ಸ್ ಎಲ್ಲಾ ಚಾಪ್ಟರ್ಸ್ ಕೂಡಿ ನೆಕ್ಸ್ಟ್ ಇಲ್ಲಿ ಏನ್ 3M 2M 5M ಬರೆದಿರ್ತೀವಲ್ಲ ಅದನ್ನ ನೆಗ್ಲೆಕ್ಟ್ ಮಾಡ್ಲಕ್ ಹೋಗ್ಬೇಡ್ರಿ. ಬೆಸ್ಟ್ ವೇದೊಳಗ ನಿಮಗೆ ಯೂಸ್ ತಕೊಡ್ರದು. ಸೊ ಮೋಷನಲ್ EMF ಡೆರಿವೇಶನ್ ಸೊ ಪಕ್ಕಾ ಕ್ವಶನ್ ಆಗ್ತೈತಿ, ರೈಟ್. ನೆಕ್ಸ್ಟ್ ಸರ್ ಅಂತಂದ್ರೆ ಸೆಲ್ಫ್ ಇಂಡಕ್ಟನ್ಸ್ ಮತ್ತೆ ಸೆಲ್ಫ್ ಇಂಡಕ್ಷನ್ ಬಗ್ಗೆ ಒಂದಿಷ್ಟು. ನೆಕ್ಸ್ಟ್ ಸರ್ ಮ್ಯೂಚುವಲ್ ಇಂಡಕ್ಟನ್ಸ್ ಮತ್ತೆ ಮ್ಯೂಚುವಲ್ ಇಂಡಕ್ಷನ್ ಬಗ್ಗೆ. ಇದ್ರ ಮೇಲೆ KCTಗೂ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ನೋಡ್ರಿ. ಮತ್ತೆ ನೀಟ್ಗೂ AC ಜನರೇಟರ್ದು ಸೊ ಸ್ಕೆಚ್ ಕೇಳ್ಬೋದು, ಇಲ್ಲಾಂದ್ರೆ ಸೊ ಅದ್ರದ್ದು ಡೆರಿವೇಶನ್ ಹೆಚ್ಚಾಗಿ ಸ್ಕೆಚ್ ನ 2 marks ಅಥವಾ 3 marks ಕೇಳ್ತಾನ್ರಿ. ಓಕೆ, ಸೊ ಯು ಕ್ಯಾನ್ ಯುಟಿಲೈಸ್ ದಿಸ್. ಸೊ ಇದು ಯಾವ ಚಾಪ್ಟರ್ ಐತ್ರಿ ಸರ್? 6th ಚಾಪ್ಟರ್, ದಟ್ ಈಸ್ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಇಂಡಕ್ಷನ್ಸ್. ಓಕೆ, ಸೊ ಯಾರಾದ್ರೂ ಈಗ ಲೈವ್ ಕ್ಲಾಸಿಗೆ ಜಾಯಿನ್ ಆಗಿದ್ರೆ ಅಂದ್ರೆ
ಪ್ರೀವಿಯಸ್ ಇದೇನ್ ಲೈವ್ ಸ್ಟ್ರೀಮಿಂಗ್ ಆಗಿರ್ತದಲ್ಲ ಕಂಪ್ಲೀಟ್ ಆದ ಬಳಿಕ ವಿಡಿಯೋನ ವಾಚ್ ಮಾಡ್ರಿ. ಯಾಕಂದ್ರೆ ಈಗ ಬಂದಿರ್ತೀರಿ, ಈಗ 6 ಚಾಪ್ಟರ್ ಸಿಕ್ಕಿರುತ್ತೆ. ಅಪ್ ಟು ದ 6 ಚಾಪ್ಟರ್ಸ್ ಪ್ರೀವಿಯಸ್ ಏನ್ ಡಿಸ್ಕಷನ್ ಮಾಡಿವಲ್ಲ ಆ ವಿಡಿಯೋ ಲೈವ್ ಸ್ಟ್ರೀಮಿಂಗ್ ಎಂಡ್ ಆದ ಬಳಿಕ ನೀವು ಈ ಕಂಪ್ಲೀಟ್ ವಿಡಿಯೋನ ವಾಚ್ ಮಾಡ್ರಿ. ಓಕೆ, ಸೊ ದಟ್ ಇಸ್ ಗೋಯಿಂಗ್ ಟು ಹೆಲ್ಪ್ ಅ ಲಾಟ್ ಫಾರ್ ಆಲ್ ದಿ ಸ್ಟೂಡೆಂಟ್ಸ್. ಒಬ್ರು ಇಬ್ರು ಅಷ್ಟೇ ಯೂಸ್ ತಕೊಳ್ಕೋಬೇಡ್ರಿ, ಎಲ್ಲ ನಿಮ್ ಫ್ರೆಂಡ್ಸಿಗೂ ಶೇರ್ ಮಾಡ್ರಿ. ಮತ್ತೆ ನಿಮ್ ವಾಟ್ಸ್ಆಪ್ ಸ್ಟೇಟಸ್ ಇಟ್ಬಿಡ್ರಿ. ಅವಾಗ ಎಲ್ಲರೂ ಈಗ ಯಾರು ನಿಮ್ ನಂಬರ್ ಸೇವ್ ಮಾಡ್ಕೊಂಡಿರ್ತಾರಲ್ಲ ಅವ್ರಿಗೆ ಎಲ್ಲರಿಗೆ ಅಟ್ ಫ್ರೀ ಆಫ್ ಕಾಸ್ಟ್ ಒಳಗಡೆ ರೀಚ್ ಆಗ್ತದೆ. ಸೊ ದಟ್ ದೇ ಕ್ಯಾನ್ ಆಲ್ಸೋ ಗೆಟ್ ದಿ ಬೆನಿಫಿಟ್. ಲೆಟ್ಸ್ ಗೆಟ್ ಇನ್ ಟು ದ 7th ಚಾಪ್ಟರ್, ದಟ್ ಇಸ್ AC, ದಟ್ ಇಸ್ ಹ್ಯಾವಿಂಗ್ 7 ಮಾರ್ಕ್ಸ್ ದಷ್ಟು ವೇಟೇಜ್ ಇದೆ ನೋಡ್ರಿ. ಸೊ ಆಲ್ಟರ್ನೇಟಿಂಗ್ ಕರೆಂಟ್ AC ಇದು ಬಹಳ ಈಸಿ ಚಾಪ್ಟರ್, ಮೋಸ್ಟ್ ಇಂಪಾರ್ಟೆಂಟ್. ಅದರೊಳಗಡೆ ಏನು ಓದಲಿಲ್ಲ ಅಂದ್ರೆ ಟ್ರಾನ್ಸ್ಫಾರ್ಮರ್ ಬಗ್ಗೆ ಅಂತೂ ಪಕ್ಕ ಓದ್ರಿ. 2 ಮಾರ್ಕ್ಸ್ ದಷ್ಟು ವೇಟೇಜ್ ಇದೆ. ಅದರ ಪರ್ಟಿಕ್ಯುಲರ್ ಆಗಿ ನಾವು ಫೋಕಸ್ ಮಾಡೋದು ಲಾಸಸ್ ಇನ್ ಟ್ರಾನ್ಸ್ಫಾರ್ಮರ್ ಮೇಲೆ ಫಿಕ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸ್. ಅದ್ರ ಜೊತೆಗೆ ವರ್ಕಿಂಗ್ ಕೇಳಬಹುದು. ಪ್ರಿನ್ಸಿಪಲ್ ಅಂತೂ ಮೋಸ್ಟ್ ಆಫ್ ದಿ ಟೈಮ್ಸ್ ರಿಪೀಟ್ ಆಗೈತೆ ನೋಡ್ರಿ. ಇವನ್ KCET ನೀಟ್ಗೂ ರಿಪೀಟ್ ಆಗಿದೆ ಈ ಕ್ವಶನ್. ಓಕೆ, ಈ ಕೆಲವ್ರು ಹೆಂಗ್ ಓದ್ತಿರ್ತಾರಂದ್ರ ತೇರಿ ಅಷ್ಟೇ ಪಾಸ್ ಆದ್ರೆ ಸಾಕ್ರಿ ಅಂತ ಹೇಳಿ ಹೇಳ್ತಿರ್ತಾರೆ. ಅದೇ ಟೈಮಿಗೆ ತೇರಿನ ಇನ್ನೊಂದ್ ಸ್ವಲ್ಪ ನೀಟಾಗಿ ಪರ್ಫೆಕ್ಟ್ ಆಗಿ ಪ್ಲಾನ್ ಪ್ರಕಾರ ಓದಿದ್ದಾದ್ರ KCETಗೂ ಯೂಸ್ ಆಗ್ತದೆ, ಪ್ಲಸ್ ನೀಟ್ಗೂ ಯೂಸ್ ಆಗ್ತದೆ. ಅದಕ್ಕೆ ಲಾಸ್ಟ್ಗೆ ಏನ್ ಹೇಳಿದಿವಲ್ಲ, ಎಲ್ಲಾ ಥಿಯರಿ ಎಕ್ಸಾಮ್ಸ್ ಆದ ಬಳಿಕ ಕ್ರಾಶ್ ಕೋರ್ಸ್ ಅಂತ ಹೇಳಿ ಮಾಡ್ತೈತಿ 30 to 45 days. ಅದ್ರ ಕಂಪ್ಲೀಟ್ ಒಂದು ವಿಡಿಯೋನ 1 hour ದಷ್ಟು ಔಟ್ಲೈನ್ ಕೊಟ್ಟಿರ್ತೀವಿ ನೋಡ್ರಿ. ಏನು ಎಂತ ಯಾವ ತರ ಅದು ಪ್ಲಾನ್, ಯಾವ ತರ ಅದು ಹೆಲ್ಪ್ ಆಗ್ತೈತಿ ಎಲ್ಲಾನು ಕಂಪ್ಲೀಟ್ 1 hour ದಷ್ಟು ಡಿಸ್ಕಷನ್ ಇರ್ತದ. ಸೊ ಅದು ಯೂಟ್ಯೂಬ್ ನಾಗ ಮಾಡಿನೂ ಬಿಟ್ಟಿರ್ತದ. ಮತ್ತೆ ಸೇಮ್ ಕಂಟೆಂಟ್ ನ ಸಾಧನ ಕೋರ್ಸ್ದಾಗೂ ಅಪ್ಲೋಡ್ ಮಾಡಿರ್ತದೆ SPC ಕೋಚಿಂಗ್ ಒಳಗಡೆ. ಸೊ ಎಲ್ಲಿದಾದ್ರೂ ಒಂದ್ ಕಡೆದನ್ನ ಕಂಪ್ಲೀಟ್ ಆಗಿ ವಿಡಿಯೋನ ವಾಚ್ ಮಾಡ್ರಿ. ಅಲ್ಲೇನೆ ಏನ್ ಮಾಡಿರ್ತಂದ್ರೆ PUC ಆದ ಬಳಿಕ ನೆಕ್ಸ್ಟ್ ಏನ್ ಮಾಡ್ಬೇಕು ಅನ್ನೋದು ಅದರೊಳಗಡೆ ಡಿಸ್ಕಷನ್ ಮಾಡಿರ್ತಾನೆ. ವಾಟ್ ಟು ಡೂ ಆಫ್ಟರ್ PUC 2 ಆಲ್ಸೋ. ಓಕೆ, ಸೊ ಇದು ಪ್ರಿನ್ಸಿಪಲ್ಸ್ ಆಫ್ ಯಾವ್ದ್ರಿ ಸರ್ ಅಂತಂದ್ರೆ ಟ್ರಾನ್ಸ್ಫಾರ್ಮರ್. ಸೊ ಮ್ಯೂಚುವಲ್ ಇಂಡಕ್ಷನ್ ಅಂತ ಏನ್ ಹೇಳ್ತಿರಲ್ಲ, ಸೊ ಅದ್ರದ್ದು ಪ್ರಿನ್ಸಿಪಲ್ ಮೇಲೆ ವರ್ಕ್ ಆಗದ. ಸೊ ಇದು ಮೋಸ್ಟ್ ಆಫ್ ದಿ ಟೈಮ್ಸ್ ರಿಪೀಟ್ ಆಗೈತೆ ನೋಡ್ರಿ. ನೆಕ್ಸ್ಟ್ ಪ್ರಾಬ್ಲಮ್ಸ್ ಯಾವ್ದಾದ್ರು ಒಂದು ಸಾಲ್ವ್ ಪ್ರಾಬ್ಲಮ್ ಕ್ಲಾಸ್ನ ಸಾಲ್ವ್ ಮಾಡಿದ್ದು ಮತ್ತೆ ಪಾಸಿಂಗ್ ಪ್ಯಾಕೇಜ್ ದಂದೆ ಆಸ್ ಇಟ್ ಈಸ್ ಪ್ರತಿ ವರ್ಷ ಅವೇ ರಿಪೀಟ್ ಮಾಡಿದ ನೋಡ್ರಿ. ಹೊಸ ವರ್ಷ ಬಂದಿಲ್ಲ, ಪ್ರತಿ ವರ್ಷ ಅವೇ ಕ್ಲಾಸ್ ಸಾಲ್ವ್ ಅದನ್ನು ಬಿಟ್ರೆ ಪಾಸಿಂಗ್ ಪ್ಯಾಕೇಜ್ ದನ್ನು ಪ್ರಾಬ್ಲಮ್ಸ್ ನ ಕೇಳಿರ್ತಾರೆ. ಓಕೆ, ಸೊ ಇಷ್ಟು ಓದಿದ್ದಾದ್ರೆ ನಿಮ್ಗೆ ಯಾವ್ದ್ರಿ ಸರ್ AC ನಿಮ್ಗೆ ಕ್ಲಿಯರ್ ಆಗ್ತಾವ ನೋಡ್ರಿ. ಎಸ್, ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್ 8th ಚಾಪ್ಟರ್. ಡೋಂಟ್ ಸ್ಟಡಿ ಜಸ್ಟ್ ಫಾರ್ ದಿ ಸೇಕ್ ಆಫ್ 3 or 2 ಮಾರ್ಕ್ಸ್. ಎದ್ರ ಸಂಬಂಧ ಸ್ಟಡಿ ಮಾಡ್ರಪ್ಪ ಅಂದ್ರೆ ಈ ಎಲೆಕ್ಟ್ರೋಮ್ಯಾಗ್ನೆಟಿಕ್ ಸೊ ವೇವ್ಸ್ ಇದೇನಿದೆ ಅಲ್ಲ, ಎಲೆಕ್ಟ್ರೋಮ್ಯಾಗ್ನೆಟಿಕ್ ವೇವ್ಸ್, ಇದು ಚಾಪ್ಟರ್ ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ ನಿಮ್ ಡೇ ಟು ಡೇ ಲೈಫಿಗೆ. ನಾಟ್ ಓನ್ಲಿ ಫಾರ್ ಡೇ ಟು ಡೇ ಲೈಫ್, ಯಾರು ಮೆಡಿಕಲ್ ಹೋಗ್ತೀನಿ ಅಂತಿರಲ್ಲ ಅವ್ರಿಗಂತೂ ಮೆಡಿಕಲ್ ಲೈನ್ ಯಾವುದೇ ಇದು ಇರ್ಲಿ, ನಾಟ್ MBBS ಓನ್ಲಿ ಬಟ್ ಆಲ್ಸೋ ನೀವು BSc ನರ್ಸಿಂಗ್ ಆಗ್ಲಿ, ಸೊ ಯಾವುದೇ ಮೆಡಿಕಲ್ ಲೈನಿಗೆ ಹೋಗ್ತಿದ್ರ ಅಂದ್ರೆ ಇವು ಏನ್ ಕಾನ್ಸೆಪ್ಟ್ ಬರ್ದಿವಲ್ಲ ಇವ್ ಕುರಿದು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. ಇಲ್ಲಿ ನಿಮ್ಗೆ ಎಕ್ಸಾಮ್ ಕಂತೂ ಬರ್ದ್ ಬಿಟ್ಟದ ನೋಡ್ರಿ. 2 ಮಾರ್ಕ್ಸಿಗೆ ಯಾವ್ದಾದ್ರು ಅಪ್ಲಿಕೇಶನ್ ಕೇಳ್ತಾನ. ಇಲ್ಲಿ ಪರ್ಟಿಕ್ಯುಲರ್ ಆಗಿ ಎಕ್ಸ್ರೇ ಕೇಳ್ಬೋದು, UV ರೇಸ್ ಕೇಳ್ಬೋದು, ಗಾಮಾ ರೇಸ್, ಮೈಕ್ರೋವೇವ್ಸ್ ಮತ್ತೆ ರೇಡಿಯೋ ವೇವ್ಸ್. ಸರ್ ನಾ ಇಂಜಿನಿಯರಿಂಗ್ ಮಾಡಿದ್ರೆ ಯೂಸ್ ಆಗಂಗಿಲ್ಲ ಅಂದ್ರೆ ಅಲ್ಲಿನೂ ಯೂಸ್ ಆಕೈತಿ ಪ್ರತಿ ಒಂದು ಬ್ರಾಂಚಿಗೆ. ಸೊ ಎಸ್ಪೆಷಲಿ ಎಲೆಕ್ಟ್ರಾನಿಕ್ಸ್, ನೆಕ್ಸ್ಟ್ ಮೆಕ್ಯಾನಿಕಲ್ ಅಂತವ್ರಿಗಂತೂ ಇವು ಬೆಸ್ಟ್ ವೇದೊಳಗೆ ಹೆಲ್ಪ್ಫುಲ್ ಆಗ್ತಾವ ನೋಡ್ರಿ. ಓಕೆ, ಅವರು ಏನಪ್ಪಾ ಅಂದ್ರೆ ರೇಡಿಯೇಷನ್ಸ್, ಹೀಟ್ ಟ್ರಾನ್ಸ್ಫಾರ್ಮರ್ ಅಂತೇಳಿ, ಸೊ ಹೀಟ್ ಟ್ರಾನ್ಸ್ಫರ್ ಅಂತೇಳಿ ಚಾಪ್ಟರ್ ಸಬ್ಜೆಕ್ಟ್ ಒಳಗಡೆ. ಸೊ ದೇ ಆರ್ ಗೋಯಿಂಗ್ ಟು ಸ್ಟಡಿ ಅಬೌಟ್ ದ ಮೋಡ್ ಆಫ್ ಹೀಟ್ ಟ್ರಾನ್ಸ್ಫರ್ ದಟ್ ಇಸ್ ಬೈ ರೇಡಿಯೇಷನ್. ಅಲ್ಲಿನೂ ಯೂಸ್ ತಕ್ಕೋತಾರೆ ಇದು. ಸೊ ಮೆಡಿಕಲ್ ದವರಿಗೆ ಬೆಸ್ಟ್ ಯೂಸ್ ಆಕೈತಿ ಅಪ್ಲಿಕೇಶನ್ ಡೇ ಟು ಡೇ ಲೈಫ್ ದೊಳಗೆ ಎಕ್ಸ್ರೇ ತೆಗಿಸೋದು ಅಂತ ಹೇಳಿ ಹೇಳ್ತಿರ್ತಾರಲ್ಲ ಅಲ್ಲಿ. ಸೊ ಇವಾಗ ನೀವು ಈ ಚಾಪ್ಟರ್ ನ ಜಸ್ಟ್ 2 ಮಾರ್ಕ್ಸ್ ಸಂಬಂಧ ಸ್ಟಡಿ ಮಾಡ್ಬೇಡ್ರೆ, ಡೇ ಟು ಡೇ ಲೈಫಿಗೂ ಅಪ್ಲಿಕೇಶನ್ಸ್ ಪಕ್ಕ ಕೇಳ್ತಾನೆ ಯಾವ್ದಾದ್ರು ಒಂದು. ಓಕೆ, ನೆಕ್ಸ್ಟ್ ಸರ್ ಅಂತಂದ್ರೆ ಇದು ಕೇಳಿದ್ರೆ ಡಿಸ್ಪ್ಲೇಸ್ಮೆಂಟ್ ಕರೆಂಟ್ ಕೇಳ್ತಾನೆ, ಇಲ್ಲಾಂದ್ರೆ ಇಲ್ಲ. ಓಕೆ, ಸೊ ಇದ್ರಾಗ ಅಟ್ ಲೀಸ್ಟ್ ಇಷ್ಟರೇ ಕಂಪಲ್ಸರಿ ಓದ್ರಿ, ಅದ್ರ ಜೊತೆಗೆ ಇದೊಂದು ಓದಿದ್ರೆ ಬಹಳ ಬೆಸ್ಟ್ ಆಗ್ತೈತಿ. ಇದು 8th ಚಾಪ್ಟರ್ ಸಣ್ಣದಿದೆ. ಸೊ 3 ಮಾರ್ಕ್ಸ್ ದಷ್ಟು ವೇಟೇಜ್. ಜಸ್ಟ್ ಇವಿಷ್ಟು ಕಾನ್ಸೆಪ್ಟ್ ಓದಿದ್ದಾದ್ರೆ ನೀವು ಆರಾಮ್ಸೆ ಇಲ್ಲಿ 3 ಮಾರ್ಕ್ಸ್ ನ ಸ್ಕೋರ್ ಮಾಡ್ಕೋಬಹುದು. ಓಕೆ, ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್. ಸೊ ಬಿಫೋರ್ ಪ್ರೊಸೀಡಿಂಗ್ ದಟ್ ಆಲ್ರೆಡಿ ಹೇಳಿದೇವಲ್ಲ ಸಾಧನ ಕೋರ್ಸ್ ಯಾವ ತರ ಇದೆ, 16,000 ಅದರ ಆಕ್ಚುಯಲ್ ಪ್ರೈಸ್ ಇರೋದು. ಇವಾಗ 75% ಆಫ್ ಇರೋದ್ರಿಂದ ಜಸ್ಟ್ ಅಟ್ 4,000 ನಾವ್ ಇಟ್ ಇಸ್ ಅವೈಲೇಬಲ್, ರೈಟ್. ಸೊ ಇದ್ರದಿಂದ ಏನೇನ ಇದೆ ಅಂತ ಅನ್ನೋದು ಇಲ್ಲಿ ಔಟ್ಲೈನ್ ಕೊಟ್ಟಿದ್ದೀವಿ. ಸೊ ಇದ್ರದ್ದು ಬೆಸ್ಟ್ ಏನಪ್ಪಾ ಅಂದ್ರೆ ಸಾಧನ ಕೋರ್ಸಿಗೆ ವಿಸಿಟ್ ಮಾಡ್ರಿ, ಅಲ್ಲಿ ಇದ್ದಿದ್ದ ಡಿಸ್ಕ್ರಿಪ್ಷನ್ ಓದ್ರಿ, ನೆಕ್ಸ್ಟ್ ಪ್ರೀ ಕಂಟೆಂಟ್ ನ ಓದ್ಕೊಳ್ರಿ. ಸರ್ ಅದು ಹೆಂಗ್ ಡೌನ್ಲೋಡ್ ಮಾಡ್ಕೋಬೇಕ್ರಿ ಆಪ್ ಅಂದ್ರೆ ಇಲ್ಲಿದ QR ಕೋಡ್ ನ ಸ್ಕ್ಯಾನ್ ಮಾಡ್ಕೊರಿ, ನೀವು ಆ್ಯಪಿಗೆ ವಿಸಿಟ್ ಮಾಡ್ರಿ. ಸೊ ಇದ್ದಿದ್ದು ಫ್ರೀ ಕಂಟೆಂಟ್ ವಾಚ್ ಮಾಡಿದ್ರೆ ನಿಮ್ಗೆ ಗೊತ್ತಾಕೈತಿ ಎಷ್ಟರ ಮಟ್ಟಿಗೆ ಯೂಸ್ ಆಕೈತಿ. ಅಲ್ಲಿ ಆರಾಮ್ಸೆ ಹೇಳ್ತೈತಿ ನೋ ಡೌಟ್ ಟು ಸ್ಕೋರ್ ಅಬೌವ್ 90%. ನಿಮಗೆ ಹೆಂಗಂದ್ರೆ ಎಕ್ಸಾಮ್ ಮುಗಿದ ಬಳಿಕ ಪ್ರತಿ ಕ್ವಶನ್ಸ್ ಪ್ರತಿ ಸಬ್ಜೆಕ್ಟ್ ವಿತ್ ವಿಡಿಯೋನ ಸೊ ಸ್ಕ್ರೀನ್ ಶಾಟ್ ಹೊಡೆದು ಅದ್ರ ಪ್ರೂಫ್ ಕೊಟ್ಟಿರ್ತದೆ ಯಾವ ತರ ಆಗ್ತೈತೆ. ಅಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ಪಾರ್ಟ್ B, ಪಾರ್ಟ್ C, ಪಾರ್ಟ್ D, ಪಾರ್ಟ್ E ಕ್ವಶನ್ಸ್ ನ ನಿಮ್ಗೆ ಅದರನ್ನೇ ಬರಂಗ ಸೊ ಆ ಕೋರ್ಸ್ ನ ಏನು ಬಿಲ್ಡ್ ಮಾಡೈತಿ. ಸೊ ಅದಕ್ಕೆ ಫಸ್ಟ್ ಫ್ರೀ ಕಂಟೆಂಟ್ ನ ನೋಡ್ಕೋರಿ, ನೆಕ್ಸ್ಟ್ ನಿಮ್ಗೆ ಬೆಸ್ಟ್ ಅನಿಸ್ತಿತ್ತು ಅಂದ್ರೆ ಕೋರ್ಸ್ ನ ಬೈ ಮಾಡ್ಕೋರಿ. ಜಸ್ಟ್ ಇಟ್ ಈಸ್ ಅವೈಲೇಬಲ್ ನಾವ್ ಅಟ್ 4,000. ವೆರಿ ಸೂನ್ ಇಟ್ಸ್ ಪ್ರೈಸ್ ಈಸ್ ಗೋಯಿಂಗ್ ಟು ಗೆಟ್ ಇನ್ಕ್ರೀಸ್.
ಅದ್ರ ಪ್ರೈಸ್ ನ ಸೊ 8,000 ಕದು ಇನ್ಕ್ರೀಸ್ ಮಾಡ್ತೈತಿ. ಬಿಫೋರ್ ರೈಸಿಂಗ್ ದಿ ಪ್ರೈಸ್ ಯು ಕ್ಯಾನ್ ಯುಟಿಲೈಸ್ ಯು ಅಂಡ್ ಯುವರ್ ಫ್ರೆಂಡ್ಸ್. ಓಕೆ, ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್. ಸೊ ಯಾವ್ದ್ರಿ ಸರ್ ದಟ್ ಈಸ್ ಕನ್ಸರ್ನ್ ಟು ದಿ ಆಪ್ಟಿಕ್ಸ್. ಓಕೆ, ಆಪ್ಟಿಕ್ಸ್ ಸರಿ ಸರ್. ಹಾಗಾದ್ರೆ 9th ಚಾಪ್ಟರ್ ಎಷ್ಟು ಅವರ್ಸ್ ವೇಟೇಜ್ ಇದೆ ಸರ್? ಎಷ್ಟು ಮಾರ್ಕ್ಸ್ ದಷ್ಟು ವೇಟೇಜ್ ಇದೆ ಅಂತಂದ್ರೆ ದಟ್ ಈಸ್ ಸೊ 10 ಮಾರ್ಕ್ಸ್ ದಷ್ಟು ವೇಟೇಜ್ ಇದೆ. 100% ಫಿಕ್ಸ್ ಕ್ವಶನ್ಸ್ ನ ಏನೇನ್ ಸ್ಟಡಿ ಮಾಡ್ಬೇಕ್ರಿ ಸರ್? ಇದ್ರಾಗ ಪ್ರಾಬ್ಲಮ್ಸ್ ಕಂಪಲ್ಸರಿ ಒಂದ್ ಪ್ರಾಬ್ಲಮ್ ನ ಸೊ ಪಕ್ಕಾ ಬರ್ತೈತಿ 5 ಮಾರ್ಕ್ಸ್ ಗೆ. ಅದ್ರಾಗ ಪರ್ಟಿಕ್ಯುಲರ್ ಆಗಿ ಕ್ಲಾಸ್ ನಾಗ ಸಾಲ್ವ್ ಏನ್ ಮಾಡ್ತೀವಲ್ಲ ಅದನ್ನ ಹೆಚ್ಚಿನ ಫೋಕಸ್ ಮಾಡ್ರಿ. ಪಾಸಿಂಗ್ ಪ್ಯಾಕೇಜ್ ದಂತ ಬಂತಂದ್ರೆ ಕ್ಲಾಸ್ ನಾಗ ಎಕ್ಸ್ಟ್ರಾನು ಬಿಡಿಸಿದ್ವಿ. ಸೊ ಪಾಸಿಂಗ್ ಪ್ಯಾಕೇಜ್ ದಂದು ಪ್ಲಸ್ ಕ್ಲಾಸ್ ನಂದು ಫೋಕಸ್ ಮಾಡಿ ಎಷ್ಟರ ಪ್ರಾಬ್ಲಮ್ಸ್ ಬಿಡಿಸಿರಿ ಸರ್ ಅಂತಂದ್ರೆ ಒಂದ್ 7 to ಪ್ರತಿಯೊಂದು ಚಾಪ್ಟರ್ ಮೇಲೆ ಮ್ಯಾಕ್ಸಿಮಮ್ 10 ದಷ್ಟು ಬಿಡಿಸಿ ನೋಡಿ. ಅದಕ್ಕೆ ಹೆಚ್ಚಿಗಂತೂ ಹೋಗಿಲ್ಲ, ಮ್ಯಾಕ್ಸಿಮಮ್ ಹೇಳ್ಕತ್ತೇನೆ. ಸೊ ಕೆಲವೊಂದು 5 ಪ್ರಾಬ್ಲಮ್ಸ್ ಬಿಡಿಸೈತಿ, ಕೆಲವೊಂದು 6 ಪ್ರಾಬ್ಲಮ್ಸ್ ಬಿಡಿಸೈತಿ. ಪ್ರತಿ ವರ್ಷ ಅದರನ್ನೇ ಒಂದು ಕಾಪಿ ಪೇಸ್ಟ್ ನಿಮ್ ಬೇಕಂದ್ರೆ ಎಕ್ಸಾಮ್ ಮುಗಿದ ಬಳಕ ಈಗ ಆಲ್ರೆಡಿ ಬಿಜಾಪುರ ಡಿಸ್ಟಿಕ್ ಮಿಡ್ ಟರ್ಮ್ ಏನು ಬಂದಿದ್ವಲ್ಲ ಕ್ವಶನ್ಸ್ ಅದರನ್ನೇ ಬಂದಿದ್ದಾವ. ಬೇಕಾದಂಗ ನಿಮಗ ಸೊ ಒಂದು ವಿಡಿಯೋ ಮಾಡೈತಿ ನೋಡ್ರಿ, ಅದು ಫಿಸಿಕ್ಸ್ ಮಿಡ್ ಟರ್ಮ್ ಅಂತೇಳಿ ಅದರ ಹುಡ್ಕೋರಿ ಪ್ರೂಫ್ನೇ ಕೊಟ್ಟೈತಿ. ಸೊ ಎಲ್ಲಾ ಕ್ವಶನ್ಸ್ ಎಲ್ಲಾ ಪ್ರಾಬ್ಲಮ್ಸ್ ಅದರನ್ನೇ ಬಂದಿದ್ದು. ಮಿಡ್ ಟರ್ಮ್ ಕಿಂತ ನೆಕ್ಸ್ಟ್ ಪ್ರಿಪರೇಟರಿಗೆ ಹೆಲ್ಪ್ ತಗೊಳ್ರಿ. ಎಲ್ಲದಕ್ಕಿಂತ ನಾವು ಹೆಂಗ್ ಬಿಲ್ಡ್ ಮಾಡಿದ್ವಿ ಅಂದ್ರೆ ಅದು ಮೇನ್ ಎಕ್ಸಾಮ್ ಹೆಲ್ಪ್ ಆಗಿರ್ಬೇಕು. ಅದು 1ನೇ ಎಕ್ಸಾಮ್ ಅಥವಾ 2ನೇ ಎಕ್ಸಾಮ್. ಓಕೆ, ಇದು ಪ್ರಾಬ್ಲಮ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ಸೊ ಇದ್ರಾಗಿಂದ ಒಂದು 5 ಮಾರ್ಕ್ಸ್ ಪ್ರಾಬ್ಲಮ್ ಬರ್ತೈತಿ. ನೆಕ್ಸ್ಟ್ ಪ್ರಿಸಮ್ ಫಾರ್ಮುಲಾ ಡೆರಿವೇಶನ್ ಮಾಡ್ರಿ, ಅದು 5 ಮಾರ್ಕ್ಸ್ ಬರ್ತೈತಿ. ನೆಕ್ಸ್ಟ್ ಸರ್ ಮಿರರ್ ಫಾರ್ಮುಲಾ ಯು ಕ್ಯಾನ್ ಪ್ರಾಕ್ಟೀಸ್ ಅಗೇನ್. ದಟ್ ಈಸ್ ಇಲ್ಲಿ ಮಿರರ್ ಫಾರ್ಮುಲಾ ಬಂತಂದ್ರೆ ಪ್ರಿಸಮ್ ಫಾರ್ಮುಲಾ ಬರಲ್ಲ, ಪ್ರಿಸಮ್ ಬಂತಂದ್ರೆ ಮಿರರ್. ಎರಡರಾಗ ಒಂದು ಕೇಳ್ತಾನೆ, ಇಲ್ಲ ಎರಡು ಕೇಳಿದ್ರೆ ಕೇಳ್ಬೋದು, ಎರಡು ಕೇಳಂಗಿಲ್ಲ, ಎರಡರಾಗ ಒಂದು. ಇವು ಎಲ್ಲಾನು ಮಿಸ್ ಆದ್ರ ಲೆನ್ಸ್ ಮೇಕರ್ಸ್ ಫಾರ್ಮುಲಾಕ್ ಹೋಗ್ಬಿಡ್ತಾನೆ. ಓಕೆ, ಬಟ್ ನಲ್ಲಿ ಈ ಮೂರುದ್ರಾಗ ಒಂದಂತರೂ 5 ಮಾರ್ಕ್ಸ್ ಗೆ ಪಕ್ಕ ಬರ್ತೈತಿ. ಈ ಕಡೆದು ಒಂದು 5 ಮಾರ್ಕ್ಸ್ ಪ್ರಾಬ್ಲಮ್. ಸೊ 10 ಮಾರ್ಕ್ಸ್ ದಷ್ಟು ಇಷ್ಟೇ ಇಲ್ಲೇ ವೇಟೇಜ್ ಆಗ್ಬೋದು. ಇಲ್ಲ ಸರ್ ಇವು ಎಲ್ಲ ಬಿಟ್ಟು ಈಸಿ ವೇದೊಳಗೆ ಕೇಳಬೇಕಾಗಿತ್ತಂದ್ರೆ ಅವ TIR ಮೇಲೆ ಹೋಗ್ತಾನ, ಟೋಟಲ್ ಇಂಟರ್ನಲ್ ರಿಫ್ಲೆಕ್ಷನ್ ಕಂಡೀಷನ್ಸ್ ಹೋಗ್ತಾನ. ಸೊ ಆತರ ನೆಕ್ಸ್ಟ್ ಅಪ್ಪ ಅಂತಂದ್ರೆ ದಟ್ ಈಸ್ ಮೆಥಡ್ ಆಫ್ ಇನ್ಕ್ರೀಸಿಂಗ್ ದಿ ರಿಸಾಲ್ವಿಂಗ್ ಪವರ್ ಆಫ್ ದಿ ಸೊ ಮೈಕ್ರೋಸ್ಕೋಪ್ ಅಂತೇಳಿ ಹಿಂಗ್ ಸಬ್ ಲೆವೆಲ್ ದೊಳಗೆ ಹೋಗ್ಬೋದು. ಸಬ್ ಕ್ವಶನ್ಸ್ ಹೆಚ್ಚಾಗಿ ಫೋಕಸ್ ಮಾಡೋದು ಈ ಕಡೆ 5 ಮಾರ್ಕ್ಸ್ ಒಂದು ಪ್ರಾಬ್ಲಮ್, ನೆಕ್ಸ್ಟ್ ಇಲ್ಲೊಂದು 5 ಮಾರ್ಕ್ಸ್ ಒಂದು ಡೆರಿವೇಶನ್. ಆರಾಮ್ಸೆ ನಿಮಗ 10 ಮಾರ್ಕ್ಸ್ ನ ಸ್ಕೋರ್ ಮಾಡ್ಕೊಳಕ ಸೊ ದಿಸ್ ರೇ ಆಪ್ಟಿಕ್ಸ್ ಬೆಸ್ಟ್. ಇದು ಆಲ್ರೆಡಿ ಸಾಧನ ಕೋರ್ಸ್ದಾಗ ಮತ್ತೆ ಇಂಡಿವಿಜುವಲ್ ಸಬ್ಜೆಕ್ಟ್. ಸರ್ ನನಗ ಫಿಸಿಕ್ಸ್ ಒಂದೇ ನಾನು ಹೋದ್ ಸಲ ಫೇಲ್ ಆಗಿದ್ದೇನೆ, ಈ ಸಲ ಫಿಸಿಕ್ಸ್ ಅಷ್ಟೇ ಬೇಕ್ರಿ, ಅದಕ್ಕೆ ಎಷ್ಟಿದೆ ರೀ ಪ್ರೈಸ್ ಅಂತಂದ್ರೆ ಜಸ್ಟ್ ಈಚ್ ಸಬ್ಜೆಕ್ಟ್ ಯಾರಿಗೆ ಯಾವ್ದಾವ್ದು ಸಬ್ಜೆಕ್ಟ್ ಟಫ್ ಆಗೈತಲ್ಲ ಅವ್ರು 1,000 ಒಳಗಡೆ ಅಂದ್ರೆ 1,000 ಒಳಗಡೆ ಸೊ ಫಿಸಿಕ್ಸ್ ಬೇಕಂದ್ರೆ ಫಿಸಿಕ್ಸ್, ನೆಕ್ಸ್ಟ್ 1,000 ಒಳಗಡೆ ಕೆಮಿಸ್ಟ್ರಿ ಬೇಕಂದ್ರೆ ಕೆಮಿಸ್ಟ್ರಿ, 1,000 ಒಳಗಡೆ ಬಯಾಲಜಿ ಬೇಕಂದ್ರೆ ಬಯಾಲಜಿ, ಮ್ಯಾಥಮೆಟಿಕ್ಸ್ ಬೇಕಂದ್ರೆ ಮ್ಯಾಥಮೆಟಿಕ್ಸ್ ಸಿಗಂಗ. ಸೊ ಅದು 75% ಆಫ್ಲೇ ಇಟ್ಟೈತಿ. ಸೊ ಅದರ ಆಕ್ಚುಯಲ್ ಪ್ರೈಸ್ ಇರೋದು 4,000 ಈಚ್ ಸಬ್ಜೆಕ್ಟ್. ಅದನ್ನ 75% ಆಫ್ ದಿಂದ 1,000 ಒಳಗಡೆ ಅವೈಲೇಬಲ್ ಇದೆ. ಸೊ ಅವ್ರ ಪ್ರೈಸ್ ಇನ್ಕ್ರೀಸ್ ಆಗಕ್ಕಿಂತ ಮೊದಲ ನಿಮಗೆ ಒಂದೊಂದೇ ಸಬ್ಜೆಕ್ಟ್ ಬೇಕಂದ್ರೆ ಯು ಕ್ಯಾನ್ ಬೈ ದಟ್ ಕೋರ್ಸಸ್ ಆಲ್ಸೋ. ಓಕೆ ರೈಟ್, ಗೆಟ್ ಇನ್ ಟು ದ ನೆಕ್ಸ್ಟ್ ಕನ್ಸರ್ನ್ ಟು ದಿ ವೇವ್ ಆಪ್ಟಿಕ್ಸ್. ಇದಂತೂ ಬಹಳ ಈಸಿ ಇದೆ. ಇದ್ರಾಗಂತೂ ಇರಕ್ಕೆ ಬಹಳ ಮಿನಿಮಮ್ ಕಾನ್ಸೆಪ್ಟ್ಸ್ ಇದ್ದಾವ. ಮತ್ತೆ ಆರಾಮ್ಸೆ ನೀವು 7 ಮಾರ್ಕ್ಸ್ ನ ತಗೋಬಹುದು. ಓಕೆ, ಅವಾಗ ಪಕ್ಕ ಇದ್ರ ಮೇಲೆ ಪ್ರಾಬ್ಲಮ್ಸ್ ಬರ್ತಿತ್ತು, ಒಂದು ಪ್ರಾಬ್ಲಮ್ ಕೇಳ್ತಿದ್ದ. ಈಗ ಇದ್ರ ಮೇಲೆ ಪ್ರಾಬ್ಲಮ್ ಕೇಳಂಗಿಲ್ಲ, ಥಿಯರಿನೇ ಕೇಳ್ತಾನ. ಅದು ಪರ್ಟಿಕ್ಯುಲರ್ ಆಗಿ ಇಲ್ಲೇ ಒಂದು ಕ್ವಶನ್ ಔಟ್ ನೋಡ್ರಿ 3 ಮಾರ್ಕ್ಸ್ ಗೆ. ಇದುವರೆ ಬೀಳ್ತದ, ಇಲ್ಲಾಂದ್ರೆ ಇದುವರೆ. ಅಂದ್ರೆ ಹೈಜನ್ಸ್ ಪ್ರಿನ್ಸಿಪಲ್ ಯೂಸ್ ಮಾಡ್ಕೊಂಡು, ಹೈಗನ್ ಸರ್ ಏನ್ರಿ ಹೈಜಿನ್ ಸರ್ ಏನ್ರಿ, ಸೊ ಹೈಗನ್ ಪ್ರಿನ್ಸಿಪಲ್ ಯೂಸ್ ಮಾಡ್ಕೊಂಡು ಸೊ ಪ್ರೂಫ್ ಯಾವ್ದ್ರದ್ರಿ ಸರ್ ಅಂತಂದ್ರೆ ಸೊ ರಿಫ್ರಾಕ್ಷನ್ ದರೆ ಇಲ್ಲಾಂದ್ರೆ ರಿಫ್ಲೆಕ್ಷನ್ ರೀ. ಓಕೆ, ಪ್ರೂಫ್ ಕೇಳಿರ್ತಾನ. ಯೂಸ್ ಹೆಂಗ್ ಕ್ವಶನ್ ಕೇಳ್ತಾನ ಸರ್ ಅಂತಂದ್ರೆ ಶೋ ದಟ್ ಯಾವ್ದ್ರಿ ಸರ್ ಹೈಗನ್ಸ್ ಪ್ರಿನ್ಸಿಪಲ್ಸ್ ಸೊ ಶೋ ದಟ್ ಈಸ್ ಅ ರಿಫ್ರಾಕ್ಷನ್ ಅಂತ ಕೇಳ್ತಾನೆ, ಇಲ್ಲಾಂದ್ರೆ ರಿಫ್ಲೆಕ್ಷನ್ ರೀ. ಓಕೆ, ಇದ್ರದ್ದು ಕ್ವಶನ್ ಯಾವ ತರ ಬರ್ತೈತಿ ಅನ್ನೋದು ನೆಕ್ಸ್ಟ್ ಏನ್ ಬೂಸ್ಟರ್ ಕ್ಲಾಸ್ ಇರ್ತೈತಲ್ಲ ಅಲ್ಲಿ ಈ ಕಾನ್ಸೆಪ್ಟ್ಸ್ ನ ಹಾಕಿ ಈ ಚಾಪ್ಟರ್ ಮೇಲೆ ಯಾವ ತರ ಪ್ರಿವಿಯಸ್ ಇಯರ್ ಕ್ವಶನ್ಸ್ ಬಂದಿದಾವ, ಎಷ್ಟು ಸಲ ಕೇಳಿದಾನ ಅಂತ ಅನ್ನೋದು ಪ್ರೂಫ್ ಕೊಟ್ಟಿರ್ತದ ನೆಕ್ಸ್ಟ್ ಕ್ಲಾಸಿಗೆ. ಆತರ ಈ ಕ್ಲಾಸ್ ವಾಚ್ ಕಂಪ್ಲೀಟ್ ಆಗಿ ವಾಚ್ ಮಾಡಿದ ಬಳಿಕ ಆ ಕ್ಲಾಸ್ ನ ವಾಚ್ ಮಾಡ್ರೆ ಅವಾಗ ಬೆಸ್ಟ್ ಆಗಿ ನಿಮ್ಗೆ ಹೆಲ್ಪ್ ಆಗ್ತೈತಿ. ಓಕೆ, ಯೂಸಿಂಗ್ ಯಾವ್ದ್ರ ಹೈಗನ್ಸ್ ಅಥವಾ ಹೈಜನ್ಸ್ ಪ್ರಿನ್ಸಿಪಲ್. ಸೊ ಶೋ ದಟ್ ರಿಫ್ರಾಕ್ಷನ್ ಫಿನಾಮಿನನ್ ಇಲ್ಲಾಂದ್ರೆ ರಿಫ್ಲೆಕ್ಷನ್ ಫಿನಾಮಿನನ್ ಕಂಡೀಷನ್ ಕೇಳಿರ್ತಾನೆ. ನೆಕ್ಸ್ಟ್ ಯೂಸಸ್ ಆಫ್ ಸೊ ಪೊಲರೈಡ್ಸ್. ಯಾವುದೇ ಕಾರಣಕ್ಕೆ ಈ ಕ್ವಶನ್ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಇದಕ್ಕೆ ಎಷ್ಟು ಸ್ಟಾರ್ ಕೊಟ್ಟರು ಕಡಿಮೆ ನೋಡ್ರಿ, ಅಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಆಗ್ತದೆ. 2 ಕೇಳಿದ್ರೆ 2 ಮಾರ್ಕ್ಸಿಗೆ, ಇಲ್ಲ 3 ಕೇಳಿದ್ರೆ 3 ಮಾರ್ಕ್ಸಿಗೆ. ಸೊ ಯೂಸಸ್ ಅಥವಾ ಅಪ್ಲಿಕೇಶನ್ಸ್ ಆಫ್ ಪೊಲರೈಡ್ಸ್. ನೆಕ್ಸ್ಟ್ ಸರ್ ಕಂಡೀಷನ್ ಫಾರ್ ಸೊ ಕೋಹರೆಂಟ್ ಸೋರ್ಸಸ್. ಇದು 3 ಮಾರ್ಕ್ಸಿಗೆ ಕೇಳ್ಬೋದು, 2 ಮಾರ್ಕ್ಸ್ ಅಥವಾ 3 ಮಾರ್ಕ್ಸಿಗೆ ಕೇಳ್ಬೋದು. ಸೊ ಕಂಡೀಷನ್ ಫಾರ್ ದಿ ಎದಕ್ರಿ ಸರ್ ಕೋಹರೆಂಟ್ ಸೋರ್ಸಸ್. ರೈಟ್, ಸೊ ಕ್ಲಾಸ್ ನ ಬೆಸ್ಟ್ ಅನ್ನೋರು ಒಂದು ಲೈಕ್ ಬಟನ್ ನ ಪ್ರೆಸ್ ಮಾಡಿ ಈ ಇನ್ಫಾರ್ಮೇಶನ್ ನಿಮ್ ಎಲ್ಲಾ ಫ್ರೆಂಡ್ಸಿಗೆ ಶೇರ್ ಮಾಡ್ರಿ, ಎಲ್ಲರಿಗೂ ಯೂಸ್ ಆಗ್ತೈತಿ. ಯಾಕಂದ್ರೆ ನನಗೆ ಎಷ್ಟು ಸಿಕ್ತು, ನಾ ಎಷ್ಟು ಬೆನಿಫಿಟ್ ತಗೊಂಡೆ ಬಿಟ್ಟು ಅನ್ನಂಗ ಹಂಗ್ ಸೆಲ್ಫಿಸ್ ಆಗ್ಲಿಕ್ಕೆ ಹೋಗ್ಬೇಡ್ರಿ. ಯಾಕಂದ್ರೆ ನಾವ್ ಎಲ್ಲರಿಗೂ ಯೂಸ್ ಆಗ್ಲಿ ಅಂತೇಳಿ
ಸೊ ಯೂಟ್ಯೂಬ್ ನಾಗ ಕೊಟ್ಟಿದ್ದೀವಿ. ಇಲ್ಲಾಂದ್ರೆ ಆಪ್ ನೊಳಗಡೆ ಹಾಕಿ ಓನ್ಲಿ ಬಯರ್ಸ್ ಗಳಿಗೆ ಯಾರು ಕೋರ್ಸ್ ಬೈ ಮಾಡಿದಾರಲ್ಲ ಅವ್ರಿಗೆ ಅಷ್ಟೇ ಯೂಸ್ ಆಗ್ತಿತ್ತು. ಸೊ ಇದನ್ನ ಎಲ್ಲರಿಗೆ ಯೂನಿವರ್ಸಲ್ ಆಗಿ ಆಲ್ ಓವರ್ ದಿ ಕರ್ನಾಟಕ ಎಲ್ಲಾ ಸ್ಟೂಡೆಂಟ್ಸ್ ನ ಇದ್ರದ್ದು ಬೆನಿಫಿಟ್ ತಕೊಳ್ಳಿ ಅಂತೇಳಿ ಸೊ ಯೂಟ್ಯೂಬ್ ಗೆ ಲೈವ್ ಕೊಟ್ಟಿದ್ದೀವಿ. ಸೊ ಅದನ್ನ ಎಲ್ಲರೂ ನಿಮ್ ಫ್ರೆಂಡ್ಸ್ಗೂ ಶೇರ್ ಮಾಡ್ಕೊಳ್ರಿ. ಓಕೆ, ಲೆಟ್ಸ್ ಗೆಟ್ ಇನ್ ಟು ದ ನೆಕ್ಸ್ಟ್. ಯಾವ್ದ್ರಿ ಸರ್ ಕಂಡೀಷನ್ ಫಾರ್ ಕನ್ಸ್ಟ್ರಕ್ಟಿವ್ ಮತ್ತೆ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್. ಇದು 3 ಮಾರ್ಕ್ಸ್ ಕೇಳ್ತಾನ ನೋಡ್ರಿ. ಕನ್ಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಕಂಡೀಷನ್ ಮತ್ತೆ ಡಿಸ್ಟ್ರಕ್ಟಿವ್ ಇಂಟರ್ಫರೆನ್ಸ್ ಕಂಡೀಷನ್. ನೆಕ್ಸ್ಟ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಮೇಲೆ ಈಗ ಕೇಳ್ದ ಇಲ್ಲಾಂದ್ರೆ ಇಲ್ಲ. ಸೊ ಕೇಳಿದ್ರೆ ಎಷ್ಟು ಮಾರ್ಕ್ಸ್ ಕೇಳ್ತಾನ ಸರ್ 3 to 5 ಮಾರ್ಕ್ಸ್. ಅವಾಗ ಪ್ರಿವಿಯಸ್ ಇಯರ್ ಏನ್ ಕೇಳ್ತಾನಪ್ಪ ಅಂತಂದ್ರೆ ಡಿಸ್ಕಸ್ ಯಂಗ್ಸ್ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಅಂತೇಳಿ 5 ಮಾರ್ಕ್ಸ್ ಕೇಳ್ತಾ. ಈಗ ಕೇಳಿದ್ರೆ ಸ್ಕೆಚ್ ಕೇಳ್ಬೋದು 3 ಮಾರ್ಕ್ಸ್, ಇಲ್ಲಾಂದ್ರೆ ಡಿಸ್ಕಸ್ ಅಂತೇಳಿ 3 ಮಾರ್ಕ್ಸ್ ಅಥವಾ 5 ಮಾರ್ಕ್ಸ್ ಕೇಳ್ಬೋದು. ಬಟ್ ಹೆಚ್ಚಾಗಿ ಫಸ್ಟ್ ಏನ್ 2 ಕೊಟ್ಟಿದೀವಲ್ಲ, ಸೊ ಹೈಗನ್ಸ್ ಪ್ರಿನ್ಸಿಪಲ್ ಮತ್ತೆ ಅದರದ್ದು ಪ್ರೂಫ್ ರಿಫ್ರಾಕ್ಷನ್ ಆಗಿರ್ಬೋದು, ರಿಫ್ಲೆಕ್ಷನ್ ಯೂಸಿಂಗ್ ದಟ್. ಸೊ ಹೈಗನ್ಸ್ ಅಥವಾ ಹೈಗನ್ಸ್ ಪ್ರಿನ್ಸಿಪಲ್ ಯೂಸ್ ಮಾಡ್ಕೊಂಡು ಇದು ಪಕ್ಕ ಒಂದು ಯಾವ್ದಾದ್ರು ರಿಫ್ರಾಕ್ಷನ್ ದಾರೆ ಬೀಳ್ತದ ಇಲ್ಲ ರಿಫ್ಲೆಕ್ಷನ್ ದಾರೆ ಬೀಳ್ತದ. ಅದ್ರ ಜೊತೆಗೆ ಇದೊಂದು ಕಂಪಲ್ಸರಿ ಓದ್ರಿ. ಓಕೆ, ಯೂಸಸ್ ಆಫ್ ಯಾವ್ದ್ರ ಸರ್ತ ಪೋಲಾರೈಡ್ಸ್. ಸೊ ಅದಾದ ಬಳಿಕ ಕಂಡೀಷನ್ಸ್ ಆಫ್ ಸೊ ಯಾವ್ದ್ರ ಸರ್ತ ಕೋಹರೆಂಟ್ ಸೋರ್ಸಸ್ ಕೇಳ್ಬೋದು, ಇಲ್ಲಾಂದ್ರೆ ಕನ್ಸ್ಟ್ರಕ್ಟಿವ್ ಮತ್ತೆ ಡಿಸ್ಟ್ರಕ್ಟಿವ್ ಸೊ ಇಂಟರ್ಫರೆನ್ಸ್. ಸೊ ಇಷ್ಟು ಓದಿದ್ದೆ ಆದ್ರೆ ನಿಮ್ಗೆ ವೇವ್ ಆಪ್ಟಿಕ್ಸ್ ದೊಳಗ 7 out of 7 ಯು ಕ್ಯಾನ್ ಸ್ಕೋರ್. ರೈಟ್, ಗೆಟ್ ಇನ್ ಟು ದ ನೆಕ್ಸ್ಟ್. ಸೊ ಕನ್ಸೆಂಟ್ ಇದೆ. ಸೊ ಯಾವ್ದ್ರ ಸರ್ತ ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ಸ್ ಅಂಡ್ ಸೊ ಮ್ಯಾಟರ್ ಕನ್ಸೆಂಟ್ ಇದೆ. ಸೊ 11th ಚಾಪ್ಟರ್ ದಟ್ ಸಣ್ಣದಿದೆ ನೋಡ್ರಿ, 5 ಮಾರ್ಕ್ಸ್ ದಷ್ಟು ವೇಟೇಜ್ ಇದ್ದಿದ್ದು ಚಾಪ್ಟರ್. ಸೊ ಇದ್ರಾಗ ಏನು ಓದ್ಲಿಲ್ಲ, ಇದು ಒಂದು ಕ್ವಶನ್ ಮಾತ್ರ ಮ್ಯಾಂಡೇಟರ್ಲಿ ಓದ್ರಿ, ಕಂಪಲ್ಸರಿ ಓದ್ರಿ. ಇದು ಕ್ವಶನ್ ಯಾವ್ದ್ರಿ ಸರ್ತ ಲಾಸಸ್ ಆಫ್ ಸೊ ಲಾಸ್ ಆಫ್ ಕನ್ಸೆಂಟ್ ಇದೆ. ಯಾವ್ದ್ರಿ ಸರ್ತ ಲಾಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್, ಇಲ್ಲಾಂದ್ರೆ ಅಬ್ಸರ್ವೇಷನ್ಸ್ ಅಂತಾರೆ ಕೇಳಿರ್ತಾನೆ, ಇಲ್ಲ ರಿಸಲ್ಟ್ಸ್ ಅಂತಾರೆ ಕೇಳಿರ್ತಾನೆ. ಸೊ ಯಾವುದೇ ಕ್ವಶನ್ ಬಂದ್ರು ಅದೇ ಆನ್ಸರ್ ಆಗಿರುತ್ತೆ. ದಟ್ ಈಸ್ ಕನ್ಸೆಂಟ್ ದಿ ಲಾಸ್ ಆಫ್ ಫೋಟೋ ಎಲೆಕ್ಟ್ರಿಕ್ ಇಫೆಕ್ಟ್. ಇದು ಮೋಸ್ಟ್ ಎವರ್ ಗ್ರೀನ್ ಕ್ವಶನ್. ಇದು 3 ಮಾರ್ಕ್ಸ್ ಗೆ ಕೇಳ್ತಾನೆ, ಇಲ್ಲ 5 ಮಾರ್ಕ್ಸ್ ಗೆ ಒಂದೇ ಕ್ವಶನ್ ಕೇಳಬಹುದು. ರೈಟ್, ನೆಕ್ಸ್ಟ್ ಅಂತಂದ್ರೆ ಇದು ಟೈಪ್ಸ್ ಆಫ್ ಎಮಿಷನ್ಸ್. ಸೊ 3 ಮಾರ್ಕ್ಸ್ ಗೆ ಮೆನ್ಷನ್ ಎನಿ 3, ಇಲ್ಲ 2 ಮಾರ್ಕ್ಸ್ ಗೆ ಮೆನ್ಷನ್ ಎನಿ 2, 1 ಮಾರ್ಕ್ಸ್ ಗೆ MCQs ದಾಗ ಕೇಳಬಹುದು ಇದ್ರ ಮೇಲೆ. ನೆಕ್ಸ್ಟ್ ಸರ್ತ ಐನ್ಸ್ಟೈನ್ಸ್ ಫೋಟೋ ಎಲೆಕ್ಟ್ರಿಕ್ ಸೊ ಇಕ್ವೇಶನ್, ಅದು 2 ಮಾರ್ಕ್ಸ್ ಗಾದ್ರೂ ಕೇಳ್ತಾನೆ, ಇಲ್ಲ 3 ಮಾರ್ಕ್ಸ್ ಗಾದ್ರೂ ಕೇಳಿರ್ತಾನ್ರಿ. ಅದು ಆದ ಬಳಿಕ ಈ ಡೆಫಿನಿಷನ್ಸ್ ಗಳನ್ನ ಒಟ್ಟ ಯಾವ್ದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಡೆಫಿನಿಷನ್ಸ್ ಥ್ರೆಶೋಲ್ಡ್ ಫ್ರೀಕ್ವೆನ್ಸಿದಾಗಿರ್ಬೋದು, ಇಲ್ಲ ಸ್ಟಾಪಿಂಗ್ ಪೊಟೆನ್ಶಿಯಲ್ಸ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ಮತ್ತೆ ಯಾವ್ದ್ರಿ ಸರ್ತ ಅಂದ್ರೆ ವರ್ಕ್ ಫಂಕ್ಷನ್ ಆಗಿರ್ಬೋದು, ಇಲ್ಲ ಅಂತಂದ್ರೆ ಎಲೆಕ್ಟ್ರಾನ್ ವೋಲ್ಟ್ ಆಗಿರ್ಬೋದು. ಸೊ ಯಾವ್ದಾದ್ರು 2 ಅಥವಾ 3 3 ಮಾರ್ಕ್ಸ್ ಗೆ ಇಲ್ಲ 2 ಮಾರ್ಕ್ಸ್ ಗೆ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಕ್ವಶನ್ಸ್ ಆಗ್ತಾವ ನೋಡ್ರಿ. ಕ್ಲಿಯರ್? ಸೊ ಕನ್ಸೆಂಟ್ ದಿಸ್ ಯಾವ್ದ್ರಿ ಸರ್ತ ಡ್ಯುಯಲ್ ನೇಚರ್ ಆಫ್ ರೇಡಿಯೇಷನ್ಸ್ ಅಂಡ್ ಮ್ಯಾಟರ್. ಸೊ ಇಷ್ಟರೆ ನೀವು ಮಿನಿಮಮ್ ಓದಿರ್ಲೇಬೇಕಾ. ಫಿಸಿಕ್ಸ್ ಸ್ಟಡಿ ಮಾಡಿರಿ, ಫಿಸಿಕ್ಸ್ ಪಾಸ್ ಆಗಿದ್ದೀವಿ, ಸ್ಕೋರ್ ಮಾಡ್ಕೊಂಡಿವಿ ಅಂದ್ರೆ ಈಗೇನ್ ಚಾಪ್ಟರ್ ವೈಸ್ ಕಂಟೆಂಟ್ ಕೊಟ್ಟಿದ್ದೀವಲ್ಲ, ಇಷ್ಟರೆ ಮಿನಿಮಮ್ ಓದಿದೆ ಆದ್ರೆ ಆರಾಮ್ಸೆ ಸ್ಕೋರ್ ಆಗ್ತೈತಿ, ನಾಟ್ ಓನ್ಲಿ ಜಸ್ಟ್ ಪಾಸ್. ಸೊ ಇಷ್ಟು ಮುಗಿಸ್ಲಿಕ್ಕೆ ಎಷ್ಟು ದಿನ ಟೈಮ್ ಬೇಕಾಗ್ತಿರ್ ಸರ್ ಅಂತಂದ್ರೆ, ನಾ 2.5 ತಾಸದಷ್ಟು ಎಟ್ ಸ್ಟ್ರೆಚ್ ತಗೊಂಡೆ ಅಂದ್ರೆ 25 ಕ್ಲಾಸಸ್ ಒಳಗಡೆ ಕಂಪ್ಲೀಟ್ ನಿಮ್ ಫಿಸಿಕ್ಸ್ ನ ಸೊ 70 out of 70 ಅನ್ನಂಗ ಜಸ್ಟ್ ಡೈಲಿ 2.5 hours ದಷ್ಟು ಕ್ಲಾಸ್ ತಗೊಂಡ್ರೆ 25 ಕ್ಲಾಸ್ ಒಳಗಡೆ ಮುಗಿಸ್ಕೊಟ್ಟಿರ್ತೀವಿ ನೋಡ್ರಿ. ಯಾವುದೇ ಕಾರಣಕ್ಕೂ ಇಲ್ಲೇನ್ ಕಾನ್ಸೆಪ್ಟ್ ಗಳನ್ನ ಮೆನ್ಷನ್ ಮಾಡಿಲ್ಲ, ಒಂದು ಸ್ಕಿಪ್ ಮಾಡ್ಲಾರ್ದೆ. ಸೊ ಅದಕ್ಕೆ ಹೇಳಿರ್ತೀನಲ್ಲ ನಿಮಗ, ಸೊ 5th of December ಹಿಡಿದ ಏನ್ ಕೋರ್ಸ್ ಸ್ಟಾರ್ಟ್ ಆಗ್ತದಲ್ಲ 2 months ಅಗ್ದಿ ಹೆಂಗಂತ ಬೆಸ್ಟ್ ವೇದೊಳಗಡೆ ಮಾಡಿರ್ತದ. ಆಫ್ಲೈನ್ ಕೋರ್ಸೇ ಇರ್ತೈತಿ. ಸರ್ ನನಗೆ ಆನ್ಲೈನ್ ಬೇಕ್ರಿ, ಅದರದ್ದೇ ಲೈವ್ ಬೇಕು ಅಂತಂದ್ರೆ ನೀವು ಕೋಚಿಂಗ್ ನಂಬರಿಗೆ ಕಮ್ಯುನಿಕೇಟ್ ಮಾಡ್ಕೊರಿ. ನಿಮ್ಗೆ ಆಫ್ಲೈನ್ ತಗೊಂಡಿದೆ ಆನ್ಲೈನಿಗೆ ಅರೇಂಜ್ ಮಾಡಿ ಕೊಟ್ಟಿರ್ತದೆ. ಅಲ್ಲೇನ್ ನಾವೇನ್ ಎಕ್ಸ್ಟ್ರಾ ಏನಿಲ್ಲ. ಈಗ ಸ್ಟೂಡೆಂಟ್ಸ್ ಇಲ್ಲಾರ್ದೊಳಗಡೆ ಲೈವ್ ಕ್ಲಾಸ್ ತಗೊಂಡ್ಲಾಗತ್ತಿದೀವಿ, ಅವಾಗ ಸ್ಟೂಡೆಂಟ್ಸ್ ಪ್ರೆಸೆನ್ಸ್ ದೊಳಗಡೆ ಅದೇ ಕ್ಲಾಸ್ ನ ನಿಮ್ಗೆ ಲೈವ್ ಕೊಟ್ಬಿಡ್ತದ. ಈಗ ಇಲ್ಲಿ ಡಿಜಿಟಲ್ ಬೋರ್ಡ್ ಮೇಲೆ ತಗೊಂಡೈತಿ, ಅಲ್ಲಿ ಏನಪ್ಪಾ ಅಂದ್ರೆ ವೈಟ್ ಬೋರ್ಡ್ ಮೇಲೆ ಅಗ್ದಿ ಬೆಸ್ಟ್ ವೇದೊಳಗೆ ಇದ್ರ 10 times ದಷ್ಟು ಪರ್ಫೆಕ್ಷನ್ ಆಗಂಗ ತಿಳಿಯಂಗ ಸೊ ನಮ್ SPUC ಆಪ್ ಮುಖಾಂತರ ನಿಮ್ಗೆ ಮಾಡಿಕೊಟ್ಟಿರ್ತ. ಓಕೆ, ಸೊ ಅಲ್ಲಿ ನೀವು ಗೆ ಅದಕ್ಕೆ ಬೇಕಂದವರು ನೀವು ಕೋಚಿಂಗ್ ನಂಬರ್ ಕಮ್ಯುನಿಕೇಟ್ ಮಾಡಿದ್ರೆ ಸಪರೇಟ್ ಡಿಸೆಂಬರ್ ಕೋರ್ಸ್ ಅಂತ ಹೇಳಿ ಒಂದು ಮಾಡಿ, ಸೊ ಅದಕ್ಕೆ ವೆರಿ ನಾಮಿನಲ್ ಪ್ರೈಸ್ ಇಟ್ಟು, ಓಕೆ, ಮಿನಿಮಮ್ ಪ್ರೈಸ್ ಒಳಗಡೆ ಸಿಗಂಗ ಲೈವ್ ಕ್ಲಾಸಸ್ ನ ಅರೇಂಜ್ ಮಾಡಿಕೊಟ್ಟಿರ್ತದೆ. ಇಲ್ಲ ಸರ್ ನಾ ಯಾವಾಗ ಬೇಕಾದಾಗ ಯಾವ ಚಾಪ್ಟರ್ ಆದ್ರೂ ನೋಡ್ತೀನ, ಸಾಧನ ಕೋರ್ಸ್ ನ ಬೈ ಮಾಡ್ಕೊಂಡ್ ಬಿಡ್ರಿ. ಆಲ್ರೆಡಿ ಪ್ರಿವಿಯಸ್ ತೋರಿಸಿದೇವಲ್ಲ 4000 ಒಳಗಡೆ ಅವೈಲೇಬಲ್ ಇದೆ. ರೈಟ್, ಗೆಟ್ ಇನ್ ಟು ದ ನೆಕ್ಸ್ಟ್ ಚಾಪ್ಟರ್ ದಟ್ ಈಸ್ ಕನ್ಸರ್ನ್ ಟು ದಿ 12th ಚಾಪ್ಟರ್. ಯಾವ್ದ್ರಿ ಸರ್ ಅಟೆಂಪ್. ಓಕೆ, ಅಟೆಂಪ್ ಚಾಪ್ಟರ್ ಸೊ ಜಸ್ಟ್ 4 ಮಾರ್ಕ್ಸ್ ದಷ್ಟು ಇದೆ. ಅಟೆಂಪ್ ಚಾಪ್ಟರ್ ಕನ್ಸರ್ನ್ ಟು ದಿ ಸೊ 12th ಚಾಪ್ಟರ್ ದಟ್ ಈಸ್. ಇದ್ರಾಗ ಏನು ಓದಿಲ್ಲ, ಫಸ್ಟ್ ಕ್ವಶನ್ ಮಾತ್ರ ಕಂಪಲ್ಸರಿ ಓದ್ರಿ. ದಿಸ್ ಫಸ್ಟ್ ಕ್ವಶನ್ ಯು ಡೋಂಟ್ ನೆಗ್ಲೆಕ್ಟ್ ದಿಸ್. ಓಕೆ, ಬೋರ್ಸ್ ಪಾಸ್ಟುಲೇಟ್ಸ್ ಅಂಡ್ ಲಿಮಿಟೇಷನ್ಸ್. ಅದು 3 ಮಾರ್ಕ್ಸಿಗಾದ್ರೂ ಕೇಳಿ, ಇಲ್ಲ 5 ಮಾರ್ಕ್ಸಿಗಾದ್ರೂ ಕೇಳಿ. ಸೊ ಅದ್ರದ್ದು ವೇಟೇಜ್ ಎಷ್ಟು 4 ಮಾರ್ಕ್ಸ್ ದಷ್ಟು ಇದೆ. ಸೊ ಒಮ್ಮೊಮ್ಮೆ +or- 1 ಮಾರ್ಕ್ಸ್ ಹೆಚ್ಚು ಕಡಿಮೆ ಆಗ್ತದೆ. 4 ಅಂದ್ರೆ 4ಗೆ ಕೇಳಂಗಿಲ್ಲ, 3 ಅಂದ್ರೆ 3ಗೆ ಕೇಳಂಗಿಲ್ಲ. ಸೊ +or- 1 ಮಾರ್ಕ್ಸ್ ಅಂತ ಪಕ್ಕ ಆಗ್ತೈತಿ. ಸೊ ಬೋರ್ಸ್ ಪಾಸ್ಟುಲೇಟ್ಸ್ ನ ಮೆನ್ಷನ್ ಎನಿ 3 ಬೋರ್ಸ್ ಪಾಸ್ಟುಲೇಟ್ಸ್ ಅಂತಂದ್ರೆ
ಸೊ ಅದು 3 ಮಾರ್ಕ್ಸಿಗೆ ಆಗ್ತೈತಿ. 5 ಕೇಳಿದ್ರೆ 5 ಮಾರ್ಕ್ಸಿಗೆ ಆಗ್ತೈತಿ. ಸೊ ಪಾಸಿಂಗ್ ಪ್ಯಾಕೇಜ್ ದಾಗ ಅಗದಿ ನೀಟಾಗಿ ಪರ್ಫೆಕ್ಟ್ ಆಗಿ ಬರ್ಸೈತಿ, ಕ್ಲಾಸ್ ನೋಟ್ಸ್ ನಾಗೂ ಐತಿ. ಸೊ ನೆಕ್ಸ್ಟ್ ಅದು ಆದ ಬಳಿಕ ಇವು ಎರಡು ಡೆರಿವೇಶನ್ ಸೊ ಬೀಳಬಹುದು, ಬೀಳಾರ್ದೆ ಇರ್ಬೋದು. ಸೊ ಬೆಟರ್ ಮೈ ಸಜೆಷನ್, ನೀವು ಚಾಯ್ಸ್ ದೊಳಗೆ ಸ್ಕಿಪ್ ಮಾಡ್ತೀರ ಅಂದ್ರೆ ಬಿಡ್ರಿ, ಇಲ್ಲಾಂದ್ರೆ ಸೊ ಟೋಟಲ್ ಎನರ್ಜಿ ಡೆರಿವೇಶನ್, ರೇಡಿಯಸ್ ಆಫ್ nth ಆರ್ಬಿಟ್, ಸೊ ಯಾವ್ದಾದ್ರು ಒಂದು 3 ಮಾರ್ಕ್ಸಿಗೆ ಕೇಳಂತ ಸಾಧ್ಯತೆ ಇದೆ ನೋಡ್ರಿ. ಅವಾಗ 5 ಮಾರ್ಕ್ಸಿಗೆ ಕೇಳ್ತದೆ, ಈಗ 3 ಮಾರ್ಕ್ಸಿಗೆ ಕೇಳ್ಬೋದು ಅಷ್ಟೇ. ಓಕೆ, ಇಷ್ಟು ಓದಿದ್ದೆ ಆದ್ರೆ ನೀವು ಅಟೆಂಪ್ಟ್ಸ್ ದೊಳಗಡೆ ಆರಾಮ್ಸೆ ನೀವು ಸ್ಕೋರ್ ಮಾಡ್ಕೊಳಕ ಬೆಸ್ಟ್ ವೇದೊಳಗ ಹೆಲ್ಪ್ಫುಲ್ ಆಗ್ತೈತಿ. ಓಕೆ, ಲೆಟ್ ಅಸ್ ಗೆಟ್ ಇಂಟು ದ ನೆಕ್ಸ್ಟ್ ಚಾಪ್ಟರ್ ದಟ್ ಇಸ್ ಕನ್ಸರ್ನ್. ಬಿಫೋರ್ ದಟ್ ಆಲ್ರೆಡಿ ಹೇಳಿದೆ ನೋಡ್ರಿ, ಸಾಧನ ಕೋರ್ಸ್ದು ಜಸ್ಟ್ 90% ಗಿಂತ ಹೆಚ್ಚಿನ ಸ್ಕೋರ್ ಮಾಡ್ಕೊಳಕ ಇದ್ದಿದ್ದ ಅಪರ್ಚುನಿಟಿ. ಸೊ ಈಗ ಎಷ್ಟದ್ರಾಗ ಇದೆ ಸರ್? 4000 ದಾಗ ಅವೈಲೇಬಲ್ ಇದೆ. ಇಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ಫಸ್ಟ್ ಫ್ರೀ ಕಂಟೆಂಟ್ ನ ವಾಚ್ ಮಾಡ್ರಿ. ಯಾವುದೇ ಕಾರಣಕ್ಕೂ ನಿಮ್ಗೇನ ಸ್ಕ್ಯಾನ್ ಮಾಡ್ಕೊಂಡು ಸೊ ಆಪ್ ನ ಡೌನ್ಲೋಡ್ ಮಾಡ್ಕೊಂಡನೆ ಹಂಗೆ ಬೈ ಅಂತೇಳಿ ಆಗಂಗಿಲ್ಲ. ನೀವು ಇಂಟ್ರೆಸ್ಟೆಡ್ ಇದ್ದೀನ ಬೈ ನಾವು ಅಂತೇಳಿ ಬರ್ತದೆ, ಅವಾಗ ಬೈ ಮಾಡ್ಕೊಂಡ್ರೆ ಸೊ ಈ ಕೋರ್ಸಿಗೆ ಹೋಗಿ ವಿಸಿಟ್ ಆಗ್ತೀರಿ. ಅವಾಗ ಇದ್ದಿದ್ದು ಎಲ್ಲಾನು ಸೊ ಲಾಕ್ ಇದ್ದಿದ್ದು ವಿಡಿಯೋನ ಸೊ ನೀವು ವಾಚ್ ಮಾಡಬಹುದು, ರೆಕಾರ್ಡೆಡ್ ಕ್ಲಾಸಸ್. ಸೊ ಲೆಟ್ ಇಸ್ ಗೆಟ್ ಇನ್ ಟು ದ ಲಾಸ್ಟ್ ಬಟ್ ಒನ್ ಚಾಪ್ಟರ್. ಸೊ ಲಾಸ್ಟ್ ಗೆ ಏನ್ ಮಾಡೋಣ ಅಂತ, ಕಂಪ್ಲೀಟ್ ಫಿಸಿಕ್ಸ್ ದಾಗ ಏನೇನ್ ಇಂಪಾರ್ಟೆಂಟ್ ಇದಾವ ಅನ್ನೋದು ಒಂದು 2 to 5 minutes ದಷ್ಟರಾಗ ಹೇಳಿರ್ತದೆ. ಸೊ ಇದೊಂದು ಚಾಪ್ಟರ್, ಇನ್ನೊಂದು ಚಾಪ್ಟರ್ ಆದ ಬಳಿಕ ವೆರಿ ಜಸ್ಟ್ 5 minutes ಒಳಗಡೆ ಔಟ್ಲೈನ್ ಕೊಟ್ಟಿರ್ತಾರೆ ನೋಡಿ ಕಂಪ್ಲೀಟ್ ಫಿಸಿಕ್ಸ್. ಸೊ ಲೆಟ್ ಅಸ್ ಗೆಟ್ ಇನ್ ಟು ದ 13th ಚಾಪ್ಟರ್, ದಟ್ ಇಸ್ ದ ನ್ಯೂಕ್ಲಿಯರ್ ಚಾಪ್ಟರ್, ದಟ್ ಇಸ್ 4 marks ದಷ್ಟು ವೇಟೇಜ್ ಇದೆ. ಸೊ ಆ 4 marks ದಾಗ ಏನು ಓದಲಿಲ್ಲ, ಇದು ಒಂದರೆ ಕ್ವಶನ್ ಓದ್ರಿ. ಇದಂತೂ ಜಸ್ಟ್ ಇದ್ರದ್ದು ಆನ್ಸರ್ ಬೇಕ್ರಿ ಸರ್ ಅಂತಂದ್ರೆ ಆಲ್ರೆಡಿ ನಾವು ಲೈವ್ ಕ್ಲಾಸ್ ನ ಕೊಟ್ಟಿದೀವಿ ನೋಡ್ರಿ. ಆಲ್ಮೋಸ್ಟ್ ಈಗ ಏನ್ ಮೇನ್ ಇಂಪಾರ್ಟೆಂಟ್ ಪಾಯಿಂಟ್ಸ್ ನ ತೋರಿಸಿದೀವಲ್ಲ, ಈ ಇಂಪಾರ್ಟೆಂಟ್ ಪಾಯಿಂಟ್ಸ್ ಮೋಸ್ಟ್ ಆಫ್ ದಿ ಥಿಂಗ್ಸ್ ಸೊ ಆಲ್ರೆಡಿ ನಮ್ಮ SPUC ಆಪ್ ದೊಳಗಡೆನೂ ಇದೆ. ಸೊ ನೆಕ್ಸ್ಟ್ ಯೂಟ್ಯೂಬ್ ಚಾನಲ್ ದಾಗೂ ಇದೆ. ಅಲ್ಲಿದ್ದ ಯೂಟ್ಯೂಬ್ ಚಾನಲ್ಗೆ ಆಗಲೇ ಹೇಳಿದ್ನಲ್ಲ, ಒಂದು 15 days ನೀವು ಇದಕ್ಕ ಇದ್ದಿದ್ದ ಎಲ್ಲಾ ವಿಡಿಯೋನ ವಾಚ್ ಮಾಡಿದ್ರೆ ಆರಾಮ್ಸೆ ನೀವು 45 to 55% ನ ಸ್ಕೋರ್ ಮಾಡ್ಕೊಂಡು. ಓಕೆ, ಇಲ್ಲ ಸರ್ ನನಗ ಜಾಸ್ತಿ ಮಾಡ್ಕೋಬೇಕಂದ್ರೆ ಸಾಧನ ಕೋರ್ಸ್ ನ ಬೈ ಮಾಡ್ಕೋರಿ, ಸೊ ದಟ್ ಯು ವಿಲ್ ಗೆಟ್ ದಟ್ ಎವ್ರಿಥಿಂಗ್ ರೈಟ್. ಸೊ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ನ್ಯೂಕ್ಲಿಯರ್ ಫೋರ್ಸ್ ಯು ಕ್ಯಾನ್ ಸ್ಟಡಿ. ನೆಕ್ಸ್ಟ್ ಪ್ರಾಬ್ಲಮ್ಸ್ ಬಂದ್ರ ವೆರಿ ಸಿಂಪಲ್, ಒಂದು 3 marks ಇಂದ ಕ್ಲಾಸ್ ನ ಬಿಡಿಸಿದೆ ಪ್ರಾಬ್ಲಮ್ ಬರ್ತದೆ ನೋಡ್ರಿ, ಬೈಂಡಿಂಗ್ ಎನರ್ಜಿದ ಮೇಲೆ. ಓಕೆ, ಸೊ ಪ್ರಾಬ್ಲಮ್ಸ್ ಅನ್ನ ಮಾಸ್ ಡಿಫೆಕ್ಟ್ ಆಸ್ ವೆಲ್ ಆಸ್ ಬೈಂಡಿಂಗ್ ಎನರ್ಜಿ ಕ್ಯಾಲ್ಕುಲೇಷನ್ ಮೇಲೆ 3 marks ಇಂದ ಕ್ಲಾಸ್ ನ ಬಿಡಿಸಿದ್ದು. ಪಾಸಿಂಗ್ ಪ್ಯಾಕೇಜ್ ದಾಗ ಏನದಲ್ಲ 5 marks ಇಂದ ಇರುತ್ತೆ, ಅದನ್ನೇ 3 marks ಕೇಳ್ತಾನ, ಸ್ವಲ್ಪ ಮಾಡಿಫೈ ಮಾಡಿ ಏನಪ್ಪಾ ಅಂದ್ರೆ ಕ್ಲಾಸ್ ನೋಟ್ಸ್ ನಾಗ ಇದೆ ರೈಟ್. ನೆಕ್ಸ್ಟ್ ಡೆಫಿನಿಷನ್ಸ್ ಕೇಳಬಹುದು, ಐಸೋಟೋಪ್ಸ್, ಐಸೋಬರ್ಸ್, ನೆಕ್ಸ್ಟ್ ಐಸೋಟೋನ್ಸ್, ಐಸೋಬರ್ಸ್, ಸ್ಪೆಸಿಫಿಕ್ ಬೈಂಡಿಂಗ್ ಎನರ್ಜಿ ಅಂತೇಳಿ. ಸೊ ಹಿಂಗೆ ಯಾವ್ದಾದ್ರು 2 ಡೆಫಿನಿಷನ್ ಇಲ್ಲ 3 ಡೆಫಿನಿಷನ್ ಕೇಳ್ಬಹುದು. ಸೊ ಇಲ್ಲ 4 ಕೇಳಿದ್ರೆ 4 marks. ಸೊ ಡೈರೆಕ್ಟ್ ಆಗಿ ಡೆಫಿನಿಷನ್ಸ್ ಕೇಳ್ಬಹುದು. ಹೆಚ್ಚಾಗಿ ನನ್ನ ಪ್ರಿಫರೆನ್ಸ್ ಎದಕ್ಕೆ ಹೋಗ್ತದಪ್ಪ ಅಂದ್ರೆ ಇದಕ್ಕೆ ನೋಡ್ರಿ, ಇನ್ ಮೈ ಒಪಿನಿಯನ್. ಸೊ ದಿಸ್ ಕ್ವಶನ್ ಈಸ್ ಗೋಯಿಂಗ್ ಟು ಗೆಟ್ ರಿಪೀಟ್ ಫಾರ್ ಯುವರ್ 2026 ಆಲ್ ದಿ ಎಕ್ಸಾಮ್ಸ್. ಎಲ್ಲಾ ಎಕ್ಸಾಮ್ಸ್ ಗಳಿಗೆ ಈ ಕ್ವಶನ್ ರಿಪೀಟ್ ಆಗಂತ ಸಾಧ್ಯತೆ ಜಾಸ್ತಿ ಇದೆ. ಅದಕ್ಕೆ ಈ ಕ್ವಶನ್ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡ್ಬೇಡ್ರಿ. ಇಡೀ ಈ ಚಾಪ್ಟರ್ ದಾಗ ಏನು ಓದಲಿಲ್ಲ, ಇದೊಂದು ಕ್ವಶನ್ ಜಸ್ಟ್ 5 minutes ಅಥವಾ 10 minutes ದಷ್ಟರಾಗ ಡಿಸ್ಕಷನ್ ಮಾಡಿದ್ದು. ಸೊ ಆಲ್ರೆಡಿ ಇದ್ರೊಳಗಡೆ ಇದೆ ನೋಡ್ರಿ, SPUC ಆಪ್ ದೊಳಗಡೆ ಸಾಧನ ಕೋರ್ಸ್ ದಾಗೂ ಮೋಸ್ಟ್ಲಿ ಇದು ಡಿಸ್ಕಷನ್ ಮಾಡಿ ಫಸ್ಟ್ ಡೇನೆ. ನೆಕ್ಸ್ಟ್ ಅಪ್ಪ ಅಂದ್ರೆ ಯೂಟ್ಯೂಬ್ ದಾಗೂ ಆಲ್ರೆಡಿ ಇದೆ, ಯು ಕ್ಯಾನ್ ಯುಟಿಲೈಸ್ ದಟ್. ಲೆಟ್ ಅಸ್ ಗೆಟ್ ಇಂಟು ದ ನೆಕ್ಸ್ಟ್ ಚಾಪ್ಟರ್, ದಟ್ ಇಸ್ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್. ಈ ಚಾಪ್ಟರ್ ಎಲ್ಲರೂ ಕಂಪಲ್ಸರಿ ಯಾರು ಇಂಜಿನಿಯರಿಂಗ್ ಮಾಡ್ಬೇಕಂತಿರಲ್ಲ, ಯಾವುದೇ ಬ್ರಾಂಚ್ ಮಾಡ್ರಿ ಈ ಚಾಪ್ಟರ್ ನ ಓದ್ರಿ. ಯಾಕಂತಂದ್ರ ಫಸ್ಟ್ ಇಯರ್ ನಿಮಗ ಬೇಸಿಕ್ ಎಲೆಕ್ಟ್ರಾನಿಕ್ಸ್, ಓಕೆ, ಬೇಸಿಕ್ ಎಲೆಕ್ಟ್ರಿಕಲ್ಸ್, ನೆಕ್ಸ್ಟ್ ಫಿಸಿಕ್ಸ್ ದೊಳಗಡೆ ಎಲ್ಲಾ ಬ್ರಾಂಚ್ ಗಳಿಗೆ ಇದು ಬಂದ್ ಹೋಗ್ತೈತಿ. ದಟ್ ಈಸ್ ಕನ್ಸರ್ನ್ ದಿ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಚಾಪ್ಟರ್. ಮತ್ತ ಪರ್ಟಿಕ್ಯುಲರ್ ಆಗಿ ನೀವು E&C ಅಂದ್ರೆ ಎಲೆಕ್ಟ್ರಾನಿಕ್ಸ್ ಅಂಡ್ ಕಮ್ಯುನಿಕೇಶನ್ ಇಂಜಿನಿಯರಿಂಗ್ ಮಾಡ್ತಿದ್ರ ಈ ಚಾಪ್ಟರ್ ಅಂತೂ ಹೇಳಿ ಮಾಡಿಸ್ದಂಗ್ ನೋಡ್ರಿ, ಬೆಸ್ಟ್ ವೇದೊಳಗೆ ಯೂಸ್ ಆಗ್ತದೆ. ಸೊ ಅದಕ್ಕೆ ಇದು ಚಾಪ್ಟರ್ ಯಾವುದೇ ಕಾರಣಕ್ಕೂ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡ್ರಿ. ಜಸ್ಟ್ ನೀವು ಫಾರ್ ದಿ ಸೇಕ್ ಆಫ್ ಎಷ್ಟು ಮಾರ್ಕ್ಸ್ ಅಪ್ಪ ಅಂದ್ರೆ 8 marks ಸಂಬಂಧ ಓದಲಿಕ್ಕೆ ಹೋಗ್ಬೇಡ್ರಿ. ಸೊ ಕಂಪಲ್ಸರಿ ತರವಾಗಿ ಓದ್ರಿ. ಇಲ್ಲ ಸರ್ ನಮಗೆ ಪೂರ್ತಿ ಓದಕ್ ಆಗಂಗಿಲ್ಲ ಅನ್ನೋರು ಇದ್ರಂದ್ರೆ ಇಲ್ಲೇನ್ ಕೊಟ್ಟಿರ್ತೀವಲ್ಲ ಇಷ್ಟಲ್ಲಿ ನೀವು ಕಾನ್ಸೆಪ್ಟ್ ಓದಲೇಬೇಕು. ಸೊ ಇವಾಗ ಒಂದು ಕ್ವಶನ್ ನಿಮ್ಗೆ 2026 ಅಷ್ಟೇ ಅಲ್ಲ, 2026 ಎಕ್ಸಾಮ್ ಅಷ್ಟೇ ಅಲ್ಲ, ನಿಮಗೆ 2046 ತನಕ ಸಿಲೆಬಸ್ ಇರ್ತಿತ್ತು ಅಂದ್ರೆ ಈ ಸೆಮಿಕಂಡಕ್ಟರ್ ಎಲೆಕ್ಟ್ರಾನಿಕ್ಸ್ ಇವೇ ಎರಡದ್ರಾಗ ಒಂದು ಪ್ರತಿ ವರ್ಷ ರಿಪೀಟ್ ಆಗ್ತಾವ. ಎಷ್ಟು ಮಾರ್ಕ್ಸಿಗೆ ರಿಪೀಟ್ ಆಗ್ತಾವ ಸರ್? 5 marksಗೆ. ಓಕೆ, ಸೊ ಅದು ಹಾಫ್ ವೇವ್ ರೆಕ್ಟಿಫೈಯರ್ ಆಗ್ಬಹುದು, ಇಲ್ಲಾಂದ್ರ ಫುಲ್ ವೇವ್ ರೆಕ್ಟಿಫೈಯರ್ ಇಲ್ಲಿ ಬರ್ದೇ ಬಿಟ್ಟಿದ್ದೆ ನೋಡಿ. ಯಾವ್ದಾದ್ರು ಒಂದು 5 marksಗೆ 100% 1000% ಗ್ಯಾರಂಟಿ ಬರ್ಕೋರಿ. ಸೊ ಅದು ರಿಪೀಟ್ ಆಗ್ತೈತಿ. ಅದು ಹಾಫ್ ವೇವ್ ಬರ್ತಂದ್ರೆ ಫುಲ್ ವೇವ್ ಬರಲ್ಲ, ಫುಲ್ ವೇವ್ ಬರ್ತಂದ್ರೆ ಹಾಫ್ ವೇವ್ ಬರಲ್ಲ. ಕನಿಷ್ಠ ಅಂದ್ರೆ ಒಂದು 10-15 times ಒಂದೊಂದು ಅಪಿಯರ್ ಆಗಿದೆ ನೋಡ್ರಿ ಪ್ರತಿ ಎಕ್ಸಾಮ್ಸಿಗೆ ರೈಟ್. ಅದು ಆದ ಬಳಿಕ ಡಿಫರೆನ್ಸಸ್ 2 or 3 marks ಕೇಳ್ತಾನ. ಅದು N ಟೈಪ್ P ಟೈಪ್ ಇದಾರೆ ಕೇಳ್ಬೋದು, ಇಲ್ಲಾಂದ್ರೆ ಇಂಟ್ರೆನ್ಸಿಕ್ ಎಕ್ಸ್ಟ್ರೆನ್ಸಿಕ್ ಸೆಮಿಕಂಡಕ್ಟರ್ಸ್ ಇದಾರೆ ಕೇಳ್ಬೋದು, ಇಲ್ಲಾಂದ್ರೆ ಕಂಡಕ್ಟರ್ಸ್, ಇನ್ಸುಲೇಟರ್ಸ್, ಸೆಮಿಕಂಡಕ್ಟರ್ಸ್ ಯಾವ್ದಾದ್ರು 2 ಡಿಫರೆನ್ಸಸ್ ಕೇಳ್ತಾನ. ಅಲ್ಲಿ 3 ಕೊಟ್ಟಿದ್ದೀವಿ ನೋಡಿ. ಪಾಸಿಂಗ್ ಪ್ಯಾಕೇಜ್ ದಾಗ 3 ಕೊಟ್ಟಿದ್ದೀವಿ.
ಇವನ್ ಸಪರೇಟ್ ಆಗಿ ಎರಡರದ್ದು ಕೊಟ್ಟಿವಿ ಎಲ್ಲ ನೋಡ್ಕೊರಿ. ಇವು ಅಂತೂ ಸಪರೇಟ್ ಆಗಿ ಎನ್ ಟೈಪ್ ಪಿ ಟೈಪ್ ಕೊಟ್ಟಿದ್ವಿ. ಇಂಟ್ರೆನ್ಸಿಕ್ ಎಕ್ಸ್ಟ್ರೆನ್ಸಿಕ್ ಸಪರೇಟ್ ಕೊಟ್ಟಿವಿ. ಇದು ಮೋಸ್ಟ್ಲಿ 3 ಕುರ್ದು ಕೂಡಿ ಕೊಟ್ಟಿದ್ವಿ. ಅವ ಯಾವ್ದಾದ್ರು 2 ಕೇಳ್ತಾನ್ರಿ. ರೈಟ್, ಅದು ಆದ ಬಳಿಕ ನೆಕ್ಸ್ಟ್ ಏನಪ್ಪಾ ಅಂದ್ರೆ ಜಿನಾರ್ ಡಯೋಡ್ ಆಸ್ ಎ ವೋಲ್ಟೇಜ್ ರೆಗ್ಯುಲೇಟರ್ ಅಂತೇಳಿ ಕೇಳೋದಂದ್ರ 3 ಮಾರ್ಕ್ಸ್ ಕೇಳ್ಬಹುದು. ಓಕೆ, ಇದು ಕಂಪ್ಲೀಟ್ ಓವರ್ ವ್ಯೂ ಎದರದ್ರ ಸರ್ ಅಂತಂದ್ರೆ ಫಿಸಿಕ್ಸ್ ಇಷ್ಟ ನಿಮಗ 2 months ದಾಗ ಕಲಿಸಿ ಆಲ್ ದಿ ಬೆಸ್ಟ್ ಹೇಳಿಕೆ ಕಳಿಸಿರ್ತದೆ ನೋಡ್ರಿ. ಸೊ ಅದು ಎಂದ ಹಿಡಿದು ಸ್ಟಾರ್ಟ್ ಆಗ್ತದೆ ಸರ್ ಕ್ಲಾಸಸ್ ಅಂದ್ರ 5th of December ಹಿಡಿದು ಕ್ಲಾಸಸ್ ನ ಸ್ಟಾರ್ಟ್ ಆಗ್ತಾವ ಡೈಲಿ. ಸೊ 5:30 ದಿಂದ 8 o'clock ಬೇಕಂದವರು ಸೊ ಸಾಯಂಕಾಲ ಬೇಕಂದವ್ರು ಸಾಯಂಕಾಲ ಬಂದು ಅಟೆಂಡ್ ಆಗ್ಬಹುದು. ಇಲ್ಲ ಸರ್ ನಮಗ್ ಬೆಳಿಗ್ಗೆ ಬೇಕ್ರಿ ಅಂದ್ರೆ 6 to 7:50 ತಕ. ಸೊ ಅಲ್ಲಿ ಬೆಳಿಗ್ಗೆ ಬೇಕಂದ್ರ ಬೆಳಿಗ್ಗೆ ಸೊ ಬರ್ಬೋದು. ಫಾರ್ ಮೋರ್ ಇನ್ಫಾರ್ಮೇಶನ್ ಯು ಕ್ಯಾನ್ ಕಾಂಟ್ಯಾಕ್ಟ್ ದಿ ಕೋಚಿಂಗ್ ನಂಬರ್. ಎಲ್ಲಾನು ನಿಮ್ಗೆ ಬೆಸ್ಟ್ 1ನೇ ತಾರೀಕು ಹಿಡಿದು ಡೆಮೋ ಕ್ಲಾಸ್ ಅಟೆಂಡ್ ಆಗಿಬಿಡ್ರಲ್ಲ. December 1 ಹಿಡಿದು ಎಲ್ ತಕ ರೀ ಸರ್ ಅಂತಂದ್ರೆ 4th of December ತಕ. ಓಕೆ, ಆನ್ಲೈನ್ ಬೇಕ್ರಿ ಸರ್ ಅಂತಂದ್ರೆ ಆನ್ಲೈನ್ ಎನಿ ಟೈಮ್ ವಿ ಕ್ಯಾನ್ ಮೇಕ್ ದಿ ಅರೇಂಜ್ಮೆಂಟ್. ಸೊ ಯಾವಾಗಾದ್ರೂ ಈಗ ಹೆಂಗ ಯೂಟ್ಯೂಬ್ ನಾಗ ತೊಗೊಂಡಿದೀವಲ್ಲ ಅದೇ ಆ್ಯಪ್ ಮುಖಾಂತರ ನಿಮ್ಗೆ ಲೈವ್ ಕ್ಲಾಸ್ ನಾಗ ಕೊಟ್ಟು ನಿಮ್ಗೆ ಡೆಮೋ ಕಲಿಸಿ ಕೊಟ್ಟಿರ್ತ. ಸೊ ಯಾರ್ಯಾರು ಇಂಟ್ರೆಸ್ಟೆಡ್ ಇದ್ದಿರಲ್ಲ ನೀವು ಕೋಚಿಂಗ್ ನಂಬರ್ಗೆ ಕಮ್ಯುನಿಕೇಟ್ ಮಾಡ್ಕೊಳ್ರಿ. ಓಕೆ, ಸೊ ಇಲ್ಲಿ ಆಲ್ರೆಡಿ ಹೇಳಿದೀವಲ್ಲ ಇದನ್ನೇ. ಸೊ ಈವ್ನಿಂಗ್ 7 to 8 o'clock ಡೈಲಿ ಬೇಕಂದವ್ರಿಗೆ ಸೊ ಜಸ್ಟ್ 2000 rupees ಒಳಗಡೆ ಫಿಸಿಕ್ಸ್ ಒಂದೇ ಬೇಕಂದ್ರೆ ಸೊ 5th of ಯಾವುದು ಡಿಸೆಂಬರ್ ಹಿಡಿದು ಕ್ಲಾಸಸ್ ನ ಸ್ಟಾರ್ಟ್ ಆಗ್ತಾವ. ಒಂದೇ ಸಬ್ಜೆಕ್ಟ್ ಬೇಕಂದ್ರು ಯಾವ್ದಾದ್ರು ಸಬ್ಜೆಕ್ಟ್ ನ ತಗೋಬಹುದು. ಇಲ್ಲ ಸರ್ ನಮ್ ಪರ್ಟಿಕ್ಯುಲರ್ ಆಗಿ ಫಿಸಿಕ್ಸ್ ಬೇಕು ನಮಗೆ 7 to 8 ಬರಕ್ ಆಗ್ತದ ಅನ್ನೋರು ಸಾಯಂಕಾಲದ ಬ್ಯಾಚಿಗೆ ನೀವು ಡಿಸ್ಕಷನ್ ಮಾಡಿ ಸೊ ಯು ಕ್ಯಾನ್ ಡಿಸೈಡ್ ದಟ್. PCMB ಬೇಕಂದ್ರು ಅದೇ ಟೈಮಿಗೆ ಸೇಮ್ ಸೊ ಟಾರ್ಗೆಟ್ 90 ಅಂತೇಳಿ ಮಾಡಿಕೊಟ್ಟಿರುತ್ತ. ಸೊ PCMB ಸೊ ಅವಾಗ ಫಿಸಿಕ್ಸ್ ಅಷ್ಟೇ ಇದ್ದರು ಫಿಸಿಕ್ಸ್ ಅಷ್ಟೇ ಕ್ಲಾಸಿಗೆ ಬರೋದು, ಮ್ಯಾಥಮೆಟಿಕ್ಸ್ ಅಷ್ಟೇ ಇದ್ದರು ಮ್ಯಾಥಮೆಟಿಕ್ಸ್ ಕ್ಲಾಸಿಗೆ ಅಷ್ಟೇ ಬರೋದು. PCMB ತಗೊಂಡವರು 5:30 ದಿಂದ 8 o'clock ನೀವು ಕ್ಲಾಸಸ್ ಅಟೆಂಡ್ ಆಗಿದ್ರೆ ಸೊ ಆರಾಮ್ಸೆ ನಿಮ್ಗೆ 4 ಸಬ್ಜೆಕ್ಟ್ ನ ಸಿಗ್ತಾವ. ಸೊ ಇಲ್ಲೇನು 1 ಸಬ್ಜೆಕ್ಟ್ 2 ಸಬ್ಜೆಕ್ಟ್ ಬೇರೆ ಕೋಚಿಂಗ್ ತರ ಕಲಿಸಿ ಸೊ ಅರ್ಧಂಬರ್ಧ ಮಾಡ್ಸಂಗಿಲ್ಲ. ಕಂಪ್ಲೀಟ್ ನಿಮ್ದು ಏನು ಇಲ್ಲಿ ಔಟ್ಲೈನ್ ಕೊಟ್ಟಿದೀವಲ್ಲ. ಓಕೆ, ಸಬ್ಜೆಕ್ಟ್ ಚಾಪ್ಟರ್ ವೈಸ್ ಮತ್ತೆ ಸಬ್ಜೆಕ್ಟ್ ವೈಸ್ ಎಲ್ಲ 4 ಸಬ್ಜೆಕ್ಟ್ ಹಿಂಗ್ ಔಟ್ಲೈನ್ ಕೊಟ್ಟಿದೆ. ಅದನ್ನ ಅಷ್ಟು ಓದಿದ್ದೆ ಆದ್ರೆ ನೀವು ಆರಾಮ್ಸೆ ನಿಮ್ ಮನ್ಸ್ನಾಗ ಅನ್ಕೊಂಡಿರಲ್ಲ ಅಷ್ಟು ಹೈಯೆಸ್ಟ್ ರಿಸಲ್ಟ್ ಮಾಡ್ಕೊಳಕ ಬೆಸ್ಟ್ ನಾಗ ಮಾಡ್ಕೊಡ್ತೇವೆ ನೋಡ್ರಿ. ರೈಟ್, ಸೊ ಲೆಟ್ ಅಸ್ ಗೆಟ್ ಇನ್ ಟು ದ ನೆಕ್ಸ್ಟ್. ಇಲ್ಲ ಹೇಳಿದೇವಲ್ಲ ಇದಕ್ಕೆ ಈ ಕೋರ್ಸಿಗೆ ಜಾಯ್ನ್ ಆಗ್ಬಹುದು. ಸೊ ಆಫ್ಲೈನ್ ಅನ್ನೋರು ಆಫ್ಲೈನ್, ಆನ್ಲೈನ್ ಅನ್ನೋ ಇಲ್ಲ ಸರ್ ನಮ್ಗೆ ರಿಕಾರ್ಡೆಡ್ ದಿ ಕ್ಲಾಸ್ ಸಫಿಸಿಯಂಟ್ ಲೋವೆಸ್ಟ್ ಫೀಸ್ ಒಳಗಡೆ ಬೇಕಂತಂದ್ರೆ ಜಸ್ಟ್ 4000 ಒಳಗಡೆ PCMB 4 ಸಿಗ್ತಾವ ನೋಡ್ರಿ. ಸಾಧನ ಕೋರ್ಸ್ ತಗೊಂಡ್ರಿ ಕಂಪ್ಲೀಟ್ ಆಗಿ ನೀವು ಅದ್ರಾಗ ಮೋರ್ ದನ್ ಸೊ 250 ವಿಡಿಯೋಸ್ ಅನ್ನ ಇದ್ದಾವ. ಅಷ್ಟು ವಾಚ್ ಮಾಡಿದಾದ್ರೆ ನಿಮ್ಗೆ 90% ಕಿಂತ ಹೆಚ್ಚಿನ ಸ್ಕೋರ್ ಮಾಡ್ಕೊಳಕ ಬೆಸ್ಟ್ ಯೂಸ್ ಆಗ್ತೈತಿ ಎಟ್ ಲೋವೆಸ್ಟ್ ಕಾಸ್ಟ್. ರೈಟ್, ಸೊ ಇಲ್ಲಿ ಹೇಳಿದೇವಲ್ಲ ಕ್ಲಾಸಸ್ ಸೊ ಇಂಡಿವಿಜುವಲ್ ಸಬ್ಜೆಕ್ಟ್ ಆದ್ರೂ ತಗೋಬಹುದು, ಇಲ್ಲ PCMB 4 ಆದ್ರೂ ತಗೋಬಹುದು. ನೆಕ್ಸ್ಟ್ ಇಲ್ಲಿ ಮಾರ್ನಿಂಗ್ ಬೇಕಂದವ್ರಿಗೆ ಮಾರ್ನಿಂಗ್, ಈವ್ನಿಂಗ್ ಬೇಕಂದವ್ರಿಗೆ ಈವ್ನಿಂಗ್. ಸೊ ಈವ್ನಿಂಗ್ ಆದ್ರೆ 5:30 ದಿಂದ 8 o'clock. ಸೊ ಇದು ಆಫ್ಲೈನ್ 5 days ಡೆಮೋ ಇರ್ತಾವ, ಅದನ್ನ ಅಟೆಂಡ್ ಆಗ್ರಿ. ಆನ್ಲೈನ್ ಬೇಕಂದ್ರೆ ಇಲ್ಲಿ QR ಕೋಡ್ ನ ಸ್ಕ್ಯಾನ್ ಮಾಡ್ಕೊಂಡು ಆಪ್ ನ ಡೌನ್ಲೋಡ್ ಮಾಡ್ಕೊರಿ. ಸೊ ಅಲ್ಲಿನ ಆನ್ಲೈನ್ ಅರೇಂಜ್ಮೆಂಟ್ ಮಾಡಿ ಕೊಟ್ಟಿರ್ತದ. ಸೊ PDF ಬೇಕಂದ್ರೆ ಇಲ್ಲಿದ್ದು ಟೆಲಿಗ್ರಾಮ್ ಚಾನಲ್ ಸೊ QR ಕೋಡ್ ನ ಸ್ಕ್ಯಾನ್ ಮಾಡ್ಕೊಂಡ್ರೆ ಅಲ್ಲಿಗೆ ಜಾಯ್ನ್ ಆದ್ರೆ ಅಲ್ಲಿನೂ ಕಳಿಸ್ಕೊಟ್ಟಿರ್ತದೆ. ಸೊ ಇದು ಮಾರ್ನಿಂಗ್ ಬ್ಯಾಚ್ ಸ್ಪೆಷಲ್ ಫೀಸ್ ಆಫರ್ ಇದೆ ನೋಡ್ರಿ. ಸೊ ಇದ್ರದ್ದು ಸದುಪಯೋಗ ಪಡಿಸ್ಕೊಳ್ರಿ. ರೈಟ್, ನೆಕ್ಸ್ಟ್ so before ending this, so I am going to tell you the thank you for everyone whoever watched this complete video. Next, here is the one quote. So that is think positive, so be positive. So has to get the success you have to do hard work as well as smart work. So success ಅನ್ನೋದು ಸುಮ್ಮ ಆಟಚಾರ ಕಾಟ ಕಳೆದಂಗ ವರ್ಕ್ ಮಾಡಿದ್ರೆ ರಿಸಲ್ಟ್ ಬರಂಗಿಲ್ಲ. So you have to have the positive mindset. Next, you have to work hard as well as smart. So has to get the ಕಂಪ್ಲೀಟ್ ಹೈಯೆಸ್ಟ್ ರಿಸಲ್ಟ್ ಇನ್ ಥಿಯರಿ. ಫಸ್ಟ್ ಸಕ್ಸಸ್ ಅಂದ್ರೆ ನಿಮ್ಗೆ ಥಿಯರಿದೊಳಗಡೆ ಮಿನಿಮಮ್ ಎಷ್ಟು ಪರ್ಸೆಂಟೇಜ್ ಮಾಡ್ಬೇಕ್ರಿ ಸರ್ ಅಂತಂದ್ರೆ ವೆರಿ ಲೀಸ್ಟ್ ಮಾಡಿರಂತಂದ್ರೆ 85+. ಲೋವೆಸ್ಟ್ ಪರ್ಸೆಂಟೇಜ್ ಮಾಡಿರಂದ್ರೆ 85%+. ಸರ್ ಆಗ್ತೈತಿ ಏನ್ರ ಅಷ್ಟು 85%+ ಅಂತಂದ್ರೆ ಜಸ್ಟ್ 60 days. ಓಕೆ, 80 days ಟೈಮ್ ದೊಳಗಡೆ ಜಸ್ಟ್ 60 days ನಾವೇನು 5th of December ಹಿಡಿದು ಏನ್ ಕ್ಲಾಸ್ ಮಾಡ್ತೀವಲ್ಲ 5th of December ಹಿಡಿದು ಎಲ್ ತಕ ರೀ ಸರ್ ಅಂತಂದ್ರೆ ಮ್ಯಾಕ್ಸಿಮಮ್ 10th of December ತಕ. ಓಕೆ, ಮ್ಯಾಕ್ಸಿಮಮ್ ಹೇಳಕತೈತಿ 10th, ಇಲ್ಲಾಂದ್ರೆ 5th of February. ಸೊ 10th of ನಾಟ್ ಡಿಸೆಂಬರ್ 10th of February ತಕ. ಸೊ ಎಷ್ಟು ಅರೌಂಡ್ 60-65 days ಕ್ಲಾಸಸ್ ನೀವು ಅಟೆಂಡ್ ಆಗಿದ್ರ ನಿಮಗ ನೋ ಡೌಟ್ ಟು ಸ್ಕೋರ್ ಸೊ 85% ಅಬೋ. 85% ಕಿಂತ ಅಬೋ ಸ್ಕೋರ್ ಮಾಡ್ಕೊಂಗ 60-65 days ದೊಳಗಡೆ ಎಲ್ಲಾ ಸಬ್ಜೆಕ್ಟ್ ಒಂದೇ ಸಬ್ಜೆಕ್ಟ್ ಅಲ್ಲ. ಯಾರು ಫೇಲ್ ಆಗ್ತೀನಿ ಮ್ಯಾಥಮೆಟಿಕ್ಸ್ ಅನ್ನೋರು ಮ್ಯಾಥಮೆಟಿಕ್ಸ್ ಒಂದಕ್ಕೆ ಬರ್ಬೋದು. ಇಲ್ಲ ಸರ್ ನಾನು ಕೆಮಿಸ್ಟ್ರಿನೂ ಹಂಗೆ ಐತಿ ಅನ್ನೋರು ಕೆಮಿಸ್ಟ್ರಿಗೆ ಬರ್ಬೋದು.
ಇಲ್ಲ ಸರ್ ನನಗೆ 4 ಬೇಕು ಅನ್ನೋರು 4 ಸೊ ನೀವು 65 ಡೇಸ್ ಅಟೆಂಡ್ ಆಗಿದ್ದೆ ಆದ್ರೆ ನಿಮಗೆ ಪರ್ಫೆಕ್ಟ್ ಆಗಿ ಕಲಿಸಿ ಕೊಡೋದ್ರ ಜೊತೆಗೆ ಪಾಸಿಂಗ್ ಪ್ಯಾಕೇಜ್ ಪ್ರಿಂಟ್ ಕೊಟ್ಟು ನಿಮ್ ಕ್ವಶನ್ ಪೇಪರ್ನ ಸೊ ಮಾಡೆಲ್ ಕ್ವಶನ್ ಪೇಪರ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಕೊಟ್ಟು ಸೊ ಅದರದೆಲ್ಲ ಸೊಲ್ಯೂಷನ್ ಕ್ಲಾಸ್ನಾಗೂ ಬಿಡಿಸಿ ನಿಮಗೆ ಕ್ಲಾಸ್ನಾಗ ಇಂಪಾರ್ಟೆಂಟ್ ಆಗ ಹೇಳಿದೇವಲ್ಲ ಸೊ ಚಾಪ್ಟರ್ ವೈಸ್ ಯಾವ ತರದ್ದು ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ ಇದ್ದಾವ ಅಂತ ಹೇಳಿ ಇಲ್ಲಿ ಪ್ಲಾನ್ ಪ್ರಕಾರ ಹೇಳಿದೇವನ್ರಿ ಸೊ ಅದರದ್ದು ಎಲ್ಲದರದ್ದು ಚಾಪ್ಟರ್ ವೈಸ್ ತೋರಿಸಿ ಓಕೆ ಇಲ್ಲಿ ಏನ್ ಹೇಳಿದಿವಲ್ಲ ಚಾಪ್ಟರ್ ವೈಸ್ ನ ಸೊ ನಿಮಗೆ ಇಲ್ಲಿ ಕಂಟೆಂಟ್ ನ ಕೊಟ್ಟಿದೀವಲ್ಲ ಈ ತರ ಪ್ಲಾನ್ ಪ್ರಕಾರ ಕಲಿಸಿ ನಿಮಗ ಆಲ್ ದಿ ಬೆಸ್ಟ್ ಹೇಳಿ ಕಳ್ಸಂತ ನಮ್ ಪ್ಲಾನ್ ಇದೆ ನೋಡ್ರಿ ಸರ್ ಇಲ್ಲ ನಾವು ಆನ್ಲೈನ್ ಅಟೆಂಡ್ ಆಗ್ತೀವಿ ಅನ್ನೋರು ಲೈವ್ ಬೇಕಂದವರು ಸೊ ಕೋಚಿಂಗ್ ನಂಬರಿಗೆ ಕಮ್ಯುನಿಕೇಟ್ ಮಾಡ್ರಿ ಸರ್ ನಮ್ಗೆ ರಿಕಾರ್ಡೆಡ್ ಕ್ಲಾಸ್ ಮೋರ್ ದನ್ ಇನಫ್ ನಾವು ಯಾವ್ದಾದ್ರು ಚಾಪ್ಟರ್ ನೋಡ್ಕೋತೀವಿ ಅನ್ನೋರು ಸೊ ಇಲ್ಲಿ ಏನಿದೆಯಲ್ಲ ಸಾಧನ ಕೋರ್ಸ್ ಓಕೆ ಇಲ್ಲಿದು ಸಾಧನ ಕೋರ್ಸ್ ನೀವು ಬೈ ಮಾಡಿದ್ದೆ ಆದ್ರೆ ಜಸ್ಟ್ ಎಷ್ಟಕ್ಕೆ ಅವೈಲೇಬಲ್ ಇದೆ ಸರ್ ಈಗ ಅಂತಂದ್ರೆ ಜಸ್ಟ್ 4000 ಅವೈಲೇಬಲ್ ಇದೆ ನೋಡ್ರಿ 16,000 75% ಆಫ್ ಇರೋದ್ರಿಂದ 4,000 ಅವೈಲೇಬಲ್ ಇದೆ ಆರಾಮ್ಸೆ ಆಲ್ ಓವರ್ ದಿ ಕರ್ನಾಟಕ ಯಾವ್ದಾದ್ರು ಸ್ಟೂಡೆಂಟ್ಸ್ ನೀವು ಆನ್ಲೈನ್ ಕೋರ್ಸ್ ನ ಯೂಸ್ ತಗೋಬಹುದು ಓಕೆ ಸೊ ನಿಮ್ಗೆ ಏನಪ್ಪಾ ಅಂದ್ರೆ ಒಂದು ಮೊಬೈಲ್ ಇರಬೇಕು ಮತ್ತೆ ಅದ್ರಾಗ ನೆಟ್ ಡೇಟಾ ಇತ್ತಂದ್ರೆ ಆರಾಮ್ಸೆ ನೀವು ಅದ್ರದ್ದು ಸೊ ಬೆನಿಫಿಟ್ ನ ಆರಾಮ್ಸೆ ಜಸ್ಟ್ 4,000 ಒಳಗಡೆ ಸೊ ಪ್ರಿವಿಯಸ್ ಇಯರ್ ಯಾರಾದ್ರೂ ಫೇಲ್ ಆಗಿದ್ರಿ ಅಂತಂದ್ರ ಅದು ಫಿಸಿಕ್ಸ್ ಆಗಿರ್ಬೋದು ಕೆಮಿಸ್ಟ್ರಿ ಆಗಿರ್ಬೋದು ಮ್ಯಾಥ್ಸ್ ಆಗಿರ್ಬೋದು ಇಲ್ಲ 4 ಫೇಲ್ ಆಗಿದ್ರೆ ಸಾಧನ ಕೋರ್ಸ್ ನ ತಗೋರಿ ಇಲ್ಲ ಅಂದ್ರೆ ಇಂಡಿವಿಜುವಲ್ ಸಬ್ಜೆಕ್ಟ್ ಅದಾದ್ರೆ ಸೊ ಜಸ್ಟ್ 1,000 ಸಿಗ್ತಾವ ಅದ್ರದ್ದು ಬೆನಿಫಿಟ್ ನ ತಗೊಳ್ರಿ ಓಕೆ ಇಷ್ಟು ಇವತ್ತಿನ ಕ್ಲಾಸಿಂದು ಸೊ ಡಿಸ್ಕಷನ್ ಆಗಿತ್ತು ಐ ಹೋಪ್ ಎವ್ರಿಬಡಿ ಕ್ಲಿಯರ್ಲಿ ಅಂಡರ್ಸ್ಟುಡ್ ಕನ್ಸರ್ನ್ ದಿ ಫಿಸಿಕ್ಸ್ ಸೊ ಇದೇ ತರಾನೇ ನೆಕ್ಸ್ಟ್ ಇನ್ನೊಂದು ಬೂಸ್ಟರ್ ಕ್ಲಾಸ್ ನ ಮಾಡಿರ್ತದ ಸೊ ಅದು ನಾಳೆ ಪಾಸಿಬಲ್ ಆದ್ರೆ ನಾಳೆ ನೆಕ್ಸ್ಟ್ ಡೇ ಪಾಸಿಬಲ್ ಆದ್ರೆ ನೆಕ್ಸ್ಟ್ ಡೇ ಅದನ್ನ ಮಾಡಿಕೊಟ್ಟು ಸೊ ಫಸ್ಟ್ ಬೂಸ್ಟರ್ ಕ್ಲಾಸ್ ಅಂಡ್ ಸೆಕೆಂಡ್ ಬೂಸ್ಟರ್ ಕ್ಲಾಸ್ ಎರಡು ಬೂಸ್ಟರ್ ಕ್ಲಾಸ್ ನ ನೀವು ಫಿಸಿಕ್ಸ್ ವಾಚ್ ಮಾಡಿದ್ದೆ ಆದ್ರೆ ಇನ್ನೊಂದು ಯಾವುದು ಯೂಟ್ಯೂಬರ್ದಾಗ್ಲಿ ಯಾವ್ದು ಕ್ಲಾಸ್ ನಂದು ಏನು ವಾಚ್ ಮಾಡೋದು ಅವಶ್ಯಕತೆ ಇಲ್ಲ ಆರಾಮ್ಸೆ ನೀವು ಅದನ್ನ ನೋಟ್ಸ್ ಮಾಡ್ಕೋರಿ ಇದ್ರದ್ದು PDF ನು ಸೊ ಇಲ್ಲಿ ಸಾಧನ ಕೋರ್ಸ್ ದಾಗ ಹಾಕಿರ್ತದೆ ಇಲ್ಲಾಂದ್ರೆ ಟೆಲಿಗ್ರಾಮ್ ದಾಗ ಹಾಕಿರ್ತದೆ ರೈಟ್ ಸೊ ಇಫ್ ಯು ಹ್ಯಾವ್ ಎನಿ ಡೌಟ್ ಯು ಕ್ಯಾನ್ ಪುಟ್ ದಿ ಕಮೆಂಟ್ ಇಮಿಡಿಯೇಟ್ಲಿ ಸೊ ವಿ ಶಾಲ್ ರೆಸ್ಪಾಂಡ್ ಫಾರ್ ದಟ್ ಕಮೆಂಟ್ಸ್ ಸೊ ಏನಾದ್ರೂ ನಿಮ್ಮ ಡೌಟ್ಸ್ ಇದ್ದು ಅಂದ್ರೆ ನಿಮ್ಮ ಡೌಟ್ಸ್ ನ ಕಮೆಂಟ್ ಮಾಡ್ರಿ ಸೊ ವಿದಿನ್ 1 or 2 minutes ಸೊ ಐ ಕ್ಯಾನ್ ಆನ್ಸರ್ ಫಾರ್ ದೋಸ್ ಸೊ ನೆಕ್ಸ್ಟ್ ಈ ಕಂಪ್ಲೀಟ್ ವಿಡಿಯೋನ ವಾಚ್ ಮಾಡಿದ ಬಳಿಕ ಈ ವಿಡಿಯೋದ ಕೆಳಗಡೆ ಕಮೆಂಟ್ ಬಾಕ್ಸ್ ಏನಿರ್ತದಲ್ಲ ಲೈವ್ ಸ್ಟ್ರೀಮಿಂಗ್ ಎಂಡ್ ಆದ ಬಳಿಕ ಸೊ ಅದ್ರ ಕೆಳಗಡೆ ನೀವು ಯಾವ ಟಾಪಿಕ್ ಮಾಡ್ಬೇಕು ಯಾವ ಟಾಪಿಕ್ ಮೇಲೆ ನಿಮ್ಗೆ ಕ್ಲಾಸ್ ಬೇಕು ಅದನ್ನಾದ್ರೂ ಮಾಡ್ರಿ ನೆಕ್ಸ್ಟ್ ಯಾವ ಸಬ್ಜೆಕ್ಟ್ ಅದನ್ನ ನಿಮಗೆ ಡಿಫಿಕಲ್ಟಿ ಅನಿಸ್ತದಲ್ಲ ಆ ಸಬ್ಜೆಕ್ಟ್ ಅದನ್ನ ಕಮೆಂಟ್ ಮಾಡ್ರಿ ಸೊ ಓವರ್ ಆಲ್ ಕ್ಲಾಸ್ ಒಪಿನಿಯನ್ ಯು ಕ್ಯಾನ್ ಶೇರ್ ಸೊ ನೆಕ್ಸ್ಟ್ ಈ ಇನ್ಫಾರ್ಮೇಶನ್ ನಿಮ್ ಎಲ್ಲಾ ಫ್ರೆಂಡ್ಸ್ ಶೇರ್ ಮಾಡ್ರಿ ಇನ್ನು ಯಾವ ಸಬ್ಸ್ಕ್ರೈಬ್ ಮಾಡಿರಲ್ಲ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೋರಿ ಸೊ ಒಂದು ನಿಮಗೆ ಬೆಸ್ಟ್ ಐತೆ ಅನಿಸಿತ್ತು ಅಂದ್ರೆ ಜೋಸ್ದೊಳಗಡೆ ಸೊ ನೀವೇನಪ್ಪ ಅಂದ್ರೆ ಒಂದು ಲೈಕ್ ಬಟನ್ ನ ಪ್ರೆಸ್ ಮಾಡಿರ್ಬೇಕು ನೋಡ್ರಿ ರೈಟ್ ಸೊ ಡು ಯು ಹ್ಯಾವ್ ಎನಿ ಕ್ವಶನ್ಸ್ ಪ್ಲೀಸ್ ಲೈವ್ ದೊಳಗಿದ್ದವರು ಯಾರಿಗಾದ್ರೂ ಏನಾದ್ರು ಡೌಟ್ ಇತ್ತಂದ್ರೆ ಕೇಳ್ಬೋದು ಸೊ ಇರ್ಲಿಲ್ಲ ಅಂದ್ರೆ ಸೊ ಐ ಆಮ್ ಗೋಯಿಂಗ್ ಟು ಎಂಡ್ ದಿ ಲೈವ್ ಸ್ಟ್ರೀಮಿಂಗ್ ಕ್ಲಾಸ್ ಎಸ್ ಐ ಹೋಪ್ ಸೊ ಎನಿವನ್ ಡೋಂಟ್ ಹ್ಯಾವ್ ಎನಿ ಕ್ವಶನ್ ಆರ್ ಎನಿ ಸೊ ಡೌಟ್ ಸೊ ಶಾಲ್ ಐ ಎಂಡ್ ದಿ ಕ್ಲಾಸ್ ಪ್ಲೀಸ್ ಎಸ್ ಗುಡ್ ನೈಟ್ ಟು ಒನ್ ಅಂಡ್ ಆಲ್ ಸೊ ಐ ಆಮ್ ಗೋಯಿಂಗ್ ಟು ಎಂಡ್ ದಿ ಕ್ಲಾಸ್ ರೈಟ್ ನೌ ಸೊ ಈ ಇನ್ಫಾರ್ಮೇಶನ್ ನಿಮ್ಮೆಲ್ಲ ಫ್ರೆಂಡ್ಸ್ಗೆ ಇದ್ರ ಲಿಂಕ್ ನ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಶೇರ್ ಮಾಡ್ರಿ 1 hour 8 minutes ನೀವು ವಾಚ್ ಮಾಡಿದ್ದೆ ಅದ್ರ ಸೊ ಆರಾಮ್ಸೆ ನಿಮಗೆ ಫಿಸಿಕ್ಸ್ ದೊಳಗಡೆ ಹೈಯೆಸ್ಟ್ ಮಾರ್ಕ್ಸ್ ಬರ್ಲಕ್ಕ ದಿ ಬೆಸ್ಟ್ ವೇ ದೊಳಗೆ ಹೆಲ್ಪ್ಫುಲ್ ಆಗ್ತದೆ ಓಕೆ ಥ್ಯಾಂಕ್ ಯು ಒನ್ಸ್ ಅಗೇನ್ ಫಾರ್ ಆಲ್ ಗುಡ್ ನೈಟ್ ಸಿ ಯು ಇನ್ ನೆಕ್ಸ್ಟ್ ಕ್ಲಾಸ್